ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಚ್.ಆರ್. ಸುಧಾ, ಪ್ರಿನ್ಸಿಪಲ್, ಅಲ್-ಅಮೀನ್ ಶಿಕ್ಷಣ ಮಹಾವಿದ್ಯಾಲಯ, ಬೆಂಗಳೂರು. ಒಂದು ಭಾರತ ಶ್ರೇಷ್ಠ ಭಾರತದ ಅಡಿಯಲ್ಲಿ ಗಾಂಧಿನಗರದ ಭಾರತೀಯ ಪ್ರಶಿಕ್ಷಣ ಸಂಸ್ಥೆ ಆಯೋಜಿಸಿರುವ ಉಪನ್ಯಾಸ ಮಾಲಿಕೆಯಲ್ಲಿ ಇಂದು ನಾನು ಕಲಿಕೆ ಮತ್ತು ಬೋಧನಾಶಾಸ್ತ್ರ ಲರ್ನಿಂಗ್ ಆ್ಯಂಡ್ ಪೆಡಗಾಜಿ ವಿಷಯವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಕಲಿಕೆ ಮತ್ತು ಬೋಧನಾಶಾಸ್ತ್ರದ ಅರಿವು ನಮಗೆಲ್ಲರಿಗೂ ಇರಲೇಬೇಕಾಗತ್ತೆ. ಈ ಒಂದು ವಿಷಯ ಬಹಳ ಮುಖ್ಯ ಆಗ್ತದೆ. ನಾವು ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ಮಕ್ಕಳಿಗೆ ಏನಾದರೂ ಸರ್ವತೋಮುಖ ಬೆಳವಣಿಗೆಯನ್ನು ಬೆಳೆಸಬೇಕು, ಯಾವುದೋ ಒಂದು ವರ್ತನೆಯಲ್ಲಿ ಬದಲಾವಣೆ ತರಬೇಕು ಅಂತಾದಾಗ ನಮಗೆ ಈ ಒಂದು ಕಲಿಕೆ ಮತ್ತು ಬೋಧನಾಶಾಸ್ತ್ರದ ಅವಶ್ಯಕತೆ ಬಹಳ ಇರುತ್ತೆ. ಹಾಗಾದರೆ ಮೊದಲು ಕಲಿಕೆ ಅಂದ್ರೇನು ಅಂತ ನೋಡೋಣ. ಅದಕ್ಕೆ ಮುಂಚೆ ಕಲಿಕೆ ಮತ್ತು ಬೋಧನಾ ಪ್ರಕ್ರಿಯೆಗಳು ಯಾವ ರೀತಿ ಇರ್ತವೆ, ಅವರ ಸಂಬಂಧ ಏನಾಗಿರುತ್ತೆ ಅಂತ ಹೇಳಿ ನೋಡೋದಾದರೆ, ಕಲಿಕೆ ಮತ್ತು ಬೋಧನಾಶಾಸ್ತ್ರ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಸೊ ಹಾಗಾಗಿ ಇವುಗಳು ಪೂರಕವಾಗಿ ಕೆಲಸ ಮಾಡ್ತವೆ, ಒಂದಕ್ಕೊಂದು ಪೂರಕವಾಗಿರ್ತವೆ. ಕಲಿಕೆ ಬೋಧನಾಶಾಸ್ತ್ರದ ಮೇಲೆ ಅವಲಂಬಿತವಾಗಿರುತ್ತೆ, ಬೋಧನಾಶಾಸ್ತ್ರ ಹೇಗಿರುತ್ತೆ ಅಂತ ಹೇಳಿ ನೋಡಿ ನಾವು ಕಲಿಕೆ ಉಂಟಾಗ್ತದೆ ಅಂತ ಹೇಳಿ ನಾವು ಇವತ್ತಿನ ದಿನ ತಿಳ್ಕೊಳ್ಳೋಣ. ಸೊ ಮುಂದುವರಿದು ಈಗ ಕಲಿಕೆಯ ಅರ್ಥ ಏನಪ್ಪ ಅಂತ ಮೊದಲು ತಿಳ್ಕೊಳ್ಳೋಣ. ಕಲಿಕೆ ಅಂದರೆ ಏನು? ನಾವೀಗಾಗಲೇ ನೋಡಿದ್ದೀವಿ, ಕಲ್ತ್ಕೊಂಡಿದ್ದೀವಿ. ಕಲಿಕೆ ಅಂದರೆ ಬದಲಾವಣೆಗೆ ಕಾರಣವಾಗುವ ಒಂದು ಪ್ರಕ್ರಿಯೆ. ಯಾವ ಒಂದು ಅಂಶದಲ್ಲಿ ಬದಲಾವಣೆ ಆಗಬೇಕು ಅಂತಂದರೆ ಸರ್ವತೋಮುಖ ಬೆಳವಣಿಗೆ ಆಗಬೇಕು. ಎಲ್ಲ ನಿಟ್ಟಿನಲ್ಲಿ ಬದಲಾವಣೆಗಳನ್ನು ನಾವು ಕಾಣಬೇಕಾಗತ್ತೆ. ಇದು ಅನುಭವದ ಪರಿಣಾಮವಾಗಿ ಸಂಭವಿಸುತ್ತದೆ ಮತ್ತು ಸುಧಾರಿತ ಕಾರ್ಯಕ್ಷಮತೆ ಮತ್ತು ಭವಿಷ್ಯದ ಕಲಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಸೊ ನಾವು ಯಾವುದೇ ರೀತಿಯ ಕಲಿಕೆಯನ್ನು ತಗೊಂಡಾಗ ಅದು ಒಂದು ಪ್ರಕ್ರಿಯೆಯಾಗಿರುತ್ತೆ. ಆ ಪ್ರಕ್ರಿಯೆಯ ಮೂಲಕ ಒಂದಷ್ಟು ಒಂದು ವರ್ತನೆಯಲ್ಲಿ ಬದಲಾವಣೆಯನ್ನು ನಾವು ಕಾಣಬೇಕಾಗತ್ತೆ, ಸಾಮರ್ಥ್ಯವನ್ನು ನಾವು ಹೆಚ್ಚು ಮಾಡ್ತಾ ಹೋಗ್ತೇವೆ. ಜೊತೆಗೆ ಕಲಿಕೆಯು ಅನುಭವದ ಕಾರಣದಿಂದಾಗಿ ವ್ಯಕ್ತಿಯ ಜ್ಞಾನ ಅಥವಾ ನಡವಳಿಕೆಯಲ್ಲಿ ತುಲನಾತ್ಮಕವಾದ ಶಾಶ್ವತ ಬದಲಾವಣೆಯಾಗಿದೆ. ಈ ಒಂದು ಕಲಿಕೆ ಅಂತ ನಾವು ತಗೊಂಡಾಗ ಒಂದು ಶಾಶ್ವತ ಬದಲಾವಣೆಯನ್ನು ನಾವು ಮಕ್ಕಳಲ್ಲಿ ತರಬೇಕಾಗತ್ತೆ. ಈ ಕಲಿಕೆಯ ಅನುಭವದಿಂದ ಅಥವಾ ಕಲಿಕೆಯ ಕಾರಣದಿಂದ ವ್ಯಕ್ತಿಯ ಒಂದು ಜ್ಞಾನ ಅಥವಾ ನಡವಳಿಕೆಯಲ್ಲಿ ಒಂದಷ್ಟು ಬದಲಾವಣೆಯನ್ನು ನಾವು ಕಾಣ್ತೇವೆ. ಸೊ ಜ್ಞಾನದಲ್ಲಿ ಕೂಡ ಬದಲಾವಣೆ ಆಗ್ತಾ ಇರುತ್ತೆ, ಜೊತೆಗೆ ಅವನ ನಡವಳಿಕೆಯಲ್ಲೂ ಕೂಡ ಬದಲಾವಣೆಯನ್ನು ನಾವು ಕಾಣಬೇಕು. ಹಾಗಾದರೆ ಅದನ್ನು ನಾವು ಕಲಿಕೆ ಅಂತ ಕರಿತೀವಿ. ಕಲಿಕೆ ಅಂತ ಹೇಳಿದಾಗ ಅಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಬದಲಾವಣೆ ಆಗಬೇಕು. ಆ ಬದಲಾವಣೆ ಜ್ಞಾನದಲ್ಲಾದರೂ ಆಗಿರಬಹುದು ಅಥವಾ ಅವನ ನಡವಳಿಕೆಯಲ್ಲಾದರೂ ಆಗಿರಬಹುದು. ಇದನ್ನು ನಾವು ಕಲಿಕೆ ಅಂತ ಕರಿತೀವಿ. ಮುಂದುವರಿದು ಕಲಿಕೆ ಜ್ಞಾನ ಮತ್ತು ಪರಿಣತಿಯನ್ನು ಪಡೆಯುವ ಪ್ರಕ್ರಿಯೆ ಅಂತ ಕೂಡ ಹೇಳಿದ್ದಾರೆ. ಸೊ ಈ ಒಂದು ಜ್ಞಾನದ ಒಂದು ಪರಿಣಿತಿಯನ್ನು ಪಡಿಬೇಕಾಗತ್ತೆ ಅಥವಾ ಜ್ಞಾನವನ್ನು ಪಡೆಯುವಂಥದ್ದು ಮತ್ತು ಎಕ್ಸ್ಪರ್ಟೈಸ್ ಅಂತ ಏನು ಕರಿತೀವಿ ಅದನ್ನು ಕೂಡ ಪಡೆಯುವಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಸೊ ಜ್ಞಾನ ಮತ್ತು ಪರಿಣಿತಿಯನ್ನು ಪಡೆಯುವಂಥ ಪ್ರಕ್ರಿಯೆಯನ್ನು ನಾವು ಕಲಿಕೆ ಅಂತ ಕರೆದಿದ್ದೀವಿ. ಮತ್ತು ಮಾನವನ ಕಾರ್ಯಕ್ಷಮತೆ ಅಥವಾ ಕಾರ್ಯಕ್ಷಮತೆಯ ಸಾಮರ್ಥ್ಯದಲ್ಲಿ ನಿರಂತರವಾದ ಬದಲಾವಣೆಯನ್ನು ಕಂಡ್ರೆ ಅದನ್ನು ಕೂಡ ನಾವು ಕಲಿಕೆ ಅಂತ ಕರಿತೀವಿ. ಸೊ ಮಾನವನ ಕಾರ್ಯಕ್ಷಮತೆ ಏನಾಗಿರುತ್ತೆ ಅಥವಾ ಅವನ ಕಾರ್ಯದಕ್ಷತೆ ಏನಾಗಿರುತ್ತೆ, ಆ ಒಂದು ಸಾಮರ್ಥ್ಯದಲ್ಲಿ ನಿರಂತರವಾದ ಬದಲಾವಣೆಯನ್ನು ಕಂಡ್ರೆ ನಾವು ಅದನ್ನು ಕಲಿಕೆ ಅಂತ ಕರಿತೀವಿ. ಸೊ ಕಲಿಕೆ ಅಂದ್ರೇನು? ಕಲಿಕೆ ವರ್ತನೆಯಲ್ಲಿ ಬದಲಾವಣೆಯನ್ನು ತರುವಂಥದ್ದು. ಯಾವ ಒಂದು ಕ್ಷೇತ್ರದಲ್ಲಿ ಬದಲಾವಣೆಯನ್ನು ತರುತ್ತೆ ಅಂತಂದರೆ ಜ್ಞಾನದಲ್ಲಾಗಿರ್ಬೋದು ಅಥವಾ ನಡವಳಿಕೆಯಲ್ಲಾಗಿರ್ಬೋದು ಅಥವಾ ಜ್ಞಾನವನ್ನು ಪಡೆಯುವಂಥದ್ದು ಮತ್ತು ಪರಿಣಿತಿಯನ್ನು ಪಡೆಯುವಂಥದ್ದಕ್ಕೆ ನಾವು ಕಲಿಕೆ ಅಂತ ಕರೆದಿದ್ದೀವಿ. ಮುಂದುವರಿದು ಕಲಿಕೆಯು ಸಕ್ರಿಯ ಪ್ರಕ್ರಿಯೆಯಾಗಿದೆ. ಅದನ್ನು ಯಾಕೆ ನಾವು ಕಲಿಕೆಯನ್ನು ಸಕ್ರಿಯ ಪ್ರಕ್ರಿಯೆ ಅಂತ ಕರಿತೀವಿ ಅಂತಂದರೆ ಕಲಿಯುವವನ್ನು ಅದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಾಗ ಅದು ಉತ್ತಮ ರೀತಿಯಲ್ಲಿ ನಡೆಯುತ್ತದೆ. ಯಾವಾಗಲೂ ನಾವು ಕಲಿಕೆ ಅಂತ ಹೇಳಿ ಕರೆದಾಗ ಕಲಿಕೆಯಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಅಥವಾ ಒಂದು ನಾವು ಅದರಲ್ಲಿ ಒಳಗೊಳ್ಳುವಂಥದ್ದು, ಪಾಲ್ಗೊಳ್ಳುವಂಥದ್ದು ಅಂತ ಕರಿತೀವಿ, ಸಕ್ರಿಯವಾಗಿ ಪಾಲ್ಗೊಳ್ಳುವಂಥದ್ದು. ಸೊ ಇದು ವ್ಯಕ್ತಿಯ ನಡವಳಿಕೆ ಮತ್ತು ವ್ಯಕ್ತಿತ್ವವನ್ನು ಮಾರ್ಪಡಿಸುವುದರಿಂದ ನಡವಳಿಕೆಯ ಮಾದರಿಗಳ ಮಾರ್ಪಾಡುಗಳನ್ನು ಸೂಚಿಸುತ್ತದೆ. ಈ ಒಂದು ವ್ಯಕ್ತಿತ್ವವನ್ನು ನಾವು ಮಾರ್ಪಡಿಸುವುದರಿಂದ, ಬದಲಾವಣೆ ಮಾಡುವುದರಿಂದ ನಡವಳಿಕೆಯಲ್ಲಿ ಬದಲಾವಣೆಯನ್ನು ನಾವು ಕಾಣ್ತೀವಿ. ಸೊ ಈ ಕಲಿಯುವರ ಗುಣಲಕ್ಷಣಗಳು ಕೂಡ ಒಂದಷ್ಟು ಬದಲಾವಣೆಯನ್ನು ಕಾಣ್ತದೆ. ಆ ಬದಲಾವಣೆಗಳು ಯಾವುದಂದರೆ ವಿದ್ಯಾರ್ಥಿಯ ಕಲಿಕೆಯ ಅನುಭವವು ವೈಯಕ್ತಿಕ, ಸಾಮಾಜಿಕ ಅರಿವಿನ ಮತ್ತು ಶೈಕ್ಷಣಿಕ ಅಂಶಗಳಿಂದ ಹೇಗೆ ಪ್ರಭಾವಿತವಾಗಿರುತ್ತದೆ ಎಂಬುದರ ಸುತ್ತುವ ಪರಿಕಲ್ಪನೆಯಾಗಿದೆ. ಸೊ ಕಲಿಯುವವರು ಏನು ಮಾಡಬೇಕು, ಅವರ ಗುಣಲಕ್ಷಣಗಳನ್ನು ನಾವು ಬದಲಾವಣೆಯನ್ನು ಕಾಣ್ತೇವೆ, ಗುಣಲಕ್ಷಣಗಳಲ್ಲಿ ಬದಲಾವಣೆಯನ್ನು ಕಾಣ್ತೇವೆ. ಮತ್ತು ಆ ಒಂದು ಅನುಭವಗಳು ಯಾವ್ಯಾವ ಅನುಭವಗಳು, ವೈಯಕ್ತಿಕವಾದ ಅನುಭವ, ಸಾಮಾಜಿಕ ಅನುಭವ, ಸಾಮಾಜಿಕ ಅರಿವು ಮತ್ತು ಇಂಥದ್ರೆಲ್ಲ ಒಂದು ವಿಷಯಗಳಲ್ಲಿ ಇದು ಪ್ರಭಾವವನ್ನು ಬೀರ್ತದೆ. ಇದನ್ನು ನಾವು ಕಲಿಕೆ ಅಂತ ಕರೆದಿದ್ದೀವಿ. ಸೊ ವಿದ್ಯಾರ್ಥಿಗಳು ಹೇಗೆ ಮತ್ತು ಏನು ಕಲಿತಾರೆ ಎಂಬುದರಲ್ಲಿ ಈ ಅಂಶಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ.
ಕಲಿಕೆ ಅಂದಾಗೇನು ಜ್ಞಾನವನ್ನು ಪಡ್ಕೊಳ್ಬೇಕು ಅಥವಾ ವರ್ತನೆಯಲ್ಲಿ ಬದಲಾವಣೆಯನ್ನು ಕಾಣಬೇಕು. ಸೊ ಇಂಥದ್ದೊಂದಷ್ಟು ವಿಷಯಗಳು ನಡೆದಾಗ ನಾವು ಅದನ್ನು ಕಲಿಕೆ ಅಂತ ಹೇಳಿ ಕರಿತೀವಿ. ಸೊ ಕಲಿಕೆಯಲ್ಲಿ ವಿದ್ಯಾರ್ಥಿಗಳು ಏನನ್ನು ಕಲಿತಾರೆ ಮತ್ತು ಹೇಗೆ ಕಲಿತಾರೆ ಅನ್ನೋದನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಕಲಿಕೆ ಅಂತಂದಾಗ ಈ ಒಂದು ವಿಷಯಗಳೆಲ್ಲ ಅದರಲ್ಲಿ ಬರುತ್ತೆ. ಆ ಕಲಿಕೆ ಹೇಗಾಗತ್ತೆ, ಪರಿಣಾಮಕಾರಿಯಾದ ಕಲಿಕೆ ಹೇಗಾಗತ್ತೆ, ಅಥವಾ ಒಂದು ವಿದ್ಯಾರ್ಥಿಯಲ್ಲಿ ಒಂದು ಬದಲಾವಣೆಯನ್ನು ನಾವು ಕಾಣಬೇಕಾದ್ರೆ ಅಲ್ಲಿ ಒಂದಷ್ಟು ವಿಷಯಗಳು ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಆ ವಿಷಯಗಳು ಯಾವುದು? ಅದರಲ್ಲಿ ಬಹಳ ಮುಖ್ಯವಾದ ವಿಷಯ ಅಂತಂದರೆ ಬೋಧನಾಶಾಸ್ತ್ರ. ಈ ಬೋಧನಾಶಾಸ್ತ್ರ ಅಂತ ನಾವೇನು ಕರಿತೀವಿ ಅದನ್ನು ಪೆಡಗಾಜಿ ಅಥವಾ ಪೆಡಗಾಗಿ ಅಂತ ಕರಿತೀವಿ. ಈ ಪೆಡಗಾಜಿನಲ್ಲಿ ಏನೇನು ಆಗತ್ತೆ ಅಂತಂದರೆ ನಾವು ಉಳಿಸಿಕೊಳ್ಳುವಂಥ ಅಥವಾ ಆರಿಸಿಕೊಳ್ಳುವಂಥ ಒಂದಷ್ಟು ಬೋಧನಾ ವಿಧಾನಗಳನ್ನು ನಾವೇನಂತ ಕರಿತೀವಿ ಬೋಧನಾಶಾಸ್ತ್ರ ಅಂತ ಕರಿತೀವಿ. ನಾವು ಈ ಬೋಧನಾಶಾಸ್ತ್ರದ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಬೋಧನೆಯ ಕಲೆಯನ್ನು ಬೋಧನಾಶಾಸ್ತ್ರ ಅಂತ ಕರಿತೀವಿ. ಬಹಳ ಸಿಂಪಲ್ಲಾಗಿ ಸರಳವಾಗಿ ಇದನ್ನು ನಾವು ಈ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ಬೋದು. ಏನಂತ? ಬೋಧನೆಯ ಕಲೆಯನ್ನು ಬೋಧನಾಶಾಸ್ತ್ರ ಅಂತ ಕರಿತೀವಿ, ಅಥವಾ ವಿಶೇಷವಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದ ಬೋಧನೆಯ ವಿಧಾನ ಮತ್ತು ಅಭ್ಯಾಸವನ್ನು ಬೋಧನಾಶಾಸ್ತ್ರ ಅಂತ ಕರಿತೀವಿ. ಕಲಿಕೆಯ ಸಿದ್ಧಾಂತಗಳು ಒಬ್ಬ ವ್ಯಕ್ತಿಯ ಜ್ಞಾನವನ್ನು ಹೇಗೆ ಪಡೆದುಕೊಳ್ಳುತ್ತಾನೆ, ಉಳಿಸಿಕೊಳ್ಳುತ್ತಾನೆ ಮತ್ತು ನೆನಪಿಸಿಕೊಳ್ಳುತ್ತಾನೆ ಎಂಬ ತತ್ವಗಳೊಂದಿಗೆ ವಿವರಿಸುತ್ತದೆ ಅಥವಾ ವ್ಯವಹರಿಸುತ್ತದೆ. ಏನು ವಿವರಣೆ ಮಾಡುತ್ತೆ ಇದು ಅಂತಂದರೆ, ಒಂದು ಕಲಿಕೆ ಆಗಬೇಕಾದ್ರೆ ಒಂದು ವ್ಯಕ್ತಿಯಲ್ಲಿ ಬದಲಾವಣೆಯನ್ನು ತರಬೇಕು. ಆ ಬದಲಾವಣೆಯನ್ನು ಅಥವಾ ಈ ಒಂದು ವ್ಯಕ್ತಿ ತನ್ನ ಜ್ಞಾನವನ್ನು ಹೇಗೆ ಪಡೆದುಕೊಳ್ತಾನೆ, ಅದನ್ನು ಹೇಗೆ ಉಳಿಸ್ಕೊಳ್ತಾನೆ ಮತ್ತು ಹೇಗೆ ನೆನಪಿಸ್ಕೊಳ್ತಾನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ಒಂದು ವಿಷಯವನ್ನು ನಾವು ಅಥವಾ ಒಂದು ಬದಲಾವಣೆಯನ್ನು ಮಕ್ಕಳಲ್ಲಿ ತರಬೇಕಾದ್ರೆ ಯಾವ ರೀತಿಯ ಒಂದು ಪೆಡಗಾಜಿ ಅಥವಾ ಬೋಧನಾಶಾಸ್ತ್ರವನ್ನು ಅಥವಾ ಯಾವ ಒಂದು ವಿಧಾನವನ್ನು ಬಳಸ್ಕೊಂಡ್ರೆ ಈ ಮಗುವಿನಲ್ಲಿ ಒಂದು ಬದಲಾವಣೆಯನ್ನು ಕಾಣಬಹುದು ಅನ್ನೋದನ್ನು ನಾವು ಬಹಳ ಕೂಲಂಕುಷವಾಗಿ ತಿಳ್ಕೊಬೇಕಾಗತ್ತೆ. ಮುಂದುವರಿದು, ಬೋಧನಾಶಾಸ್ತ್ರ ಬೋಧನೆಯ ಒಂದು ವಿಧಾನವಾಗಿದ್ದು ಇದರಲ್ಲಿ ಶಿಕ್ಷಕರು ಸೈದ್ಧಾಂತಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ಕಲಿಸುತ್ತಾರೆ. ಈ ಬೋಧನಾಶಾಸ್ತ್ರದಲ್ಲಿ ಏನು ಬರೀ ಪ್ರಾಯೋಗಿಕವಾಗಿ ಕಲಿಸುವಂಥದ್ದಲ್ಲ, ಬರೀ ಸೈದ್ಧಾಂತಿಕವಾಗಿ ಅಥವಾ ಸಿದ್ಧಾಂತಗಳನ್ನು ಕಲಿಸುವುದಲ್ಲ, 4 ಗೋಡೆಗಳ ಮಧ್ಯದಲ್ಲಿ ಒಂದು ತರಗತಿಯಲ್ಲಿ ಕಲಿಸೋದಷ್ಟೇ ಆಗಿರಲ್ಲ. ಇದಕ್ಕಿಂತ ಹೊರತುಪಡಿಸಿ ಇನ್ನೂ ಬೇರೆ ಬೇರೆ ವಿಷಯಗಳು ಇದರಲ್ಲಿ ನಡೀತಾ ಇರ್ತವೆ. ಸೊ ಈ ಶಿಕ್ಷಣಶಾಸ್ತ್ರವು ಶಿಕ್ಷಕರ ಬೋಧನಾ ನಂಬಿಕೆಗಳಿಂದ ರೂಪುಗೊಂಡಿರುವಂಥದ್ದು ಮತ್ತು ಸಂಸ್ಕೃತಿ ಮತ್ತು ವಿಭಿನ್ನ ಕಲಿಕೆಯ ಶೈಲಿಗಳ ಬಗ್ಗೆ ಅವರ ತಿಳುವಳಿಕೆಯನ್ನು ಒಳಗೊಂಡಿರುತ್ತದೆ. ಈ ಬೋಧನಾಶಾಸ್ತ್ರ ಅಂತಂದಾಗ ಏನೇನೆಲ್ಲ ಇದರಲ್ಲಿ ಒಳಗೊಂಡಿದೆ ಅಂತಂದರೆ, ಬೋಧನಾ ನಂಬಿಕೆಗಳಿಂದ ರೂಪುಗೊಂಡಿರುವಂಥದ್ದು, ಶಿಕ್ಷಕರ ಬೋಧನಾ ನಂಬಿಕೆಗಳು, ಯಾವ್ಯಾವ ನಂಬಿಕೆಗಳು ಅವರಲ್ಲಿ ಇದೆ ಅದನ್ನು ಕೂಡ ಇಲ್ಲಿ ಹೇಳ್ತಾ ಹೋಗುತ್ತೆ. ಮತ್ತು ಸಂಸ್ಕೃತಿಯ ಬಗ್ಗೆ ಕೂಡ ಅವನ ಒಂದು ತತ್ವಜ್ಞಾನ ಅಂತ ಏನು ಕರಿತೀವಿ, ತತ್ವಶಾಸ್ತ್ರ ಅಂತ ಹೇಳ್ತೀವಲ್ಲ, ಅದು ಕೂಡ ಇದರಲ್ಲಿ ಅಡಗಿರುತ್ತೆ. ಮತ್ತು ವಿಭಿನ್ನ ಕಲಿಕೆಯ ಶೈಲಿಗಳ ಬಗ್ಗೆ ಕೂಡ ತಿಳುವಳಿಕೆಯನ್ನು ಒಳಗೊಂಡಿರುತ್ತದೆ. ನಾವು ಬೋಧನಾಶಾಸ್ತ್ರ ಅಂದಾಗ ಯಾವ ರೀತಿ ಒಂದು ಶಿಕ್ಷಕ ತನ್ನ ವಿಷಯವನ್ನು ಟ್ರಾನ್ಸಾಕ್ಟ್ ಮಾಡ್ತಾನೆ ಅನ್ನೋದ್ರ ಜೊತೆಗೆ ಆ ಒಂದು ಕಲಿಕೆಯ ವಿದ್ಯಾರ್ಥಿಗಳ ವಿಭಿನ್ನ ಕಲಿಕೆಯ ಶೈಲಿಗಳ ಬಗ್ಗೆ ಕೂಡ ಇದು ತಿಳುವಳಿಕೆಯನ್ನು ಒಳಗೊಂಡಿರುತ್ತದೆ. ಮುಂದುವರಿದು, ಬೋಧನಾಶಾಸ್ತ್ರದ ಮುಖ್ಯ ಗುರಿ ವಿದ್ಯಾರ್ಥಿಗಳ ಹಿಂದಿನ ಕಲಿಕೆಯ ಮೇಲೆ ನಿರ್ಮಿಸುವುದು ಮತ್ತು ಕಲಿಯುವವರ ಕೌಶಲ್ಯ ಮತ್ತು ವರ್ತನೆಗಳ ಅಭಿವೃದ್ಧಿಯ ಮೇಲೆ ಕೆಲಸ ಮಾಡೋದು. ಸೊ ಹಿಂದಿನ ಕಲಿಕೆ, ಈಗಾಗಲೇ ಮಕ್ಕಳು ಯಾವುದೋ ಒಂದು ವಿಷಯದ ಬಗ್ಗೆ ಕಲ್ತಿರ್ತಾರೆ. ಯಾವುದೇ ವಿಷಯವನ್ನು ತಗೊಂಡಾಗಲೂ ಕೂಡ ಅವರಲ್ಲಿ ಒಂದು ಪ್ರೀವಿಯಸ್ ನಾಲೆಡ್ಜ್ ಅಂತ ಏನು ಕರಿತೀವಿ, ಹಿಂದಿನ ಕಲಿಕೆಯ ಬಗ್ಗೆ ಅವರಲ್ಲಿ ಅಥವಾ ಹಿಂದಿನ ಒಂದು ವಿಷಯಗಳನ್ನು ಕಲಿತಿರುವ ಮೇಲೆ ಜ್ಞಾನ ಅವ್ರಿಗೆ ಇರುತ್ತೆ. ಸೊ ಆ ಒಂದು ಜ್ಞಾನವನ್ನು ಕೂಡ ಇಲ್ಲಿ ನಾವು ಪರಿಗಣಿಸಬೇಕು. ಮತ್ತು ಕಲಿಯುವವರ ಈಗಿನ ಏನು ಮಕ್ಕಳು ಕಲಿತಾ ಇದ್ದಾರೆ, ಹೊಸ ವಿಷಯಗಳನ್ನು ಕಲಿತಾ ಇದ್ದಾರೆ, ಆ ಕಲಿಯುವುದಕ್ಕೆ ಅವರ ಕೌಶಲ್ಯಗಳು ಏನೇನಿರಬೇಕು ಮತ್ತು ವರ್ತನೆಗಳ ಅಭಿವೃದ್ಧಿಯ ಮೇಲೆ ಕೂಡ ನಾವು ಇಲ್ಲಿ ಕೆಲಸ ಮಾಡ್ತಾ ಹೋಗ್ತೀವಿ. ಸೊ ಬೋಧನಾಶಾಸ್ತ್ರದಲ್ಲಿ ಶಿಕ್ಷಕರ ಒಂದು ಜ್ಞಾನ ಮತ್ತು ವಿದ್ಯಾರ್ಥಿಗಳ ಒಂದು ಕಲಿಕಾ ಶೈಲಿಯ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಇಟ್ಕೊಂಡಿರಬೇಕು. ಇದನ್ನೆಲ್ಲ ಬೋಧನಾಶಾಸ್ತ್ರ ಹೇಳ್ತಾ ಹೋಗುತ್ತೆ. ಮತ್ತು ಬೋಧನಾಶಾಸ್ತ್ರವನ್ನು ವಿದ್ಯಾರ್ಥಿಗಳು ಹೇಗೆ ಕಲಿಯುತ್ತಾರೆ ಎಂಬುದರ ಕುರಿತು ಶಿಕ್ಷಕರ ತಿಳುವಳಿಕೆ ಅಂತ ಉಲ್ಲೇಖಿಸಬಹುದು. ಸೊ ವಿದ್ಯಾರ್ಥಿಗಳು ಹೇಗೆ ಕಲಿತಾರೆ ಅನ್ನೋದ್ರ ಬಗ್ಗೆ ಒಂದು ಶಿಕ್ಷಕರಿಗೆ ಮಾಹಿತಿ ಇರುತ್ತೆ. ಯಾವ ರೀತಿ ಮಕ್ಕಳು ಕಲಿತಾ ಇದ್ದಾರೆ ಅಂತ ಹೇಳಿ ತಿಳ್ಕೊಳ್ಳುವಂಥದ್ದನ್ನು ಬೋಧನಾಶಾಸ್ತ್ರ ಅಂತ ಕೂಡ ಹೇಳಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಅವರ ಅಗತ್ಯತೆಗಳಿಗೆ ಅನುಗುಣವಾಗಿ ಪಠ್ಯಕ್ರಮವನ್ನು ಪ್ರಸ್ತುತಪಡಿಸುವತ್ತ ಶಿಕ್ಷಕರು ಗಮನ ಹರಿಸಿದ್ದಾರೆ. ಯಾವ ಯಾವ ವಿದ್ಯಾರ್ಥಿಗಳು ಅವರವರ ಪ್ರಕಾರ ಅವರು ಪಠ್ಯಕ್ರಮವನ್ನು ಕಲಿತಾರೆ, ಸೊ ಅದನ್ನು ನಾವು ಶಿಕ್ಷಕರು ಗಮನ ಹರಿಸಬೇಕಾಗತ್ತೆ.
ಬೋಧನಾಶಾಸ್ತ್ರವು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವಿನ ತರಗತಿಯ ಸಂವಹನವನ್ನು ಬಯಸುತ್ತದೆ. ಈ ಬೋಧನಾಶಾಸ್ತ್ರದಲ್ಲಿ ಏನೇನೆಲ್ಲಪ್ಪ ಆಗುತ್ತೆ ಅಂತಂದರೆ, ಒಂದು ಶಿಕ್ಷಕರ ಒಂದು ಜ್ಞಾನವನ್ನು ಪರಿಗಣಿಸುತ್ತೆ, ವಿದ್ಯಾರ್ಥಿಗಳ ಕಲಿಕಾ ಶೈಲಿಯ ಬಗ್ಗೆ ಕೂಡ ಜ್ಞಾನವನ್ನು ಪಡ್ಕೋಬೇಕಾಗತ್ತೆ. ಜೊತೆಗೆ ಈ ಒಂದು ಪಠ್ಯಕ್ರಮವನ್ನು ಯಾವ ರೀತಿ ನಾವು ಪ್ರಸ್ತುತಪಡಿಸಬೇಕು ಅನ್ನೋದಕ್ಕೂ ಕೂಡ ಶಿಕ್ಷಕರು ಗಮನ ಹರಿಸಬೇಕಾಗತ್ತೆ. ಈ ಬೋಧನಾಶಾಸ್ತ್ರವು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವಿನ ಒಂದು ತರಗತಿಯ ಸಂವಹನವನ್ನು ಬಯಸುತ್ತದೆ. ತರಗತಿಯಲ್ಲಿ ನಡೆಯುವಂಥ ಸಂವಹನವನ್ನು ಇದು ಬಯಸುತ್ತದೆ. ಯಾವ ರೀತಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಒಂದು ಸಂವಹನ ಏರ್ಪಡುತ್ತೆ ಅಥವಾ ಒಂದು ಅವಿನಾಭಾವ ಸಂಬಂಧ ಏರ್ಪಡುತ್ತೆ ಅನ್ನೋದ್ರ ಮೇಲೆ ಇದನ್ನು ನಾವು ಗಮನ ಹರಿಸಬೇಕಾಗತ್ತೆ. ಸೊ ಕಲಿಯುವವರ ಮನಸ್ಸಿನ ಮೇಲೆ ಗಮನಾರ್ಹ ಪರಿಣಾಮವನ್ನು ಇದು ಬೀರುತ್ತದೆ. ಬೋಧನಾಶಾಸ್ತ್ರ ಅಂದಾಗ ಕಲಿಯುವವರು ಅವರ ಒಂದು ಮನಸ್ಸಿನ ಮೇಲೆ ಯಾವ ರೀತಿ ಗಮನಾರ್ಹ ಪರಿಣಾಮವನ್ನು ಶಿಕ್ಷಕರು ಬೀರ್ತಾರೆ ಅಥವಾ ಶಿಕ್ಷಕರು ಒಂದು ಬೋಧನೆ ಮಾಡುವಂಥ ವಿಷಯಗಳು ಕೂಡ ಯಾವ ರೀತಿ ಮಕ್ಕಳ ಮೇಲೆ ಅಥವಾ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಕೂಡ ನಾವು ಬೋಧನಾಶಾಸ್ತ್ರದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಮತ್ತು ಮುಂದುವರಿದು, ಬೋಧನಾಶಾಸ್ತ್ರವು ಶಿಕ್ಷಕರಿಗೆ ತರಗತಿಯ ಉತ್ತಮ ಸೂಕ್ತವಾದ ಅಭ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಈ ಶಿಕ್ಷಕರು ತರಗತಿಯಲ್ಲಿ ತಮ್ಮ ಸೂಕ್ತವಾದ ಅಭ್ಯಾಸಗಳನ್ನು ಬಳಸ್ಕೊಳ್ತಾರೆ. ಅದನ್ನು ಕೂಡ ಅವರು ಅರ್ಥ ಮಾಡ್ಕೋಬೋದು. ಯಾವ ರೀತಿಯ ಸೂಕ್ತವಾದ ಅಭ್ಯಾಸಗಳನ್ನು ನಾನು ಇವತ್ತು ಪರಿಗಣಿಸಬೇಕು, ಅದನ್ನು ಉಪಯೋಗಿಸಬೇಕು ಅನ್ನೋದನ್ನು ಕೂಡ ನಾವು ಇಲ್ಲಿ ಕಲ್ತ್ಕೊಳ್ತೀವಿ. ಈ ಒಂದು ವಿಷಯವನ್ನು ಶಿಕ್ಷಕರಿಗೆ ಹೇಳ್ತಾ ಹೋಗುತ್ತೆ. ಸೊ ವಿಭಿನ್ನ ವಿದ್ಯಾರ್ಥಿಗಳು ಮಾಹಿತಿಯನ್ನು ಹೇಗೆ ಕಲಿಯುತ್ತಾರೆ ಮತ್ತು ಗ್ರಹಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಲು ಇದು ಅವರಿಗೆ ಸಹಾಯ ಮಾಡುತ್ತದೆ. ನಮ್ಮ ತರಗತಿನಲ್ಲಿ ನಾವು ಹಲವಾರು ವಿದ್ಯಾರ್ಥಿಗಳನ್ನು ಕಾಣ್ತೇವೆ. ಈ ವಿದ್ಯಾರ್ಥಿಗಳೆಲ್ಲ ಒಂದೇ ರೀತಿಯಲ್ಲಿ ನಮ್ಮ ಮಾಹಿತಿ ನಾವೇನು ಕೊಡ್ತೀವಿ ಅದನ್ನು ಕಲಿಯೋಲ್ಲ. ಸೊ ಪ್ರತಿಯೊಂದು ವಿದ್ಯಾರ್ಥಿಯು ಯುನೀಕ್ ಅಂತ ಕರಿತೀವಿ. ಅವನು ಸ್ಪೆಷಲ್ ಆಗಿರ್ತಾನೆ, ವಿಶೇಷವಾಗಿರ್ತಾನೆ. ಈ ಒಂದು ಪ್ರತಿಯೊಂದು ವಿದ್ಯಾರ್ಥಿಯು ಮಾಹಿತಿಯನ್ನು ಹೇಗೆ ಕಲಿತಾರೆ, ಹೇಗೆ ಗ್ರಹಿಸ್ತಾರೆ, ಎಲ್ಲರೂ ಒಂದೇ ರೀತಿಯಲ್ಲಿ ಕಲಿತಾರಾ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕಲಿತಾರಾ? ಬೇರೆ ಬೇರೆ ರೀತಿಯಲ್ಲಿ ಕಲಿತಿದ್ರೆ ನಾವು ಅವರಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು ಅನ್ನೋದರ ಬಗ್ಗೆ ಎಲ್ಲ ವಿಷಯಗಳ ಮಾಹಿತಿಯನ್ನು ನಮ್ಮ ಬೋಧನಾಶಾಸ್ತ್ರ ನಮಗೆ ಹೇಳ್ತಾ ಹೋಗುತ್ತೆ. ಜೊತೆಗೆ ಶಿಕ್ಷಕರಿಗೆ ತರಗತಿಯನ್ನು ನಡೆಸಲು ಉತ್ತಮ ಮಾರ್ಗಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಲು ಬೋಧನಾಶಾಸ್ತ್ರವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಸೊ ಶಿಕ್ಷಕರು ಏನು ಮಾಡಬೇಕು? ತರಗತಿಯನ್ನು ನಡೆಸಬೇಕು. ಈ ತರಗತಿಯನ್ನು ನಡೆಸೋದಕ್ಕೆ ಹಲವಾರು ಮಾರ್ಗಗಳಿರುತ್ತವೆ. ಈ ಮಾರ್ಗಗಳನ್ನು ಅರ್ಥ ಮಾಡಿಕೊಳ್ಳಲು ಕೂಡ ನಮ್ಮ ಬೋಧನಾಶಾಸ್ತ್ರವು ನಮಗೆ ಸಹಾಯ ಮಾಡುತ್ತೆ. ಜೊತೆಗೆ ವಿಭಿನ್ನ ವಿಷಯಗಳಲ್ಲಿ ವಿದ್ಯಾರ್ಥಿಗಳು ಹೇಗೆ ವಿಭಿನ್ನವಾಗಿ ಕಲಿತಾರೆ ಎಂಬುದರ ಕುರಿತು ಒಂದು ಒಳನೋಟಗಳನ್ನು ಕೂಡ ಕೊಡುತ್ತೆ. ಯಾವ ರೀತಿಯ ವಿಭಿನ್ನ ವಿದ್ಯಾರ್ಥಿಗಳು ವಿಭಿನ್ನ ರೀತಿಯಲ್ಲಿ ಕಲಿತಾರೆ. ಆಡಿಟ್ರಿ ಲರ್ನರ್ಸ್ ಅಂತೇನು ಕರಿತೀವಿ, ಅವರು ಶ್ರವಣ ಮಾಧ್ಯಮದಲ್ಲಿ ಕಲಿಬೋದು ಅಥವಾ ದೃಶ್ಯ ಮಾಧ್ಯಮದಲ್ಲಿ ಕಲಿಬಹುದು ಅಥವಾ ಮಾಡುತ್ತಾ ಕಲಿ ಅಂತೇನು ಕರಿತೀವಿ, ಈ ರೀತಿಯಲ್ಲಿ ಕೂಡ ಅವರು ಕಲಿಬೋದು. ಹಲವಾರು ಕಲಿಕಾ ಶೈಲಿಗಳಿದ್ದಾವೆ. ಈ ಶೈಲಿಗಳ ಮೂಲಕ ಅವರು ಕಲಿಬಹುದು. ಯಾವ ಒಂದು ಮಗು ಯಾವ ಶೈಲಿಯ ಮೂಲಕ ಕಲಿತದೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ಈ ಎಲ್ಲ ವಿಷಯವನ್ನು ನಮ್ಮ ಬೋಧನಾಶಾಸ್ತ್ರ ನಮಗೆ ಹೇಳ್ತಾ ಹೋಗುತ್ತೆ. ಇದರಿಂದ ಅವರು ಈ ಅಗತ್ಯತೆಗಳಿಗೆ ತಕ್ಕಂತೆ ಪಾಠವನ್ನು ಮಾಡಬಹುದು. ಯಾವ ಅಗತ್ಯತೆಗಳು ಇಲ್ಲಿರುತ್ತೆ, ಈ ಮಕ್ಕಳ ಅಗತ್ಯತೆಗಳು ಯಾವುದದು? ಹಲವಾರು ಅಗತ್ಯತೆಗಳು ಮಕ್ಕಳಿಗೆ ಇರ್ತವೆ. ಈ ಎಲ್ಲ ಅಗತ್ಯತೆಗಳಿಗೆ ನಾವು ಪರಿಗಣಿಸಿ ಅಥವಾ ಎಲ್ಲ ಅಗತ್ಯತೆಗಳನ್ನು ಪರಿಗಣಿಸಿ ಅದಕ್ಕೆ ತಕ್ಕಂತೆ ನಾವು ಪಾಠಗಳನ್ನು ಮಾಡಬೇಕಾಗತ್ತೆ. ಇದು ವಿದ್ಯಾರ್ಥಿಗಳ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಕೂಡ ಇದು ಹೊಂದಿರುತ್ತೆ. ಸೊ ನಮ್ಮ ಒಂದು ಗುರಿ ಏನಾಗಿರಬೇಕು? ಪರಮ ಗುರಿ, ನಮ್ಮ ಶಿಕ್ಷಣದ ಪರಮ ಗುರಿ ಅಥವಾ ನಮ್ಮ ಬೋಧನೆಯ ಪರಮ ಗುರಿ ಮಕ್ಕಳ ಒಂದು ವರ್ತನೆಯಲ್ಲಿ ಬದಲಾವಣೆಯನ್ನು ತರಬೇಕು, ಗುಣಮಟ್ಟವನ್ನು ಹೆಚ್ಚಿಸಬೇಕು ಅಂತ ಹೇಳಿ ನಾವು ನೋಡಿದ್ದೀವಿ. ಸೊ ಹೀಗೆ ಈ ಒಂದು ವಿದ್ಯಾರ್ಥಿಗಳ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಕೂಡ ಈ ಒಂದು ಬೋಧನಾಶಾಸ್ತ್ರ ಹೊಂದಿರುತ್ತೆ. ಮತ್ತು ಪರಿಣಾಮಕಾರಿ ಕಲಿಕೆಯಲ್ಲಿ ಬೋಧನಾಶಾಸ್ತ್ರದ ಪಾತ್ರ ಏನಾಗಿರಬಹುದು? ನಾವೆಲ್ಲರೂ ಕೂಡ ಪರಿಣಾಮಕಾರಿ ಕಲಿಕೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಪರಿಣಾಮಕಾರಿ ಕಲಿಕೆ ಆಗಬೇಕು, ಅಲ್ಲಿ ಮಕ್ಕಳು ನಾವು ಅಂದುಕೊಂಡಿರುವಂಥ ಉದ್ದೇಶಗಳನ್ನು ಈಡೇರಿಸಬೇಕು. ನಾವು ಈಗಾಗಲೇ ಕನ್ಸಿಡರ್ ಮಾಡಿರುವಂಥ ಕಾಂಪಿಟೆನ್ಸೀಸ್ ಅಂತ ಏನು ಕರಿತೀವಿ, ಈ ಕ್ವಾಲಿಟೀಸ್ ಇರ್ಬೋದು, ಕಾಂಪಿಟೆನ್ಸೀಸ್ ಎಲ್ಲ ಮಕ್ಕಳಲ್ಲಿ ಬರಬೇಕು. ಸೊ ಆಗ ಅದನ್ನು ನಾವು ಪರಿಣಾಮಕಾರಿಯಾದ ಬೋಧನೆ ಅಂತ ಹೇಳಿ ಕರಿತೀವಿ. ಹೌದಾ? ಹಾಗಾದರೆ ಈ ಪರಿಣಾಮಕಾರಿ ಬೋಧನೆಯನ್ನು ನಾವು ಮಾಡಬೇಕಾದಾಗ ಯಾವ ವಿಷಯಗಳನ್ನು ನಾವು ಪರಿಗಣಿಸಬೇಕು ಅನ್ನೋದನ್ನು ಕೂಡ ನಮ್ಮ ಬೋಧನಾಶಾಸ್ತ್ರ ಹೇಳ್ತಾ ಹೋಗುತ್ತೆ. ಸೊ ಇಲ್ಲಿ ಸಹಕಾರಿ ಕಲಿಕೆಯ ಪರಿಸರವನ್ನು ಪ್ರೋತ್ಸಾಹಿಸುತ್ತದೆ. ಒಂದು ವಿಷಯ ಅಥವಾ ಒಂದು ವರ್ತನೆಯಲ್ಲಿ ಬದಲಾವಣೆಯನ್ನು ನಾವು ತರಬೇಕಾದ್ರೆ ಯಾವಾಗಲೂ ಅಲ್ಲಿ ಸಹಕಾರಿ ಕಲಿಕೆ ನಮಗೆ ಬಹಳ ಉತ್ತಮವಾದ ಒಂದು ರಿಸಲ್ಟ್ ಅಂತೇನು ಕರಿತೀವಿ, ಆ ಫಲಿತಾಂಶಗಳನ್ನು ಕೊಡುತ್ತೆ. ಈ ಸಹಕಾರಿ ಕಲಿಕೆಯ ಪರಿಸರವನ್ನು ಕೂಡ ಈ ಒಂದು ಬೋಧನಾಶಾಸ್ತ್ರ ಪ್ರೋತ್ಸಾಹಿಸುತ್ತದೆ ಮತ್ತು ಏಕತಾನತೆಯ ಕಲಿಕೆಯನ್ನು ನಿವಾರಿಸುತ್ತದೆ. ಏಕತಾನತೆ, ಯಾವುದೋ ಒಂದು ಬೋರ್ಡಮ್, ಇಷ್ಟ ಆಗ್ತಾ ಇಲ್ಲ ನನಗೆ, ಈ ಒಂದು ವಿಷಯ ನನಗೆ ಇಷ್ಟ ಆಗ್ತಾ ಇಲ್ಲ ಅಥವಾ ಈ ಒಂದು ವಿಧಾನ ಇಷ್ಟ ಆಗ್ತಾ ಇಲ್ಲ, ಅದರಲ್ಲಿ ಯಾವುದೋ ಒಂದು ರೀತಿಯಾದಂಥ ಬೋರ್ಡಮ್ ಆದರೆ ಅಲ್ಲಿ ಮಕ್ಕಳಿಗೆ ಇಷ್ಟ ಆಗಲ್ಲ.
ಈ ಒಂದು ಬೋಧನಾಶಾಸ್ತ್ರ ಏನು ಹೇಳುತ್ತೆ, ಇಂಥದ್ದೊಂದು ಬೋರ್ ಆಗುವಂಥ ಒಂದು ಏಕತಾನತೆಯನ್ನು ನಿರ್ಮಿಸುವಂಥ ಕಲಿಕೆಯನ್ನು ನಾವು ಇಲ್ಲಿ ನಿವಾರಿಸಬಹುದು, ಅಂಥ ಒಂದು ಸನ್ನಿವೇಶವನ್ನು ನಿವಾರಿಸ್ಬೋದು. ಅದನ್ನು ಯಾರಪ್ಪ ಹೇಳ್ತಾರೆ ಅಂತಂದರೆ ನಮ್ಮ ಬೋಧನಾಶಾಸ್ತ್ರ. ಸೊ ವಿದ್ಯಾರ್ಥಿಗಳು ತಮ್ಮ ಕಲಿಕೆಯ ಮಾರ್ಗಗಳನ್ನು ಕೂಡ ಅನುಸರಿಸ್ಬೋದು. ವಿದ್ಯಾರ್ಥಿಗಳಿಗೂ ಕೂಡ ಇದು ಒಂದಷ್ಟು ಮಾಹಿತಿಯನ್ನು ಕೊಡುತ್ತೆ ಬೋಧನಾಶಾಸ್ತ್ರ. ಬರೀ ಶಿಕ್ಷಕರಿಗಷ್ಟೇ ಅಲ್ಲ, ವಿದ್ಯಾರ್ಥಿಗಳು ಕೂಡ ಯಾವ ಒಂದು ಕಲಿಕೆಯ ಮಾರ್ಗಗಳನ್ನು ಅನುಸರಿಸಿದರೆ ನಾನು ನನ್ನ ವಿಷಯಗಳನ್ನು ಸರಿಯಾಗಿ ಕಲ್ತ್ಕೊಳ್ತೀನಿ, ನನಗೆ ಒಂದು ಕಂಫರ್ಟಬಲ್ ಝೋನ್ ಉಂಟಾಗಬಹುದು ಅಂತ ಹೇಳಿ ಮಕ್ಕಳು ಕೂಡ ಅಲ್ಲಿ ವಿಷಯಗಳನ್ನು ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಅದರಲ್ಲಿ ಅನಲೈಸ್ ಮಾಡಿ, ವಿಶ್ಲೇಷಣೆ ಮಾಡಿ ನಿರ್ಧರಿಸ್ತಾರೆ. ಸೊ ಈ ವಿದ್ಯಾರ್ಥಿಗಳಿಗೂ ಕೂಡ ತಮ್ಮ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಈ ಬೋಧನಾಶಾಸ್ತ್ರ ಬಹಳ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸ್ತದೆ. ಜೊತೆಗೆ ಎಲ್ಲರಿಗೂ ಅನುಕೂಲಕರ ಕಲಿಕೆ ವಿಧಾನವನ್ನು ಇಲ್ಲಿ ಈ ಒಂದು ಬೋಧನಾಶಾಸ್ತ್ರ ಕೂಡ ಹೇಳುತ್ತೆ, ಅದಕ್ಕೆ ಹೇಳುವುದರಲ್ಲಿ ಸಹಾಯ ಮಾಡುತ್ತೆ. ಮತ್ತು ಶಿಕ್ಷಕ ವಿದ್ಯಾರ್ಥಿ ಸಂವಹನವನ್ನು ಸುಧಾರಿಸುತ್ತದೆ. ನಮಗೆ ಯಾವಾಗಲೂ ನಾವು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಒಂದು ಒಳ್ಳೆಯ ಸಂಬಂಧವನ್ನು ಕಲ್ಪಿಸ್ಕೋಬೇಕಾಗತ್ತೆ, ಎಸ್ಟಾಬ್ಲಿಷ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಬೋಧನಾಶಾಸ್ತ್ರ ಇದಕ್ಕೂ ಕೂಡ ನಮಗೆ ಸಹಾಯ ಮಾಡುತ್ತೆ. ಯಾವ ರೀತಿ ನಾವು ನಮ್ಮ ಮಕ್ಕಳ ಜೊತೆ ಒಂದು ಸಂವಹನವನ್ನು ಏರ್ಪಡಿಸ್ಬೋದು ಮತ್ತು ಯಾವ ರೀತಿ ನಾವು ನಮ್ಮ ಮಕ್ಕಳ ಜೊತೆ ಒಳ್ಳೆಯ ಒಂದು ಸಂಬಂಧವನ್ನು ನಾವು ಕಲ್ಪಿಸ್ಕೋಬಹುದು ಅಥವಾ ಎಸ್ಟಾಬ್ಲಿಷ್ ಮಾಡ್ಬೋದು ಅಂತ ಕೂಡ ನಮ್ಮ ಈ ಬೋಧನಾಶಾಸ್ತ್ರ ಹೇಳ್ತಾ ಹೋಗುತ್ತೆ. ಜೊತೆಗೆ ವಿಭಿನ್ನ ಕಲಿಕೆಯ ಶೈಲಿಗಳನ್ನು ಪ್ರೋತ್ಸಾಹಿಸುತ್ತದೆ. ಸೊ ಇಲ್ಲಿ ನಾವು ಯಾವುದೇ ಒಂದು ಮಗು ಒಂದೇ ಒಂದು ಕಲಿಕೆ ಅಥವಾ ಎಲ್ಲ ಮಕ್ಕಳು ಒಂದೇ ಕಲಿಕೆಯ ಶೈಲಿಗಳನ್ನು ಉಪಯೋಗಿಸ್ಕೋಬೇಕು, ಅದರಲ್ಲೇ ಕಲಿಬೇಕು ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಟೀಚರ್ ಆಗಿ, ಶಿಕ್ಷಕರಾಗಿ ನಾವೇನು ಮಾಡಬೇಕು, ಅವರ ಒಂದು ಅವಶ್ಯಕತೆಗಳೇನಿದ್ದಾವೆ, ಅವರ ಒಂದು ಡೈವರ್ಸಿಟಿ ಅಂತ ಏನು ಕರಿತೀವಿ, ಆ ಒಂದು ಡಿಫ್ರೆನ್ಸಸ್ ಅಥವಾ ವಿಭಿನ್ನತೆಗಳನ್ನು ನಾವು ಅಥವಾ ವ್ಯತ್ಯಾಸಗಳನ್ನು ನಾವು ಯಾವಾಗಲೂ ಪ್ರೋತ್ಸಾಹ ಮಾಡಬೇಕಾಗತ್ತೆ. ಸೊ ಈ ಮಕ್ಕಳು ವಿಭಿನ್ನ ಕಲಿಕೆಯ ಶೈಲಿಗಳನ್ನು ಉಪಯೋಗಿಸ್ಕೊಳ್ತಾರೆ, ಅದಕ್ಕೆ ನಾವೇನು ಮಾಡಬೇಕು, ಅದಕ್ಕೆ ಪ್ರೋತ್ಸಾಹಿಸಬೇಕು. ಯಾವ ಮಗು ಯಾವ ಕಲಿಕೆ ಶೈಲಿಗಳಲ್ಲಿ ಬಹಳ ಕಂಫರ್ಟಬಲ್ ಅನಿಸುತ್ತೆ ಅಂಥ ಒಂದು ವಿಷಯಗಳನ್ನು ಅಥವಾ ಕಲಿಕೆ ಶೈಲಿಗಳನ್ನು ನಾವು ಪ್ರೋತ್ಸಾಹ ಮಾಡಬೇಕಾಗತ್ತೆ. ಮತ್ತು ವಿಶೇಷ ಅಗತ್ಯವುಳ್ಳ ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನು ಸಕ್ರಿಯಗೊಳಿಸುತ್ತದೆ. ಈ ಒಂದು ವಿದ್ಯಾರ್ಥಿಗಳ ಒಂದು ಗುಂಪು ಅಂತ ನಾವು ತಗೊಂಡಾಗ ಅಲ್ಲಿ ಹಲವಾರು ವಿದ್ಯಾರ್ಥಿಗಳಿರ್ತಾರೆ ಮತ್ತು ಅವರ ಎಲ್ಲ ಅಗತ್ಯತೆಗಳು ವಿಶೇಷವಾಗಿರ್ತವೆ ಮತ್ತು ವ್ಯತ್ಯಾಸಗಳಿರ್ತವೆ. ಆ ಒಂದು ಅಗತ್ಯತೆಗಳಲ್ಲಿ ನಾವು ಈ ವಿಶೇಷ ಅಗತ್ಯವುಳ್ಳ ವಿದ್ಯಾರ್ಥಿಗಳನ್ನು ನಾವು ಕಾಣ್ತೇವೆ. ಅವರಿಗೆ ವಿಶೇಷ ಅಗತ್ಯತೆಗಳನ್ನು ನಾವು ಕೊಡಬೇಕಾಗತ್ತೆ ಮತ್ತು ಅವರಿಗೆ ವಿಶೇಷವಾದ ರೀತಿಯಲ್ಲಿ ಪಾಠ ಮಾಡಬೇಕಾಗತ್ತೆ. ಈ ಎಲ್ಲ ವಿಷಯಗಳನ್ನು ನಾವು ಪರಿಗಣಿಸಬೇಕಾಗತ್ತೆ. ಅದನ್ನು ನಮಗೆ ಬೋಧನಾಶಾಸ್ತ್ರ ಯಾವಾಗಲೂ ಹೇಳ್ತಾ ಇರುತ್ತೆ. ಮತ್ತು ಈ ಒಂದು ಬೋಧನಾಶಾಸ್ತ್ರ ಇನ್ನೇನಪ್ಪ ಮಾಡುತ್ತೆ ಅಂತಂದರೆ ಕಲಿಕೆಯ ಉದ್ದೇಶಗಳನ್ನು ಸ್ಪಷ್ಟಪಡಿಸುತ್ತದೆ. ನೋಡಿ, ನಾವು ಕಲಿಕೆಯ ಉದ್ದೇಶಗಳನ್ನು ಯಾರು ಹೇಳ್ಕೊಡ್ತಾರೆ? ಮತ್ತು ಬೋಧನಾಶಾಸ್ತ್ರನೇ. ನಾವೊಂದು ಪಾಠಕ್ಕೆ ರೆಡಿ ಆಗ್ತಿದ್ದೀವಿ, ಒಂದು ದಿನ ಪಾಠ ಮಾಡ್ತೀವಿ, ಇಂಥದ್ದೇ ಒಂದು ವಿಷಯವನ್ನು ಹೇಳ್ತೀವಿ ಅಂದಾಗ ಆ ಒಂದು ಉದ್ದೇಶಗಳನ್ನು ಕೂಡ ನಾವು ಇಲ್ಲಿ ಸ್ಪಷ್ಟಪಡಿಸುತ್ತದೆ. ಯಾವಾಗಲೂ ಉದ್ದೇಶಗಳು ಬಹಳ ಸರಿಯಾಗಿ ಸ್ಪಷ್ಟವಾಗಿ ನಾವು ನೋಡಿರಬೇಕು, ಅದನ್ನು ತಿಳ್ಕೊಂಡಿರಬೇಕು. ಸೊ ಉದ್ದೇಶಗಳನ್ನು ಸರಿಯಾದ ರೀತಿಯಲ್ಲಿ ಯಾವುದೇ ಒಂದು ಆಂಬಿಗ್ಯೂಟಿ ಇಲ್ಲದೇನೆ ಸ್ಪಷ್ಟವಾಗಿ ನಾವು ತಿಳ್ಕೊಂಡ್ರೆ ನಾವು ಪಾಠ ಬಹಳ ಸರಳವಾಗಿರುತ್ತದೆ ಮತ್ತು ನಮ್ಮ ಉದ್ದೇಶಗಳನ್ನು ಈಡೇರಿಸಿಕೊಳ್ಳೋಕ್ಕೆ, ಪರಿಣಾಮಕಾರಿಯಾಗಿ ಈಡೇರಿಸ್ಕೊಳ್ಳೋಕ್ಕೆ ಅದು ನಮಗೆ ಸಹಾಯ ಮಾಡುತ್ತೆ. ಹಾಗಾಗಿ ಬೋಧನಾಶಾಸ್ತ್ರ ಇನ್ನೇನಪ್ಪ ಮಾಡುತ್ತೆ ಅಂತಂದರೆ ಕಲಿಕೆಯ ಉದ್ದೇಶಗಳನ್ನು ಕೂಡ ಇದು ಸ್ಪಷ್ಟಪಡಿಸುತ್ತದೆ. ಮತ್ತು ಬೋಧನಾಶಾಸ್ತ್ರ ಕಲಿಯೋರ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಕಲಿಯೋರು ಯಾವಾಗಲೂ ನಮ್ಮ ವಿದ್ಯಾರ್ಥಿಗಳು ಅಲ್ವಾ? ಈ ಕಲಿಯೋರ ಮೇಲೆ ಹೇಗೆ ಅದು ಪರಿಣಾಮವನ್ನು ಬೀರುತ್ತದೆ? ಇದರಿಂದ ಏನಾದರೂ ಕಲಿಯೋರಿಗೂ ಕೂಡ ಏನಾದರೂ ಸಹಾಯ ಆಗುತ್ತೆ ಅಂತ ಹೇಳಿ ನೋಡಿದಾಗ ಹೌದು. ಈ ಯಾವ ರೀತಿ ಸಹಾಯ ಮಾಡುತ್ತೆ ಬೋಧನಾಶಾಸ್ತ್ರ ಅಂತಂದರೆ, ಮೊದಲನೇದಾಗಿ ವಿದ್ಯಾರ್ಥಿ ಕೇಂದ್ರಿತ ವಿಧಾನ. ನಾವೀಗಾಗಲೇ ತಿಳ್ಕೊಂಡಿದ್ದೀವಿ, ಎಲ್ಲ ಬೇರೆ ಬೇರೆ ರೀತಿಯ ಒಂದಷ್ಟು ವಿಧಾನಗಳಿದ್ದಾವೆ. ಅದನ್ನು ನಾವು ಶಿಕ್ಷಕ ಕೇಂದ್ರಿತ ವಿಧಾನ ಮತ್ತು ವಿದ್ಯಾರ್ಥಿ ಕೇಂದ್ರಿತ ವಿಧಾನ ಮತ್ತು ಪ್ರಕ್ರಿಯೆ ಕೇಂದ್ರಿತ ವಿಧಾನ, ಹೀಗೆ. ಇಲ್ಲಿ ಮೊದಲನೇದಾಗಿ ವಿದ್ಯಾರ್ಥಿ ಕೇಂದ್ರಿತ ವಿಧಾನದ ಕೂಡ ನಮ್ಮ ಈ ಒಂದು ಬೋಧನಾಶಾಸ್ತ್ರ ನಮಗೆ ಸಹಾಯ ಮಾಡುತ್ತೆ. ಯಾವ ರೀತಿ ಸಹಾಯ ಮಾಡುತ್ತಪ್ಪ ಅಂತಂದರೆ, ಬೋಧನಾಶಾಸ್ತ್ರವು ವಿದ್ಯಾರ್ಥಿ ಕೇಂದ್ರಿತ ವಿಧಾನವಾಗಿದ್ದು ಇದರಲ್ಲಿ ವಿದ್ಯಾರ್ಥಿಗಳು ತಮ್ಮ ರೀತಿಯಲ್ಲಿ ಕಲಿಕೆಯ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸುತ್ತಾರೆ ಎಂಬುದನ್ನು ಕೂಡ ವಿವರಣೆ ಮಾಡುತ್ತೆ. ವಿದ್ಯಾರ್ಥಿಗಳ ಒಂದು ಪಾತ್ರ ಏನಾಗಿರುತ್ತೆ? ನಾವೇನೋ ಪಾಠ ಮಾಡ್ತೀವಿ, ವಿದ್ಯಾರ್ಥಿಗಳು ಅಂದ್ಕೊಳ್ಬೋದು ಏನೋ ಒಂದು ಸ್ವಲ್ಪ ಕೂತ್ಕೊಂಡು ಕೇಳಿಸ್ಕೊಂಡು ಬಂದ್ಬಿಡೋದು ಅಂತ. ಹಾಗಾಗಲ್ಲ. ಈ ಪರಿಣಾಮಕಾರಿಯಾದ ಕಲಿಕೆ ಆಗಬೇಕು ಅಂತಂದರೆ ವಿದ್ಯಾರ್ಥಿಗಳ ಇನ್ವಾಲ್ವ್ಮೆಂಟ್ ಅಂತೇನು ಕರಿತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೋಧನಾಶಾಸ್ತ್ರ ಯಾವಾಗಲೂ ವಿದ್ಯಾರ್ಥಿ ಕೇಂದ್ರಿತ ವಿಧಾನವಾಗಿರುತ್ತೆ. ವಿದ್ಯಾರ್ಥಿಗಳೇ ಅದಕ್ಕೆ ಮುಖ್ಯ. ಸೊ ವಿದ್ಯಾರ್ಥಿಗಳು ತಮ್ಮ ರೀತಿಯಲ್ಲಿ ಕಲಿಕೆಯ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸ್ತಾರೆ? ಕಲಿಕೆಯ ಜವಾಬ್ದಾರಿ ಅಂದರೆ ಏನಾಗಿರಬೇಕು?
ಅವರು ಕ್ಲಾಸ್ ರೂಮ್ಗೆ ಸರಿಯಾದ ಒಂದು ಟೈಮ್ಗೆ ಬರಬೇಕಾಗತ್ತೆ. ಕ್ಲಾಸ್ ರೂಮ್ನಲ್ಲಿ ಅವರ ಇನ್ವಾಲ್ವ್ಮೆಂಟ್ ಬಹಳ ಮುಖ್ಯ ಆಗುತ್ತೆ. ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳುವಂಥದ್ದು, ಏನಾದರೂ ನೋಟ್ಸ್ ಕೊಟ್ಟರೆ ಬರ್ಕೊಳ್ಳುವಂಥದ್ದು, ಅಥವಾ ಇನ್ನೇನಾದರೂ ಅಸೈನ್ಮೆಂಟ್ ಕೊಟ್ಟರೆ ಮಾಡುವಂಥದ್ದು, ಹೀಗೆ ಹಲವಾರು ರೀತಿಯಲ್ಲಿ ಅವರು ತಮ್ಮ ಒಂದು ಕಾರ್ಯಗಳನ್ನು ನಿರ್ವಹಿಸಬೇಕಾಗತ್ತೆ. ಆ ಒಂದು ವಿದ್ಯಾರ್ಥಿಗಳು ತಮ್ಮ ಕಾರ್ಯಗಳು ಏನೇನು, ತಮ್ಮ ಜವಾಬ್ದಾರಿ ಏನು ಅಂತ ಹೇಳಿ ಈ ಒಂದು ಬೋಧನಾಶಾಸ್ತ್ರ ಅವ್ರಿಗೆ ಹೇಳ್ಕೊಡುತ್ತೆ. ಜೊತೆಗೆ ವಿದ್ಯಾರ್ಥಿಗಳ ನಿರಂತರ ಮೌಲ್ಯಮಾಪನವನ್ನು ಕೂಡ ಈ ಒಂದು ಬೋಧನಾಶಾಸ್ತ್ರ ಮಾಡುತ್ತೆ, ಅಥವಾ ಬೋಧನಾಶಾಸ್ತ್ರ ನಮಗೆ ಸಹಾಯ ಮಾಡುತ್ತೆ. ಬರೀ ಪಾಠ ಮಾಡಿ ಹೋದರೆ ಸಾಕಾಗಲ್ಲ, ಅದನ್ನು ನೀವು ಮೌಲ್ಯಮಾಪನ ಕೂಡ ಮಾಡಬೇಕಾಗತ್ತೆ ಅಂತ. ಸೊ ಈ ಒಂದು ಬೋಧನೆ ಮತ್ತು ಮೌಲ್ಯಮಾಪನ ಎರಡೂ ಕೂಡ ಒಂದು ಪೂರಕವಾಗಿ ಕೆಲಸ ಮಾಡುವಂಥದ್ದು. ಇದನ್ನು ಕೂಡ ನಾವೇನಂತ ಕರಿಬೋದು, ಈ ಒಂದು ಬೋಧನೆ ಮತ್ತು ಮೌಲ್ಯಮಾಪನ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ನಾವು ಪಾಠ ಮಾಡಿದ್ಮೇಲೆ ಅಥವಾ ಬೋಧನೆ ಮಾಡಿದ್ಮೇಲೆ ಮೌಲ್ಯಮಾಪನ ಮಾಡುವುದು ಕೂಡ ನಮ್ಮ ಜವಾಬ್ದಾರಿಯಾಗಿರುತ್ತೆ. ಸೊ ಈ ಬೋಧನಾಶಾಸ್ತ್ರ ಹೇಳುತ್ತೆ, ನೀನು ಯಾವ ಒಂದು ಉದ್ದೇಶಗಳನ್ನು ಇಟ್ಕೊಂಡು ಪಾಠ ಮಾಡಿದ್ದೀರೋ ಆ ಒಂದು ಉದ್ದೇಶಗಳನ್ನು ಇಟ್ಕೊಂಡು ನೀವು ಮೌಲ್ಯಮಾಪನಗಳನ್ನು ಕೂಡ ಮಾಡಬೇಕಾಗತ್ತೆ ಅಂತ ಹೇಳಿ ನಮ್ಮ ಈ ಒಂದು ಬೋಧನಾಶಾಸ್ತ್ರ ಹೇಳುತ್ತೆ. ಜೊತೆಗೆ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳ ಗುರಿ ಫಲಿತಾಂಶಗಳನ್ನು ಸುಧಾರಿಸುತ್ತಿದ್ದಾರೆಂದು ನೋಡಲು ಮಾಡುವ ಪ್ರಕ್ರಿಯೆ. ಸೊ ನಾವೀಗ ವಿದ್ಯಾರ್ಥಿಗಳು ಯಾವುದೋ ಒಂದು ಪಾಠ ಕಲ್ತಾದ್ಮೇಲೆ ನಾವೇನು ಮಾಡಬೇಕು, ಅವರ ಒಂದು ಮೌಲ್ಯಮಾಪನ ಮಾಡಬೇಕು. ಮೌಲ್ಯಮಾಪನ ಮಾಡಾದ್ಮೇಲೆ ಅವರಿಗೆ ಹಿಮ್ಮಾಹಿತಿಗಳನ್ನು ಅಂದರೆ ಫೀಡ್ಬ್ಯಾಕ್ಗಳನ್ನು ಕೊಡಬೇಕು. ನೀನು ಚೆನ್ನಾಗಿ ಮಾಡಿದ್ಯಾ, ಚೆನ್ನಾಗಿ ಮಾಡಿಲ್ಲ, ಎಲ್ಲಿ ನೀನು ನಿನ್ನ ಒಂದು ಅಚೀವ್ಮೆಂಟ್ ಅಂತ ಏನು ಕರಿತೀವಿ ಅಲ್ಲೆಲ್ಲೋ ಒಂದು ಕಡೆ ಕುಂಠಿತವಾಗಿದೆ, ಈ ಒಂದು ವಿಷಯದಲ್ಲಿ ನೀನು ಸರಿಯಾಗಿ ಕಲ್ತ್ಕೋಬೇಕು ಅಂತ ಹೇಳುವಂಥದ್ದನ್ನು ನಾವು ಮಾಡಬೇಕಾಗತ್ತೆ. ಸೊ ಎಲ್ಲಿ ಫಲಿತಾಂಶಗಳನ್ನು ಸುಧಾರಿಸಬಹುದು ಅಂತ ನೋಡೋಕ್ಕೂ ಕೂಡ ನಮ್ಮ ಬೋಧನಾಶಾಸ್ತ್ರ ಇಲ್ಲಿ ನಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಮುಂದುವರಿದು ತಂಡದ ಕೆಲಸವನ್ನು ಪ್ರೋತ್ಸಾಹಿಸುತ್ತದೆ. ನಾವು ಯಾವಾಗಲೂ ತಂಡದ ಕೆಲಸವನ್ನು ಅಥವಾ ಟೀಮ್ ವರ್ಕ್ ಅಂತೇನು ಕರಿತೀವಿ ಅದನ್ನು ಪ್ರೋತ್ಸಾಹ ಮಾಡಬೇಕು. ಮಕ್ಕಳು ಈ ಒಂದು ಟೀಮ್ ವರ್ಕ್ ಅಂತೇನು ಕರಿತೀವಿ ಅಥವಾ ತಂಡದ ಕೆಲಸಗಳನ್ನು ಮಾಡಿದಾಗ ಅಥವಾ ಗುಂಪಿನಲ್ಲಿ ಕೆಲಸಗಳನ್ನು ಮಾಡಿದಾಗ ಅವರು ಹೆಚ್ಚು ಪರಿಣಾಮಕಾರಿಯಾಗಿ ಕಲಿತಾರೆ. ಈ ಬೋಧನಾಶಾಸ್ತ್ರ ಹೇಳುತ್ತೆ, ಎಲ್ಲರೂ ಗುಂಪಿನಲ್ಲಿ ಕೆಲಸ ಮಾಡಲಿ, ಆಗ ಅಲ್ಲಿ ಒಂದು ಕಲಿಯುವ ಒಂದು ವಿಷಯ ಭಾಳ ಚೆನ್ನಾಗಿ ಅವರಿಗೆ ಅರ್ಥ ಆಗ್ತದೆ. ಜೊತೆಗೆ ಅದನ್ನು ನಾವು ಟ್ರಾನ್ಸಾಕ್ಷನ್ ಅಂತೇನು ಕರಿತೀವಿ ಅದನ್ನು ನಾವು ಮಕ್ಕಳಿಗೆ ಅರ್ಥೈಸ್ಬೋದು, ಅದನ್ನು ನಾವು ಟ್ರಾನ್ಸ್ಫರ್ ಮಾಡ್ಬೋದು ಆ ವಿಷಯಗಳನ್ನು ಅಂತ ಹೇಳುತ್ತೆ. ಸೊ ಅಧ್ಯಯನ ವಿಧಾನಗಳು ವಿದ್ಯಾರ್ಥಿಗಳಿಗೆ ಸಮಾನ ಮನಸ್ಕ ವ್ಯಕ್ತಿಗಳನ್ನು ಭೇಟಿ ಮಾಡಲು ಮತ್ತು ಅವರೊಂದಿಗೆ ಕೆಲಸ ಮಾಡಲು ತಂಡದ ಕೆಲಸ ಮತ್ತು ಗುಂಪು ಯೋಜನೆಗಳನ್ನು ಪ್ರೋತ್ಸಾಹಿಸುತ್ತದೆ. ಸಮಾನ ವಯಸ್ಕರ ಜೊತೆ ಕೆಲಸ ಮಾಡೋದಕ್ಕೂ ಕೂಡ ಈ ಬೋಧನಾಶಾಸ್ತ್ರ ನಮಗೆ ಸಹಾಯ ಮಾಡುತ್ತೆ. ಜೊತೆಗೆ ಟೀಮ್ ವರ್ಕ್ ಅಂತೇನು ಕರಿತೀವಿ ಅದರಲ್ಲೂ ಕೂಡ ನಾವು ಕೆಲಸ ಮಾಡೋಕ್ಕೆ ನಮ್ಮ ಬೋಧನಾಶಾಸ್ತ್ರ ಹೇಳುತ್ತೆ. ಯಾವ ರೀತಿ ತಂಡಗಳಲ್ಲಿ ನಾವು ಕೆಲಸ ಮಾಡಬೇಕು, ಯಾವ ರೀತಿ ತಂಡಗಳನ್ನು ರಚಿಸಬೇಕು, ತಂಡಗಳನ್ನು ಅಥವಾ ಟೀಮ್ಗಳನ್ನು ರಚಿಸೋದು ಕೂಡ ಒಂದು ದೊಡ್ಡ ಕೌಶಲ್ಯನೇ ಟೀಚರ್ಗೆ. ಆ ಶಿಕ್ಷಕ ಏನು ಮಾಡಬೇಕು, ಯಾವ ರೀತಿ ಒಂದು ತಂಡಗಳನ್ನು ಮಾಡಬೇಕು. ಅದು ರ್ಯಾಂಡಮ್ ಆಗಿ ಸುಮ್ಮನೆ ನಾವು ಅಟೆಂಡೆನ್ಸ್ ಬುಕ್ ಇಟ್ಕೊಂಡು 1 2 3 4 ಒಂದು ಗುಂಪು, 3 4 5 6 ಒಂದು ಗುಂಪು ಅಂತ ಮಾಡೋ ಹಾಗಿಲ್ಲ. ನಾವು ಈ ಗುಂಪುಗಳನ್ನು ಮಾಡಬೇಕಾದ್ರೂ ಕೂಡ ಹಲವಾರು ವಿಷಯಗಳನ್ನು ನಾವು ಪರಿಗಣಿಸಬೇಕಾಗತ್ತೆ. ಕ್ರೈಟೀರಿಯಾ ಅಂತೇನು ಕರಿತೀವಿ, ಈ ಗುಂಪುಗಳನ್ನು ಮಾಡಬೇಕಾದ್ರೆ ಇರುವಂಥ ಒಂದಷ್ಟು ಕ್ರೈಟೀರಿಯಾಗಳನ್ನು ನಾವು ಪರಿಗಣಿಸಬೇಕಾಗತ್ತೆ. ಅದನ್ನು ಕೂಡ ನಮ್ಮ ಬೋಧನಾಶಾಸ್ತ್ರ ನಮಗೆ ಹೇಳ್ಕೊಡುತ್ತೆ. ಮತ್ತು ಅರಿವಿನ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುತ್ತದೆ. ಅರಿವಿನ ಕೌಶಲ್ಯಗಳು ಅಂತಂದ್ರೂ ಯಾವುದೋ ಒಂದು ವಿಷಯಗಳನ್ನು ತಿಳ್ಕೊಬೇಕಾದ್ರೆ ಅದನ್ನು ನಾವು ಅರಿವಿನ ಕೌಶಲ್ಯಗಳು ಅಂತ ಕರಿತೀವಿ. ಸೊ ಕೋರ್ಸ್ಗಳ ಮೌಲ್ಯಮಾಪನ ಇರಬಹುದು, ವಿವರವಾದ ವಿಶ್ಲೇಷಣೆ ಮತ್ತು ಗ್ರಹಿಕೆಯನ್ನು ಬಳಸಿಕೊಂಡು ಅರಿವಿನ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತದೆ. ಗ್ರಹಿಕೆ ಅದು ಬಹಳ ಮುಖ್ಯ ಆಗ್ತದೆ. ಯಾವುದೋ ಒಂದು ವಿಷಯವನ್ನು ಗ್ರಹಿಸಬೇಕು ಮತ್ತು ವಿವರವಾದ ವಿಶ್ಲೇಷಣೆಯನ್ನು ಕೂಡ ಕೊಡಬೇಕು ಮತ್ತು ಹಲವಾರು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸ್ಕೋಬೇಕಾಗತ್ತೆ. ಈ ಒಂದು ಎಲ್ಲ ವಿಷಯಗಳನ್ನು ನಾವೇನಂತ ಕರಿತೀವಿ ನಮ್ಮ ಶಿಕ್ಷಣದ ಉದ್ದೇಶಗಳಾಗಿರ್ತವೆ. ಈ ಒಂದು ವಿದ್ಯಾರ್ಥಿಗಳಲ್ಲಿ ನಾವು ವರ್ತನೆಗಳಲ್ಲಿ ಬದಲಾವಣೆಯನ್ನು ಕಾಣಬೇಕು. ಈ ಬದಲಾವಣೆಗಳು ಎಲ್ಲೆಲ್ಲಿರ್ತವೆ ಅಂತಂದರೆ ಅವರು ಪಡೆಯುವಂಥ ಜ್ಞಾನ ಆಗಿರ್ಬೋದು, ಅವರು ಪಡೆಯುವಂಥ ಗ್ರಹಿಕೆಯ ಒಂದು ಕೌಶಲ್ಯ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ನಾವು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕಾಗತ್ತೆ. ಅದನ್ನು ಯಾರಪ್ಪ ಮಾಡ್ತಾ ಇದ್ದಾರೆ ಅಂತಂದರೆ ಬೋಧನಾಶಾಸ್ತ್ರ. ಈ ಬೋಧನಾಶಾಸ್ತ್ರದ ಮೂಲಕ ನಾವು ಈ ಎಲ್ಲ ಒಂದು ವಿಷಯಗಳನ್ನು ನಾವು ಅರಿತ್ಕೋಬಹುದು. ಮತ್ತು ಬೋಧನಾಶಾಸ್ತ್ರ ಇನ್ನೇನಪ್ಪ ಮಾಡುತ್ತೆ ಅದರ ಜೊತೆಗೆ ಅಂತಂದರೆ ಇದು ಶಿಕ್ಷಕ ಮತ್ತು ಕಲಿಯುವವರ ನಡುವಿನ ಸಂಬಂಧವನ್ನು ಹೆಚ್ಚು ಹತ್ತಿರವಾಗಿಸುತ್ತದೆ. ನಾವು ಯಾವುದೇ ಒಂದು ಗ್ಯಾಪ್ ಇಟ್ಕೋಬಾರ್ದು ಮಕ್ಕಳ ಜೊತೆ. ಅವರನ್ನು ನಾವು ಬಹಳ ಹತ್ತಿರದಿಂದ ನಾವು ನೋಡ್ಕೋಬೇಕಾಗತ್ತೆ. ಅವ್ರಿಗೆ ಯಾವುದೇ ಒಂದು ಸಮಸ್ಯೆಗಳು ಕಂಡಾಗ ಕೂಡ ನಾವು ಅವ್ರಿಗೆ ಆ ಒಂದು ಸಲ್ಯೂಷನ್ ಕಂಡುಕೊಳ್ಬೇಕಾಗತ್ತೆ. ಹಾಗಾಗಿ ಅದನ್ನು ಯಾವಾಗ ಮಾಡ್ತೀವಿ, ಮಗು ಯಾವುದೋ ಒಂದು ಪ್ರಾಬ್ಲಮ್ನಿಂದ ಅವನು ಸಫರ್ ಮಾಡ್ತಾ ಇದ್ದರೆ ಅವನನ್ನು ನಾವು ಹತ್ತಿರ ಕರೆದು ಅವನ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ ಕೇಳುವಂಥದ್ದು, ಜೊತೆಗೆ ಅವನ ಒಂದು ಪ್ರಾಬ್ಲಮ್ನ ಅವನು ಹೇಳದೇನೆ ಅರ್ಥ ಮಾಡ್ಕೊಳ್ಳುವಂಥದ್ದನ್ನು ಕೂಡ ಅಂಥ ಒಂದು ಕೌಶಲ್ಯ ನನಗೆ ಇರಬೇಕಾಗತ್ತೆ ಆ್ಯಸ್ ಎ ಟೀಚರ್.
ಸೊ ನಾನೇನು ಮಾಡ್ತೀನಿ, ಈ ಬೋಧನಾಶಾಸ್ತ್ರ ಏನಪ್ಪ ಹೇಳುತ್ತೆ ಅಂತಂದರೆ, ಇದು ಶಿಕ್ಷಕ ಮತ್ತು ಕಲಿಯುವರ ನಡುವಿನ ಸಂಬಂಧವನ್ನು ಹೆಚ್ಚು ಹತ್ತಿರವಾಗಿಸುತ್ತದೆ. ಹೇಗೆ ಅಂದರೆ, ಅದು ನಮಗೆ ಹೇಳ್ಕೊಡುತ್ತೆ, ಇಂಥದ್ದೊಂದಷ್ಟು ವಿದ್ಯಾರ್ಥಿಗಳು ನಿಮ್ಮಲ್ಲಿದ್ದಾರೆ, ಈ ವಿದ್ಯಾರ್ಥಿಗಳಿಗೆ ಸರಿಯಾದ ಒಂದು ಮಾಹಿತಿಯನ್ನು ನೀವು ಕೊಡಬೇಕಾಗತ್ತೆ, ಅದಕ್ಕೆ ಸರಿಯಾದ ವಿಧಾನವನ್ನು ಕೂಡ ನೀವು ಅನುಸರಿಸ್ಕೋಬೇಕಾಗತ್ತೆ, ಸೊ ಅಪ್ಲೈ ಮಾಡ್ಕೋಬೇಕಾಗತ್ತೆ ಅಂತ ಅದು ಹೇಳುತ್ತೆ. ಹಾಗಾಗಿ ಈ ಒಂದು ಕಲಿಯುವವರು ಏನನ್ನು ಇಷ್ಟಪಡ್ತಾರೆ ಅಂತ ನನಗೆ ಗೊತ್ತಾದಾಗ, ಅವರ ಅವಶ್ಯಕತೆಗಳೇನು ಅಂತ ನಂಗೆ ಗೊತ್ತಾದಾಗ, ನಾನು ಅಂಥದ್ದೇ ಒಂದು ಸನ್ನಿವೇಶವನ್ನು ಕಲ್ಪಿಸಿದರೆ ನನ್ನ ಮತ್ತು ನನ್ನ ವಿದ್ಯಾರ್ಥಿಯ ನಡುವಿನ ಸಂಬಂಧ ಬಹಳ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಸೊ ಹಾಗಾಗಿ ಈ ಬೋಧನಾಶಾಸ್ತ್ರ ನಮಗೆ ಅದನ್ನು ಹೇಳ್ಕೊಡುತ್ತೆ, ಯಾವ ರೀತಿಯ ಒಂದು ಸಂಬಂಧವನ್ನು ನೀವು ಬೆಳೆಸ್ಕೋಬಹುದು, ಅದಕ್ಕೆ ನೀವೇನು ಮಾಡಬೇಕು, ಯಾವ ಅನುಭವಗಳನ್ನು ಮಕ್ಕಳಿಗೆ ಕೊಡಬೇಕು, ಸೊ ಅತ್ಯುತ್ತಮ ಕಲಿಕೆ ಆಗಬೇಕು ಅಂತಂದರೆ ಎಂಥ ಒಂದು ನಿರ್ಧಾರವನ್ನು ನೀವು ತೆಗೆದುಕೊಳ್ಬೇಕು ಅನ್ನೋದನ್ನು ಕೂಡ ನಮಗೆ ಬೋಧನಾಶಾಸ್ತ್ರ ಹೇಳುತ್ತೆ. ಮತ್ತು ಇದು ತಮ್ಮ ವಿದ್ಯಾರ್ಥಿಗಳ ಕಲಿಕೆಯ ಪ್ರಕ್ರಿಯೆಗಳನ್ನು ಹೊಂದಿಸಲು, ಅವರ ವಿಧಾನಗಳಲ್ಲಿ ಚುರುಕಾಗಲು ಸಹಾಯ ಮಾಡುತ್ತದೆ. ವಿದ್ಯಾರ್ಥಿಗಳ ಕಲಿಕೆಯ ಪ್ರಕ್ರಿಯೆ ನಾವು ಅದನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕು. ಯಾವ ರೀತಿ ಪ್ರಕ್ರಿಯೆ ಆಗ್ತಾ ಇದೆ, ನಿಧಾನಗತಿಯಲ್ಲಿ ಆಗ್ತಾ ಇದೆಯಾ, ನಾನು ಇವತ್ತು ಪಾಠ ಹೇಳ್ಕೊಟ್ಟಿದ್ದನ್ನು ಇನ್ಯಾವತ್ತೂ ಕಲ್ತ್ಕೊಳ್ತಾ ಇದ್ದಾರಾ, ಅಥವಾ ಮತ್ತೆ ಅವರೇನಾದರೂ ಬೇರೆ ಸೋರ್ಸಿಂದ ಇನ್ಫಾರ್ಮೇಷನ್ ತೊಗೋತಿದ್ದಾರಾ, ಅಥವಾ ಇನ್ನೇನಾದರೂ ಬೇರೆ ಬೇರೆ ವಿಷಯಗಳನ್ನು ಮಾಡ್ತಾ ಇದ್ದಾರಾ ಅಂತ ಹೇಳಿ ನಾವು ನೋಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಕಲಿಕೆಯ ಪ್ರಕ್ರಿಯೆಗಳನ್ನು ಹೊಂದಿಸಲು ಮತ್ತು ವಿಧಾನದಲ್ಲಿ ಚುರುಕಾಗಿಸಲು ಸಹಾಯ ಮಾಡಬೇಕು. ಅವರು ಚುರುಕಾಗಿ ಕೆಲಸ ಮಾಡ್ಕೋಬೇಕು. ಯಾವುದೇ ರೀತಿಯಾದಂಥ ಒಂದು ಸೋಮಾರಿತನ ಅವರಲ್ಲಿ ಇರಬಾರ್ದು. ಆ ಸೋಮಾರಿತನ ಇರಬಾರ್ದು ಅಂತಂದರೆ, ಇದು ನನ್ನ ಕಾರ್ಯ, ನನ್ನ ಜವಾಬ್ದಾರಿ, ಯಾವ ರೀತಿ ನಾವು ಈ ಪ್ರಕ್ರಿಯೆಗಳನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಅದನ್ನು ಕೂಡ ಬೋಧನಾಶಾಸ್ತ್ರ ಮಾಡ್ತಾ ಇರುತ್ತೆ. ಜೊತೆಗೆ ಕಲಿಕೆಯನ್ನು ಉತ್ತೇಜಿಸುವ ವಿಧಾನ ಮತ್ತು ಕಲಿಕೆಯ ನಿಜವಾದ ಫಲಿತಾಂಶಗಳ ನಡುವೆ ನೇರ ಸಂಪರ್ಕವಿರುತ್ತೆ ಅಂತ ಕೂಡ ಇದು ಹೇಳುತ್ತೆ. ಸೊ ಕಲಿಕೆಯನ್ನು ಉತ್ತೇಜಿಸುವ ವಿಧಾನ ಯಾವುದಾದ್ರೂ ವಿಧಾನದಲ್ಲಿ ಅವ್ರು ಕಲಿಬೋದು. ಕಲಿಕೆ ಅಂತ ಆಗಬೇಕು ಅಂತಂದಾಗ ಅವನು ಉಪನ್ಯಾಸ ಪದ್ಧತಿಯನ್ನಾದರೂ ಬಳಸ್ಕೋಬಹುದು, ಅಥವಾ ಡೆಮಾನ್ಸ್ಟ್ರೇಷನ್ ಅಂತ ಏನು ಕರಿತೀವಿ ಪ್ರಾತ್ಯಕ್ಷಿಕೆಗಳನ್ನಾದರೂ ಬಳಸ್ಕೋಬೋದು, ಅಥವಾ ಶಿಕ್ಷಕ ಕೇಂದ್ರಿತ ತತ್ವಗಳಲ್ಲಿ ಅವನಿಗೆ ಹೆಚ್ಚು ಆಸಕ್ತಿ ಹೊಂದಿರ್ಬೋದು, ಅಥವಾ ಶಿಶು ಕೇಂದ್ರಿತ ಅಥವಾ ಮಗು ಕೇಂದ್ರಿತ ತತ್ವಗಳಲ್ಲಿ ಅವನಿಗೆ ಆಸಕ್ತಿ ಇರ್ಬೋದು. ಮತ್ತು ಅದರ ಎಲ್ಲ ಒಂದು ವಿಷಯಗಳ ಮೂಲಕ ಅಥವಾ ಈ ಒಂದು ವಿಧಾನಗಳ ಮೂಲಕ ನಾವು ಪಾಠ ಮಾಡಿದ್ರೆ ಫಲಿತಾಂಶಗಳು ಬಹಳ ಚೆನ್ನಾಗಿ ಬರಬಹುದು. ಸೊ ಹಾಗಾಗಿ ಈ ಒಂದು ವಿಧಾನಗಳು ಮತ್ತು ಫಲಿತಾಂಶಗಳ ನಡುವೆ ನೇರ ಸಂಬಂಧ ಇರುತ್ತೆ. ನಾವು ಅದನ್ನು ನೋಡ್ಕೋಬೇಕಾಗುತ್ತೆ. ಯಾವ ವಿಧಾನದಲ್ಲಿ ಪಾಠ ಮಾಡ್ತಾ ಇದ್ದಾಗ ಫಲಿತಾಂಶಗಳು ಚೆನ್ನಾಗಿ ಬರ್ತಾ ಇದ್ದಾವೆ, ಆಯಿತಾ, ನಾನು ಯಾವ ಒಂದು ವಿಧಾನಗಳನ್ನು ಅನುಸರಿಸಿದರೆ ಫಲಿತಾಂಶಗಳು ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನು ನೋಡ್ಕೋಬೇಕಾಗತ್ತೆ. ಹಾಗಾಗಿ ಬೋಧನಾಶಾಸ್ತ್ರ ನಮಗೆ ಏನಪ್ಪ ಹೇಳುತ್ತೆ ಅಂತಂದರೆ, ಈ ಒಂದು ಕಲಿಕೆಯನ್ನು ಉತ್ತೇಜಿಸುವ ವಿಧಾನಗಳ ಬಗ್ಗೆ ಕೂಡ ಅದು ಹೇಳಿ, ಜೊತೆಗೆ ಅದರ ನೇರವಾದ ಸಂಪರ್ಕ ಯಾವುದ್ರ ಜೊತೆ ಇರಬೇಕು, ಫಲಿತಾಂಶಗಳ ನಡುವೆ ಇರಬೇಕು. ನಾವು ಮಾಡುವಂಥ ಪಾಠ ಯಾವ ಒಂದು ವಿಧಾನದಿಂದ ಮಾಡ್ತಾ ಇದ್ದೀವಿ, ಆ ಪಾಠ ಆ ವಿಧಾನದಲ್ಲಿ ಮಾಡಿದ್ರಿಂದ ಫಲಿತಾಂಶಗಳು ಯಾವ ರೀತಿ ಸಿಗ್ತಾ ಇದ್ದಾವೆ, ಒಳ್ಳೆಯ ಉತ್ತಮ ಫಲಿತಾಂಶ ಸಿಗ್ತಿದೆಯಾ, ಈ ಪಾಠದ ಮೂಲಕ ಮಾಡಿದ್ರಿಂದ ಅಥವಾ ಈ ವಿಧಾನದಿಂದ ಮಾಡಿದ್ದಕ್ಕೆ ನನಗೆ ಒಳ್ಳೆಯ ಫಲಿತಾಂಶ ಸಿಕ್ಕಿದೆ ಅಂತ ನಾನು ನಿರ್ಣಯಿಸ್ಕೋಬಹುದು. ಹಾಗಾಗಿ ಬೋಧನಾಶಾಸ್ತ್ರ ಇದನ್ನು ಕೂಡ ನಮಗೆ ಮಾಹಿತಿಯನ್ನು ಕೊಡ್ತಾ ಇದೆ. ಮುಂದುವರಿದು, ಚೆನ್ನಾಗಿ ಯೋಚಿಸಿದ ಬೋಧನಾಶಾಸ್ತ್ರವು ಬೋಧನೆಯ ಗುಣಮಟ್ಟವನ್ನು ಮತ್ತು ವಿದ್ಯಾರ್ಥಿಗಳು ವಿವಿಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ವಿಧಾನವನ್ನು ಸುಧಾರಿಸುತ್ತದೆ. ವಿದ್ಯಾರ್ಥಿಗಳು ಹಲವಾರು ಚಟುವಟಿಕೆಗಳಲ್ಲಿ ತಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಚಟುವಟಿಕೆಗಳ ಒಂದು ಮಾಹಿತಿಯನ್ನು ಕೂಡ ನಮಗೆ ಬೋಧನಾಶಾಸ್ತ್ರ ಹೇಳುತ್ತೆ. ಸೊ ಏನು ಹೇಳುತ್ತೆ, ಚೆನ್ನಾಗಿ ಯೋಚಿಸಿದ ಬೋಧನಾಶಾಸ್ತ್ರ ಏನು ಹೇಳುತ್ತೆ, ಬೋಧನೆಯ ಗುಣಮಟ್ಟವನ್ನು ಮತ್ತು ವಿದ್ಯಾರ್ಥಿಗಳು ವಿವಿಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ವಿಧಾನವನ್ನು ಸುಧಾರಿಸುತ್ತದೆ. ಈ ವಿಧಾನಗಳು ನಮಗೆ ಗೊತ್ತಿದೆ, ಅದನ್ನು ಹೇಗೆ ಸುಧಾರಿಸಬೇಕು, ಯಾವ ರೀತಿ ಫಲಿತಾಂಶ ಚೆನ್ನಾಗಿ ಬರುತ್ತೆ ಅಂತೆಲ್ಲ ನಮಗೆ ಹೇಳ್ತಾ ಹೋಗುತ್ತೆ. ಇದು ಮಕ್ಕಳು ತರಗತಿಯಲ್ಲಿ ಭಾಗವಹಿಸುವ ಸಾಧ್ಯತೆ ಹೆಚ್ಚಿರುವುದರಿಂದ ಅವರ ಗುರಿಗಳನ್ನು ಸಾಧಿಸುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ನಾವು ಯಾವಾಗಲೂ ಭಾಗವಹಿಸುವುದರ ಒಂದು ಫಲಿತಾಂಶವನ್ನು ಅಥವಾ ಭಾಗವಹಿಸುವಿಕೆಯನ್ನು ನಾವು ಹೆಚ್ಚಾಗಿ ಪರಿಗಣಿಸಬೇಕು. ಎಲ್ಲ ಮಕ್ಕಳು ನಮ್ಮ ತರಗತಿಯಲ್ಲಿ ನಮ್ಮ ಪಾಠದಲ್ಲಿ ಭಾಗವಹಿಸಬೇಕು, ಆಗ ಮಾತ್ರ ಆ ಒಂದು ಪರಿಣಾಮಕಾರಿಯಾದಂಥ ಕಲಿಕೆ ಉಂಟಾಗುತ್ತೆ. ಸೊ ಯಾವ ರೀತಿ ಮಕ್ಕಳನ್ನು ನೀವು ಭಾಗವಹಿಸುವಿಕೆ ಅಥವಾ ಭಾಗವಹಿಸಬೇಕು ಅಂತೇಳಿ ನಾವು ನೋಡ್ಕೋಬೇಕಾಗತ್ತೆ. ಜೊತೆಗೆ ಆ ಗುರಿಗಳನ್ನು ಸಾಧಿಸುವಂಥ ಒಂದಷ್ಟು ಸಾಧ್ಯತೆಗಳನ್ನು ನೋಡ್ಕೊಂಡಿದ್ರೆ ಇದನ್ನು ಕೂಡ ನಾವು ಬೋಧನಾಶಾಸ್ತ್ರದ ಮೂಲಕ ಕಲ್ತ್ಕೋಬಹುದು. ಪ್ರತಿಯೊಂದು ಮಗುವು ಅತ್ಯುತ್ತಮವಾದ ಕಲಿಕೆಯ ಅನುಭವವನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಉತ್ತಮ ಶಿಕ್ಷಣ ವಿಧಾನದ ಪ್ರಾಮುಖ್ಯತೆಯನ್ನು ಶಿಕ್ಷಕರು ತಿಳಿದಿರಬೇಕು. ಸೊ ಹಾಗಾಗಿ ನಾವು ಪ್ರತಿಯೊಂದು ಮಗು ಯಾವ ರೀತಿ ಅತ್ಯುತ್ತಮವಾಗಿ ಕಲಿತದೆ ಅದನ್ನು ಖಚಿತಪಡಿಸಿಕೊಳ್ಳಲು ಈ ಒಂದು ಬೋಧನಾಶಾಸ್ತ್ರದ ಒಂದು ಸಹಾಯ ನಮಗೆ ಬೇಕಾಗುತ್ತೆ. ಜೊತೆಗೆ ಪರಿಣಾಮಕಾರಿ ಶಿಕ್ಷಣ ವಿಧಾನಗಳನ್ನು ಬಳಸಿಕೊಳ್ಳುವುದರಿಂದ ವಿದ್ಯಾರ್ಥಿಗಳು ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ತಲುಪಲು ಮತ್ತು ಕಲಿಕೆಗೆ ಬಲವಾದ ಅಡಿಪಾಯವನ್ನು ಇದು ಒದಗಿಸುತ್ತದೆ. ಪರಿಣಾಮಕಾರಿ ಶಿಕ್ಷಣ ವಿಧಾನಗಳು ಅಂತಂದರೆ ನಮಗೀಗಾಗಲೇ ಗೊತ್ತಿದೆ,
ನಾವು ಹಲವಾರು ವಿಧಾನಗಳನ್ನು ಬಳಸ್ಕೊಳ್ತಾ ಇದ್ದೀವಿ. ಈ ವಿಧಾನಗಳು ಯಾವ್ಯಾವು, ಯಾವ ರೀತಿಯಾದ ಒಂದು ಕಲಿಕೆ ಇದರ ಮೂಲಕ ಉಂಟಾಗುತ್ತೆ, ಯಾವುದನ್ನು ನಾವು ಬಹಳ ಪರಿಣಾಮಕಾರಿಯಾದ ಒಂದು ವಿಧಾನ ಅಂತ ಹೇಳಿ ತಿಳ್ಕೊಂಡಿದ್ದೀವಿ, ಅದನ್ನು ಕೂಡ ನಾವು ಈ ಒಂದು ಬೋಧನಾಶಾಸ್ತ್ರದ ಮೂಲಕ ಕಲ್ತ್ಕೋಬೋದು. ಜೊತೆಗೆ ಈ ಒಂದು ವಿಧಾನಗಳ ಮೂಲಕ ಕಲಿಕೆ ಹೇಗೆ ಉಂಟಾಗುತ್ತೆ ಮತ್ತು ಒಂದು ಬಲವಾದ ಅಡಿಪಾಯವನ್ನು ಕೂಡ ಇದು ಒದಗಿಸುತ್ತೆ. ಹಾಗಾಗಿ ನಮಗೂ ಬೋಧನಾಶಾಸ್ತ್ರ ಇಲ್ಲಿ ಅಡಿಪಾಯವನ್ನು ಕೂಡ ಹೇಗೆ ಹಾಕಬೇಕು ಅಂತ ಹೇಳಿ ಹೇಳ್ಕೊಡ್ತಾ ಇದೆ. ಜೊತೆಗೆ ಇದು ವಿದ್ಯಾರ್ಥಿಗಳು ತಮ್ಮ ಸ್ವಂತ ಸಾಮರ್ಥ್ಯಗಳನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಅದು ಅವರ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನವನ್ನು ಸುಧಾರಿಸುತ್ತದೆ. ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ, ನಮ್ಮ ಒಂದು ಬೋಧನೆಯ ಉದ್ದೇಶಗಳೇನು ಅಥವಾ ಬೋಧನಾ ಕಲಿಕೆಯ ಉದ್ದೇಶಗಳೇನು ಅಂತಂದರೆ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಸಾಮರ್ಥ್ಯಗಳನ್ನು ಅರಿತುಕೋಬೇಕು. ಯಾವ ಸಾಮರ್ಥ್ಯಗಳು ನಮ್ಮಲ್ಲಿದೆ ಅಂಥೇಳಿ ಅಥವಾ ಅರಿಯುವುದು ಯಾವಾಗ ಅಂತಂದರೆ ನಾವು ಅವರಿಗೆ ಒಂದಷ್ಟು ಎಕ್ಸ್ಪೀರಿಯನ್ಸಸ್ ಅಥವಾ ಅನುಭವಗಳನ್ನು ಕೊಟ್ಟಾಗ. ಯಾವ ಅನುಭವಗಳನ್ನು ಕೊಡ್ತಾ ಇದ್ದೀವಿ, ಈ ಒಂದು ವಿಧಾನದ ಮೂಲಕ ಅವ್ರಿಗೆ ಹೇಳ್ಕೊಟ್ಟಾಗ ಅವ್ರಿಗೆ ಅರ್ಥ ಆಗುತ್ತೆ. ಅವರಿಗಿರುವಂಥ ಒಂದಷ್ಟು ವಿಷಯಗಳು ಅಥವಾ ಒಂದಷ್ಟು ಸಾಮರ್ಥ್ಯಗಳು ಅವರಿಗೆ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ನಮಗೆ ಈ ಸಾಮರ್ಥ್ಯಗಳ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಲು ಕೂಡ ನಮಗೆ ಈ ಒಂದು ವಿಧಾನಗಳ ಬಗ್ಗೆ ನಮಗೆ ಗೊತ್ತಿರಬೇಕಾಗತ್ತೆ. ಅದನ್ನು ಬೋಧನಾಶಾಸ್ತ್ರ ಹೇಳ್ತಾ ಇರುತ್ತೆ. ಜೊತೆಗೆ ನಾವೀಗ ತುಂಬ ಸಲ ಮಾತಾಡಿರ್ತೀವಿ, ಈ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬಹಳ ಕಡಿಮೆ ಮತ್ತು ಸ್ವಾಭಿಮಾನನೇ ಇರಲ್ಲ, ಆಯಿತಾ, ಅಂಥದ್ದೊಂದಷ್ಟು ವಿಷಯಗಳು ಅವರಲ್ಲಿ ಇರುತ್ತೆ, ಅಂಥದ್ದೊಂದಷ್ಟು ಸಮಸ್ಯೆಗಳು ಅವರಲ್ಲಿರುತ್ತೆ ಅಂತ. ಈ ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸುವಂಥದ್ದು ಮತ್ತು ಸ್ವಾಭಿಮಾನವನ್ನು ಹೆಚ್ಚಿಸುವಂಥ ಒಂದಷ್ಟು ವಿಷಯಗಳು ನಮ್ಮಲ್ಲಿರ್ತವೆ ಅಥವಾ ವಿಧಾನಗಳು ನಮ್ಮಲ್ಲಿದ್ದಾವೆ. ಆ ಯಾವ ವಿಧಾನಗಳನ್ನು ಉಪಯೋಗಿಸ್ಕೊಂಡು ನಾವು ಆತ್ಮವಿಶ್ವಾಸವನ್ನು ಬೆಳೆಸ್ಬೋದು, ಸ್ವಾಭಿಮಾನವನ್ನು ಸುಧಾರಿಸ್ಬೋದು ಅಂತ ಕೂಡ ನಮಗೆ ಗೊತ್ತಾಗೋದು ಯಾವುದ್ರ ಮೂಲಕ ಅಂತಂದರೆ ಬೋಧನಾಶಾಸ್ತ್ರಗಳ ಮೂಲಕ. ಹಾಗಾಗಿ ಈ ಬೋಧನಾಶಾಸ್ತ್ರ ಅಥವಾ ವಿಧಾನಗಳ ಒಂದು ಅರಿವು ನಮಗೆ ಇರಬೇಕಾಗತ್ತೆ. ಅದು ಒಂದು ಮುಖ್ಯವಾದ ಪಾತ್ರವನ್ನು ನಿರ್ವಹಿಸ್ತಾ ಇರುತ್ತೆ. ಜೊತೆಗೆ ಇದು ವಿದ್ಯಾರ್ಥಿಗಳು ಸಾಧಿಸುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ, ಏಕೆಂದರೆ ಅವರು ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಹೆಚ್ಚು ಪ್ರೇರೇಪಿಸಲ್ಪಡುತ್ತಾರೆ. ಒಂದೇ ರೀತಿಯ ಏಕತಾನತೆ ಅಂತ ನಾವೀಗಾಗಲೇ ಮಾತಾಡಿದ್ದೀವಿ. ಏಕತಾನತೆಯನ್ನು ನಿರ್ಮೂಲನೆ ಮಾಡಿ ಈ ಒಂದು ಹೆಚ್ಚಿನ ಒಂದು ಸಕ್ರಿಯವಾಗಿ ಒಂದು ಪಾಲ್ಗೊಳ್ಳುವಂತೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ಈ ಒಂದು ಬೋಧನಾಶಾಸ್ತ್ರ ಮಾಡ್ತಾ ಇರುತ್ತೆ. ಎಲ್ಲಿ ಮಕ್ಕಳು ಹೆಚ್ಚು ಸಕ್ರಿಯವಾಗಿ ಪಾಲ್ಗೊಳ್ತಾರೆ, ಎಲ್ಲಿ ಅವರು ಆ್ಯಕ್ಟಿವ್ ಆಗಿರ್ತಾರೆ ಅಂತೆಲ್ಲ ಕೂಡ ನಮಗೆ ಈ ಒಂದು ಬೋಧನಾಶಾಸ್ತ್ರ ಹೇಳುತ್ತೆ. ಯಾವುದೋ ಒಂದು ಆ್ಯಕ್ಟಿವಿಟಿ ಸೆಂಟರ್ಡ್ ಮೆಥಡಾಲಜಿ ಅಂತ ಹೇಳಿ ಕರಿತೀವಲ್ಲ, ಇಲ್ಲಿ ಕೂಡ ವಿದ್ಯಾರ್ಥಿಗಳು ಹೆಚ್ಚು ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಅಥವಾ ಒಂದು ಸಲ ಟ್ರೆಡಿಷ್ನಲ್ ಅಂತ ಏನು ಕರಿತೀವಿ, ನಾವು ಸಾಂಪ್ರದಾಯಿಕವಾಗಿ ಮಾಡುವಂಥ ಒಂದಷ್ಟು ವಿಧಾನಗಳಲ್ಲೂ ಕೂಡ ಮಕ್ಕಳು ತಮ್ಮನ್ನು ತಾನು ತೊಡಗಿಸ್ಕೋಬಹುದು. ಹಾಗಾಗಿ ಇದು ವಿದ್ಯಾರ್ಥಿ ಕೇಂದ್ರಿತ ಆಗಿರ್ಬೋದು ಅಥವಾ ಶಿಕ್ಷಕ ಕೇಂದ್ರಿತ ಆಗಿರ್ಬೋದು, ಎಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸ್ತಾರೆ ಅಂತ ಕೂಡ ನಮಗೆ ಈ ಒಂದು ಬೋಧನಾಶಾಸ್ತ್ರದ ಮೂಲಕ ಗೊತ್ತಾಗುತ್ತೆ. ಮತ್ತು ಈ ಬೋಧನಾಶಾಸ್ತ್ರದ ವಿಧಾನಗಳು ಬೇಕಾದಷ್ಟಿದ್ದಾವೆ. ನಾವೀಗಾಗಲೇ ಮಾತಾಡಿದ್ದೀವಿ, ಹಲವಾರು ಬೋಧನಾ ವಿಧಾನಗಳು ನಮಗಿದ್ದಾವೆ. ಆ ವಿಧಾನಗಳನ್ನು ನಾವು ಅನುಸರಿಸಿ ಅಥವಾ ಅದನ್ನು ಉಪಯೋಗಿಸ್ಕೊಂಡು ನಾವು ಕಲಿಕೆಯನ್ನು ನಾವು ಅಚೀವ್ ಮಾಡ್ತಾ ಇದ್ದೀವಿ. ಸೊ ಕಲಿಕೆ ಅಂತ ಈಗಾಗಲೇ ನಾವು ಕಲ್ತ್ಕೊಂಡಿದ್ದೀವಿ, ಒಂದು ವರ್ತನೆಯಲ್ಲಿ ಬದಲಾವಣೆಯನ್ನು ತರುವಂಥದ್ದು, ಜ್ಞಾನದಲ್ಲಾಗಿರಬಹುದು ಅಥವಾ ವರ್ತನೆಯಲ್ಲಾಗಿರ್ಬೋದು ಅಂತ. ಹಾಗಾಗಿ ಈ ಎಲ್ಲ ವಿಧಾನಗಳು ಯಾವ್ಯಾವಿದ್ದಾವೆ ಅಂತ ಹೇಳಿ ನೋಡೋಣ. ಕಲಿಕೆ ಮತ್ತು ಬೋಧನೆಗೆ ಅನುಕೂಲವಾಗುವಂತೆ ಆಸಕ್ತಿದಾಯಕ ಪರಿಣಾಮಕಾರಿ ಮಾರ್ಗಗಳನ್ನು ಕಂಡುಕೊಳ್ಳಲು ಬೋಧನಾಶಾಸ್ತ್ರವು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಸಹಾಯ ಮಾಡಿದೆ. ಈ ಒಂದು ಬೋಧನಾಶಾಸ್ತ್ರ ಏನು ಮಾಡ್ತಾ ಇದೆ, ವಿದ್ಯಾರ್ಥಿಗಳಿಗೂ ಕೂಡ ಸಹಾಯ ಮಾಡ್ತಾ ಇದೆ, ಶಿಕ್ಷಕರಿಗೂ ಕೂಡ ಸಹಾಯ ಮಾಡ್ತಾ ಇದೆ. ಶಿಕ್ಷಕರು ಯಾವ ಬೋಧನಾ ವಿಧಾನಗಳನ್ನು ಬಳಸ್ಕೋಬೋದು ಅಂತ ಹೇಳಿದಾಗ ಈ ಒಂದು ವಿದ್ಯಾರ್ಥಿಗಳಿಗೆ ಯಾವ ವಿಧಾನದಲ್ಲಿ ನಾವು ಕಲಿಬಹುದು ಪರಿಣಾಮಕಾರಿಯಾಗಿ ಅಂತ ಕೂಡ ಇದು ಹೇಳ್ತಾ ಇದೆ. ಹಾಗಾಗಿ ನಾವು ಈ ಒಂದು ಬೋಧನಾಶಾಸ್ತ್ರದ ವಿವಿಧ ವಿಧಾನಗಳನ್ನು ನಾವು ಈಗ ಅರ್ಥ ಮಾಡಿಕೊಳ್ಳೋಣ. ನೋಡೋಣ ಯಾವ್ಯಾವ ಅನುಕೂಲಗಳಿದ್ದಾವೆ, ಯಾವ್ಯಾವ ವಿಧಾನಗಳಿದ್ದಾವೆ ಅಂತಂತ. ಮೊದಲನೇದು ಶಿಕ್ಷಕ ಕೇಂದ್ರಿತ ವಿಧಾನ, ಎರಡನೇದು ವಿದ್ಯಾರ್ಥಿ ಕೇಂದ್ರಿತ ವಿಧಾನ, ಮೂರನೇದು ಉನ್ನತ ತಂತ್ರಜ್ಞಾನದ ವಿಧಾನ, ಇದನ್ನು ಹೈಟೆಕ್ ವಿಧಾನ ಅಂತ ಕೂಡ ಕರಿತೀವಿ. ಮತ್ತು ಕಡಿಮೆ ತಂತ್ರಜ್ಞಾನದ ವಿಧಾನ ಅಂದರೆ ಕಡಿಮೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಮಾಡುವಂಥದ್ದು ಮತ್ತು ಉನ್ನತ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ನಾವು ಪಾಠ ಮಾಡುವಂಥದ್ದು, ಮತ್ತು ಶಿಕ್ಷಕ ಕೇಂದ್ರಿತ ವಿಧಾನ ಮತ್ತು ವಿದ್ಯಾರ್ಥಿ ಕೇಂದ್ರಿತ ವಿಧಾನ. ಈಗಾಗಲೇ ನಮಗೆ ಇದ್ರ ಬಗ್ಗೆ ಗೊತ್ತಿದೆ. ಇವೆಲ್ಲ ಬೋಧನಾಶಾಸ್ತ್ರದ ವಿಧಾನಗಳಾಗಿರ್ತವೆ. ನಾವು ಇನ್ನೂ ಒಂದಷ್ಟು ಮುಂದುವರಿದು ಇನ್ನೊಂದು ವಿಂಗಡಣೆಯನ್ನು ನೋಡೋಣ. ಶಿಕ್ಷಕರ ಕೇಂದ್ರಿತ ವಿಧಾನಗಳಲ್ಲಿ ಮತ್ತು ವಿದ್ಯಾರ್ಥಿ ಕೇಂದ್ರಿತ ವಿಧಾನಗಳಲ್ಲಿ ಇನ್ನೂ ಯಾವ್ಯಾವ ವಿಧಾನಗಳಿದ್ದಾವೆ. ಶಿಕ್ಷಕ ಕೇಂದ್ರಿತ ವಿಧಾನ ಅದರ ಶಿಕ್ಷಣ ವಿಧಾನಗಳು ಯಾವ್ಯಾವುದಪ್ಪ ಅಂದರೆ ನೇರ ಸೂಚನೆ, ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಎರಡನೇದು ಕೈನೆಸ್ಥೆಟಿಕ್ ಲರ್ನಿಂಗ್ ಅಥವಾ ಕೈನೆಸ್ಥೆಟಿಕ್ ಕಲಿಕೆ ಅಂತ. ಇದು ಶಿಕ್ಷಕ ಕೇಂದ್ರಿತ ಶಿಕ್ಷಣ ವಿಧಾನಗಳು. ಮತ್ತೆ ಮುಂದುವರಿದು ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣ ವಿಧಾನಗಳು ಯಾವ್ಯಾವುದು ಅಂತ ಗೊತ್ತಿದ್ದರೆ ನಮಗೆ ಈ ಒಂದು
ವಿಧಾನಗಳನ್ನು ಬಳಸಿಕೊಂಡು ಒಂದು ಪರಿಣಾಮಕಾರಿಯಾದಂಥ ಕಲಿಕೆಯನ್ನು ಉಂಟು ಮಾಡಬಹುದು. ಹಾಗಾಗಿ ನಮಗೆ ಈ ಒಂದು ವಿಷಯಗಳ ಒಂದು ಅರಿವು ಬಹಳ ಮುಖ್ಯ ಆಗುತ್ತೆ. ನಂತರ ಈ ವಿಭಿನ್ನ ಸೂಚನೆ ಅಂತ ಹೇಳಿ ಕರಿತೀವಿ. ಇದು ಕೂಡ ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣ ವಿಧಾನದಲ್ಲಿ ಒಂದು. ಎರಡನೇದು ವಿಚಾರಣೆ ಆಧಾರಿತ ಕಲಿಕೆ, ಮತ್ತು ಮೂರನೇದು ವೈಯಕ್ತಿಕಗೊಳಿಸಿದ ಕಲಿಕೆ, ನಾಲ್ಕನೇದು ಆಟ ಆಧಾರಿತ ಕಲಿಕೆ. ಈ ನಾಲ್ಕನ್ನು ನಾವು ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣ ವಿಧಾನಗಳು ಅಂಥೇಳಿ ಕರೆದಿದ್ದೀವಿ. ಯಾಕಪ್ಪ ನಾವು ಈ ವಿಷಯಗಳ ಬಗ್ಗೆ ಅಥವಾ ವಿಧಾನಗಳ ಬಗ್ಗೆ ತಿಳ್ಕೊಬೇಕಾಗತ್ತೆ ಅಂತಂದರೆ, ಈ ವಿಧಾನಗಳ ಅರಿವಿದ್ದರೆ ನಾವು ಮಕ್ಕಳಲ್ಲಿ ಯಾವ ಒಂದು ಪರಿಣಾಮಕಾರಿ ಕಲಿಕೆ ಆಗಬಹುದು ಅಂಥೇಳಿ ನಮಗೆ ಗೊತ್ತಾಗತ್ತೆ. ಜೊತೆಗೆ ನಾವು ಅದನ್ನು ಉಪಯೋಗಿಸ್ಕೊಂಡು ಮಕ್ಕಳಲ್ಲಿ ಒಂದು ರೀತಿಯ ಬದಲಾವಣೆಗಳನ್ನು ತರಬಹುದು ಮತ್ತು ಸರ್ವತೋಮುಖ ಬೆಳವಣಿಗೆಯಲ್ಲಿ ಉಂಟಾಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಈ 5 ಪ್ರಮುಖ ವಿಧಾನಗಳನ್ನು ನೋಡೋಣ. ಅಂದರೆ ಶಿಕ್ಷಕ ಕೇಂದ್ರಿತ ವಿಧಾನಗಳಿರ್ಬೋದು ಅಥವಾ ವಿದ್ಯಾರ್ಥಿ ಕೇಂದ್ರಿತ ವಿಧಾನಗಳಿರ್ಬೋದು. ಇದರಲ್ಲಿ ನಾವು ಪ್ರಮುಖವಾಗಿ ವಿದ್ಯಾರ್ಥಿ ಕೇಂದ್ರಿತ ವಿಧಾನಗಳ ಬಗ್ಗೆ ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ಳೋಣ. ಅದರಲ್ಲಿ ಮತ್ತೆ ಪ್ರಮುಖ ವಿಧಾನಗಳು ಯಾವುದಿದ್ದಾವೆ ಅಂತಂದರೆ, ಮೊದಲನೆಯದಾಗಿ ರಚನಾತ್ಮಕ ಕಲಿಕಾ ವಿಧಾನ, ಸಹಕಾರಿ ಕಲಿಕಾ ವಿಧಾನ, ಸಮಗ್ರ ಕಲಿಕಾ ವಿಧಾನ, ಪ್ರತಿಫಲಿತ ಕಲಿಕಾ ವಿಧಾನ ಮತ್ತು ವಿಚಾರಣೆ ಆಧಾರಿತ ಕಲಿಕಾ ವಿಧಾನ ಅಂತ ಹೇಳಿ ಈ 5 ಪ್ರಮುಖ ವಿಧಾನಗಳು ಅಥವಾ ಈ ಒಂದು ಇದನ್ನು ಪೆಡಗಾಜಿ ಅಂತ ಕರಿತೀವಿ. 5 ಪೆಡಗಾಜಿಕಲ್ ಅಪ್ರೋಚಸ್ ಅಂತ. ಈ 5 ಪ್ರಮುಖ ವಿಧಾನಗಳ ಬಗ್ಗೆ ಅಥವಾ ಬೋಧನಾ ವಿಧಾನಗಳ ಬಗ್ಗೆ ನಾವು ಅಥವಾ ಬೋಧನಾ ಶಾಸ್ತ್ರಗಳು ಅಂತ ಕೂಡ ಕರಿಬೋದು. ಈ ಒಂದು 5 ವಿಧಾನಗಳ ಬಗ್ಗೆ ನಾವು ಇವತ್ತಿನ ದಿನ ಕೂಲಂಕುಷವಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಈ ಒಂದು ಎಲ್ಲ 5 ರೀತಿಯ ವಿಧಾನಗಳನ್ನು ನಾನಿಂದು ಚಿತ್ರದ ಮೂಲಕ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಚಿತ್ರದಲ್ಲಿ ನಮಗೆ ಯಾವ ಯಾವ ಪೆಡಗಾಜಿಕಲ್ ಅಪ್ರೋಚಸ್ ಇದೆ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ರಚನಾತ್ಮಕ ಕಲಿಕಾ ವಿಧಾನ ಅಥವಾ ಸಹಯೋಗ ಕಲಿಕಾ ವಿಧಾನ, ವಿಚಾರಣೆ ಕೇಂದ್ರಿತ ಕಲಿಕಾ ವಿಧಾನ ಮತ್ತು ಇನ್ಕ್ವೈರಿ ಬೇಸ್ಡ್ ಅಂತ ಅಥವಾ ಇಂಟ್ರಾಕ್ಟಿವ್ ಅಪ್ರೋಚಸ್ ಅಂತ ಹೇಳಿ ಕರೆದಿದ್ದೀವಿ. ಈ 5 ವಿಧಾನಗಳ ಬಗ್ಗೆ ನಾವಿಂದು ಕೂಲಂಕುಷವಾಗಿ ಚರ್ಚೆ ಮಾಡೋಣ. ಮೊದಲನೇದಾಗಿ ರಚನಾತ್ಮಕ ಬೋಧನಾ ಶಾಸ್ತ್ರ. ಇಲ್ಲಿ ಈ ಒಂದು ಮೊದಲೆಯ ಒಂದು ವಿಧದಲ್ಲಿ ನಾವು ಏನನ್ನು ಕಲಿಬೇಕು ಅಂತಂದರೆ, ಇದು ಯಾವ ರೀತಿ ಬೇರೆ 4ಕ್ಕಿಂತ ಭಿನ್ನವಾಗಿದೆ. ಇದು ರಚನಾತ್ಮಕ ಬೋಧನಾ ಶಾಸ್ತ್ರ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇದನ್ನು ಪ್ರಗತಿಶೀಲ ಬೋಧನಾ ಶೈಲಿ ಎಂದು ವಿವರಿಸಬಹುದು. ಇದು ಸಾಂಪ್ರದಾಯಿಕ ಬೋಧನಾ ವಿಧಾನಕ್ಕೆ ಪ್ರತಿಕ್ರಿಯೆಯಾಗಿದೆ. ಮಕ್ಕಳು ನಿಷ್ಕ್ರಿಯ ಕಲಿಯುವವರಿಗಿಂತ ಸಕ್ರಿಯರಾಗಿದ್ದಾರೆ ಎಂಬ ಕಲ್ಪನೆಯ ಮೇಲೆ ಇದು ಕೇಂದ್ರೀಕರಿಸುತ್ತದೆ. ಈ ಒಂದು ರಚನಾತ್ಮಕ ಬೋಧನಾ ಶಾಸ್ತ್ರದಲ್ಲಿ ಏನು ಕಲಿಬೇಕಾಗತ್ತೆ ಅಂತಂದರೆ, ಮಕ್ಕಳೇ ಕೂಡ ಇಲ್ಲಿ ಒಂದು ಜ್ಞಾನವನ್ನು ರಚನೆ ಮಾಡ್ತಾರೆ ಅಂಥೇಳಿ ನಾವು ಕಲ್ತ್ಕೋಬೇಕಾಗತ್ತೆ. ಈ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005 ಏನು ಹೇಳುತ್ತೆ ಅಂತಂದರೆ, ವಿದ್ಯಾರ್ಥಿಗಳು ಉತ್ತಮವಾಗಿ ಕಲಿಯಬೇಕಾದರೆ ಅವರಿಗೆ ಚಟುವಟಿಕೆಗಳನ್ನು ಆಯೋಜಿಸಬೇಕು, ಅವರನ್ನು ಸಕ್ರಿಯರನ್ನಾಗಿ ಮಾಡಬೇಕು. ಮತ್ತು ಅವರ ಪ್ರಕಾರ ಹೇಳ್ತಾರೆ, ಜ್ಞಾನವು ಯಾವಾಗಲೂ ಕ್ರಿಯಾತ್ಮಕವಾದದ್ದು, ಚಲನಾತ್ಮಕವಾದದ್ದು. ಅದು ನಿಂತ ನೀರಲ್ಲ, ಅದು ಹರಿತಾನೆ ಇರಬೇಕು ಅಥವಾ ಅದಕ್ಕೊಂದು ರಿವಿಷನ್ ಏನಂತ ಹೇಳ್ತೀವಿ ಅದು ಆಗ್ತಾ ಇರಬೇಕು ಅಂತ ಹೇಳ್ತಾರೆ. ಹಾಗಾದರೆ ಇಂಥದ್ದೊಂದಷ್ಟು ರಚನಾತ್ಮಕತೆ ಆಗಬೇಕು ಅಂತಂದರೆ, ಅವರು ರಚನೆ ಮಾಡಬೇಕು ಅಂತಂದರೆ ಏನೇನೆಲ್ಲ ಇರಬೇಕು ಅಥವಾ ಯಾವ ಯಾವ ಅಂಶಗಳನ್ನು ನಾವು ಪರಿಗಣಿಸಬೇಕು ಅಂತ ಹೇಳಿ ನೋಡೋಣ. ಮಕ್ಕಳು ನಿಷ್ಕ್ರಿಯ ಕಲಿಯೋರಿಗಿಂತ ಸಕ್ರಿಯವಾಗಿದ್ದಾರೆ ಅಂತ ಹೇಳಿ ಈ ಒಂದು ಅಂಶಗಳ ಮೇಲೆ ಇದು ಕೇಂದ್ರೀಕರಿತವಾಗುತ್ತೆ. ಈ ಸಿದ್ಧಾಂತದ ಹಿಂದಿನ ಕಲ್ಪನೆ ಎಂದರೆ ಮಕ್ಕಳು ಅನುಭವಗಳ ಮೂಲಕ ಕಲಿಯುತ್ತಾರೆ. ರಚನಾತ್ಮಕ ಬೋಧನಾ ಶಾಸ್ತ್ರವು ಮಗುವನ್ನು ಕಲಿಕೆಯ ಕೇಂದ್ರದಲ್ಲಿ ಇರಿಸುತ್ತದೆ ಮತ್ತು ಅದನ್ನು ಅದೃಶ್ಯ ಶಿಕ್ಷಣ ಶಾಸ್ತ್ರ ಅಂತ ಕೂಡ ಉಲ್ಲೇಖಿಸಬಹುದು. ಇಲ್ಲಿ ಮುಖ್ಯವಾಗಿ ನಾವೇನು ಮಾಡ್ತೀವಿ, ಮಕ್ಕಳು ಒಂದು ಜ್ಞಾನವನ್ನು ರಚನೆ ಮಾಡಬೇಕಾಗತ್ತೆ ಅಂತ ಹೇಳ್ತೀವಿ. ರಚನೆ ಮಾಡಬೇಕಾದ್ರೆ ಆ ಮಕ್ಕಳೇ ಜ್ಞಾನವನ್ನು ರಚನೆ ಮಾಡಬೇಕಾದ್ರೆ ನಾನೇನು ಮಾಡಬೇಕು, ನನ್ನ ಒಂದು ಪಾತ್ರ ಏನಾಗಿರಬೇಕು ಅಂಥೇಳಿ ನಾವು ಅಂದರೆ ಶಿಕ್ಷಕನ ಪಾತ್ರ ಏನಾಗಿರಬೇಕು ಅಂಥೇಳಿ ನಾವು ಮುಂದೆ ನೋಡೋಣ. ಈ ಒಂದು ರಚನಾತ್ಮಕ ಬೋಧನಾ ಶಾಸ್ತ್ರದಲ್ಲಿ ಹೆಚ್ಚಾಗಿ ನಾವು ಯಾವ ಒಂದು ಚಟುವಟಿಕೆಗಳಿಗೆ ಒತ್ತು ಕೊಡ್ತೀವಿ ಅಂತಂದರೆ, ಪ್ರಾಜೆಕ್ಟ್ ಕೆಲಸ ಅಥವಾ ಯೋಜನೆಗಳನ್ನು ಕೊಡುವಂಥದ್ದು, ಆಟಗಳನ್ನು ಆಡಿಸುವಂಥದ್ದು, ಪರಿಶೋಧನೆಗಳನ್ನು ಮಾಡುವಂಥದ್ದು ಮತ್ತು ವಿಚಾರಣೆ ಆಧಾರಿತ ಕಲಿಕೆಗಳನ್ನು ಮಾಡುವಂಥದ್ದು. ಈ ಎಲ್ಲ ವಿಷಯ ವಸ್ತು ಇಲ್ಲಿ ಹೃದಯ ಭಾಗವಾಗಿರುತ್ತದೆ ಈ ಒಂದು ರಚನಾತ್ಮಕ ಬೋಧನಾ ಶಾಸ್ತ್ರದಲ್ಲಿ. ರಚನಾತ್ಮಕ ಶಿಕ್ಷಣ ಶಾಸ್ತ್ರ ಅಥವಾ ಬೋಧನಾ ಶಾಸ್ತ್ರ ಅಂದರೆ ಬೋಧಕರು ಅಮೂರ್ತ ಪರಿಕಲ್ಪನೆಗಳ ಕುರಿತು ಉಪನ್ಯಾಸ ನೀಡುವ ಬದಲು ಅನುಭವಗಳು ಮತ್ತು ಚಟುವಟಿಕೆಗಳ ಮೂಲಕ ತಮ್ಮದೇ ಆದ ಜ್ಞಾನವನ್ನು ನಿರ್ಮಿಸಲು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತಾರೆ. ಇಲ್ಲಿ ವಿದ್ಯಾರ್ಥಿಗಳು ಏನು ಮಾಡಬೇಕು, ತಮ್ಮದೇ ಆದ ಜ್ಞಾನವನ್ನು ನಿರ್ಮಿಸಬೇಕು, ಅವರು ಅದನ್ನು ನಿರ್ಮಿಸಬೇಕಾಗತ್ತೆ. ಸೊ ಹೀಗೆ ನಿರ್ಮಿಸಬೇಕಾದ್ರೆ ಅದು ಒಂದು ನಿರ್ವಾತದಲ್ಲಿ ಆಗುವಂಥದ್ದಲ್ಲ. ಅದಕ್ಕೆ ಬೇಕಾದಷ್ಟು ರಿಸೋರ್ಸಸ್ ಅಂತ ಏನು ಕರಿತೀವಿ, ಸಂಪನ್ಮೂಲಗಳನ್ನು ನಾವು ಮಕ್ಕಳಿಗೆ ಕೊಡಬೇಕಾಗತ್ತೆ.
ಸೊ ಯಾವ ರೀತಿಯ ಸಂಪನ್ಮೂಲಗಳನ್ನು ಕೊಡಬೇಕು, ಯಾವ ರೀತಿಯ ಒಂದು ಸನ್ನಿವೇಶವನ್ನು ಅಲ್ಲಿ ಸೃಷ್ಟಿಸಬೇಕಾಗತ್ತೆ ಅಂತಂದರೆ, ಈ ಮಕ್ಕಳು ತಮ್ಮ ಅನುಭವಗಳು ಮತ್ತು ಚಟುವಟಿಕೆಗಳ ಮೂಲಕ ತಮ್ಮದೇ ಆದ ಜ್ಞಾನವನ್ನು ನಿರ್ಮಿಸಬೇಕಾಗತ್ತೆ. ಹಾಗಾದರೆ ನಾವೇನು ಮಾಡಬೇಕು, ಅವರಿಗೆ ಚಟುವಟಿಕೆಗಳನ್ನು ಹೆಚ್ಚಾಗಿ ಕೊಡಬೇಕು ಮತ್ತು ನೇರ ಅನುಭವಗಳನ್ನು ನಾವು ಹೆಚ್ಚಾಗಿ ಆಯೋಜಿಸಬೇಕಾಗತ್ತೆ. ಹಾಗಾದಾಗ ಮಾತ್ರ ವಿದ್ಯಾರ್ಥಿಗಳು ಒಂದು ಜ್ಞಾನವನ್ನು ರಚನೆ ಮಾಡ್ತಾ ಹೋಗ್ತಾರೆ. ರಚನಾತ್ಮಕವಾದ ಬೋಧನಾ ಶಾಸ್ತ್ರವನ್ನು ಬಳಸಿಕೊಂಡು ಕಲಿಸುವ ಶಿಕ್ಷಕರು ಪ್ರಾಯೋಗಿಕ ಪಾಠಗಳು ಮತ್ತು ಸ್ವಯಂ ಮಾರ್ಗದರ್ಶಿ ಕಲಿಕೆಯ ಮೂಲಕ ಕೌಶಲ್ಯ ಮತ್ತು ವಿಷಯದ ಪಾಂಡಿತ್ಯವನ್ನು ಉತ್ತೇಜಿಸುತ್ತಾರೆ. ಈ ಮಕ್ಕಳು ಏನು ಮಾಡ್ತಾರೆ, ಯಾವುದೊಂದು ರೆಡಿಮೇಡ್ ಡೋಸಸ್ ನಾವು ನೋಟ್ಸ್ ಕೊಡ್ತೀವಿ, ಅವ್ರು ಬರ್ಕೊಳ್ಳೋವಂಥದ್ದು, ಬೋರ್ಡ್ ಮೇಲೆ ಏನೋ ಬರಿತೀವಿ ಅದನ್ನು ಬರ್ಕೊಳ್ಳೋವಂಥದ್ದು ಅಷ್ಟೇ ಮಾಡಬಾರ್ದು. ಈ ಒಂದು ರಚನಾತ್ಮಕ ಬೋಧನಾ ಶಾಸ್ತ್ರದಲ್ಲಿ ಅಥವಾ ಕಲಿಕೆಯಲ್ಲಿ ಅವರು ಏನು ಮಾಡ್ತಾರೆ ಅಂತಂದರೆ, ರಚನಾತ್ಮಕವಾದ ಶಿಕ್ಷಣಶಾಸ್ತ್ರವನ್ನು ಅಥವಾ ಬೋಧನಾಶಾಸ್ತ್ರವನ್ನು ಬಳಸ್ಕೊಳ್ತಾರೆ. ಜೊತೆಗೆ ಶಿಕ್ಷಕರು ಪ್ರಾಯೋಗಿಕ ಪಾಠಗಳು ಪ್ರಾಕ್ಟಿಕಲ್ಸ್ನ ಹೆಚ್ಚಾಗಿ ಕೊಡಬೇಕಾಗತ್ತೆ. ಯಾವುದೋ ಒಂದು ಸೈದ್ಧಾಂತಿಕವಾಗಿ ಅಥವಾ ಥಿಯರಿಟಿಕಲ್ ನಾಲೆಡ್ಜ್ ಕೊಡೋದು ಬಿಟ್ಟು ನಾವು ಸ್ವಯಂ ಮಾರ್ಗದರ್ಶಿ ಕಲಿಕೆಯ ಮೂಲಕ ಕೌಶಲ್ಯಗಳನ್ನು ಬೆಳೆಸಬೇಕಾಗತ್ತೆ ಮತ್ತು ವಿಷಯ ಪಾಂಡಿತ್ಯವನ್ನು ಉತ್ತೇಜಿಸಬೇಕಾಗತ್ತೆ. ಏನಿದು ಸ್ವಯಂ ಮಾರ್ಗದರ್ಶಿ ಕಲಿಕೆ ಅಂತಂದರೆ, ನಾವು ಅವ್ರಿಗೆ ಅಧಿಕಾರಿಯುತವಾಗಿ ಹೇಳುವಂಥದ್ದು ಏನು, ಟೀಚರ್ ಇಸ್ ಎ ಸೇಜ್ ಅಂತ, ಅಥವಾ ಸೇಜ್ ಆನ್ ಎ ಸ್ಟೇಜ್ ಅಂತ ಕರಿತೀವಿ. ಸೊ ನಾವೆಲ್ಲನೂ ನನಗೆ ಗೊತ್ತಿರೋದು, ನಾ ಹೇಳುವುದೆಲ್ಲ ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ ಅನ್ನೋ ಥರ ಮಾಡ್ದೇನೆ ಮಕ್ಕಳಿಗೆ ನಾವು ಬಿಡೋಣ. ಸ್ವಯಂ ಮಾರ್ಗದರ್ಶಿ ಕಲಿಕೆಯನ್ನು ನಾವು ಹುರಿದುಂಬಿಸೋಣ, ಪ್ರೋತ್ಸಾಹ ಕೊಡೋಣ. ಆಗೇನು ಮಾಡ್ತಾರೆ ಮಕ್ಕಳು, ತಮ್ಮದೇ ಆದ ರೀತಿಯಲ್ಲಿ ತಾವೇ ತಮ್ಮ ಒಂದು ಎಫರ್ಟ್ಸ್ ಅಂತೇನು ಕರಿತೀವಿ ಅದನ್ನು ಹಾಕಿ ನಾವು ಅವ್ರ ವಿಷಯ ಪಾಂಡಿತ್ಯವನ್ನು ಬೆಳೆಸ್ಕೊಳ್ತಾರೆ. ಆಗ ನಾವೇನು ಮಾಡಬೇಕು, ಅದಕ್ಕೆ ಸರಿಯಾದ ಒಂದು ರಿಸೋರ್ಸಸ್ ಅಥವಾ ಸರಿಯಾದ ಒಂದು ಸನ್ನಿವೇಶವನ್ನು ನಾವು ಸೃಷ್ಟಿ ಮಾಡಬೇಕಾಗತ್ತೆ. ಅಂದರೆ ಪ್ರಾಯೋಗಿಕ ಪಾಠಗಳನ್ನು ಹೆಚ್ಚಾಗಿ ನಾವು ಇಲ್ಲಿ ಹುರಿದುಂಬಿಸಬೇಕಾಗತ್ತೆ ಮತ್ತು ಸ್ವಯಂ ಮಾರ್ಗದರ್ಶಿ ಕಲಿಕೆಗಳನ್ನು ಹೆಚ್ಚಾಗಿ ಇಲ್ಲಿ ನಾವು ಪ್ರೋತ್ಸಾಹಿಸಬೇಕಾಗತ್ತೆ. ಮುಂದುವರಿದು ಈ ವಿಧಾನದಲ್ಲಿ ವಿದ್ಯಾರ್ಥಿಗಳು ಕೇವಲ ನಿಷ್ಕ್ರಿಯವಾಗಿ ಮಾಹಿತಿಯನ್ನು ಸ್ವೀಕರಿಸುವ ಬದಲು ಅರ್ಥ ಮಾಡಿಕೊಳ್ಳುವ ಮತ್ತು ಜ್ಞಾನವನ್ನು ಪಡೆಯುವ ಪ್ರಕ್ರಿಯೆಯಲ್ಲಿ ಇರಲು ಅವಕಾಶ ನೀಡುತ್ತದೆ. ನಾವು ಯೂಶಲಾಗಿ ಏನು ಮಾಡ್ತೀವಿ, ಮಕ್ಕಳನ್ನು ಸೈಲೆಂಟಾಗಿ ಕೂತ್ಕೋಬೇಕು, ಗಲಾಟೆ ಮಾಡಬಾರ್ದು, ನಾನು ಹೇಳಿದ್ದನ್ನೆಲ್ಲ ಕೇಳಿಸ್ಕೋಬೇಕು. ಸೊ ಆವಾಗ ನಾನೇನಾಗುತ್ತೆ, ಬೇಗ ನನ್ನ ಪೋರ್ಷನ್ಸ್ ಮುಗಿಸ್ಕೊಂಡು ಹೋಗ್ತೀನಿ, ನಿಮಗೂ ಬೇಗ ಎಕ್ಸಾಮು ಟೆಸ್ಟು ಎಲ್ಲ ನೀವು ರೆಡಿ ಆಗ್ಬೋದು ಅಂತ ಹೇಳುವಂಥದ್ದನ್ನು ಮಾಡ್ತಾ ಇರ್ತೀವಿ. ಇದನ್ನು ಮಾಡ್ದೇನೆ ಈ ರಚನಾತ್ಮಕವಾದದಲ್ಲಿ ನಾವೇನು ಪ್ರೋತ್ಸಾಹ ಮಾಡಬೇಕಪ್ಪ ಅಂತಂದರೆ, ಅವರು ನಿಷ್ಕ್ರಿಯವಾಗಿ ಮಾಹಿತಿಯನ್ನು ಸ್ವೀಕರಿಸಬಾರ್ದು. ಒಂದು ಬಳಿತ ಕಡೆನೇ ಕೂತ್ಕೊಂಡು ಅದನ್ನು ಒಂದು ಲೆಥಾರ್ಜಿಕ್ಕಾಗಿ ಏನೋ ಒಂದು ವಿಷಯವನ್ನು ಮಾಹಿತಿಯನ್ನು ಸಂಗ್ರಹಣೆ ಮಾಡೋದಷ್ಟನ್ನೇ ಮಾಡಬಾರ್ದು. ಈ ಜ್ಞಾನವನ್ನು ಪಡೆಯುವ ಪ್ರಕ್ರಿಯೆಯಲ್ಲಿ ನಾವು ವಿದ್ಯಾರ್ಥಿಗಳು ಇರುವ ರೀತಿಯಲ್ಲಿ ಅವಕಾಶ ನೀಡಬೇಕಾಗತ್ತೆ. ಇದು ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನು ಉತ್ತೇಜಿಸುತ್ತದೆ ಮತ್ತು ಅವರು ಕೇಳುವ ವಿಷಯದೊಂದಿಗೆ ಅವರು ಸಂಪರ್ಕಿಸಬಹುದಾದ ಕಲಿಕೆಯ ವಾತಾವರಣವನ್ನು ಇದು ನೀಡುತ್ತದೆ. ಇಲ್ಲಿ ಏನಪ್ಪ ಮಾಡಬೇಕು, ಇಂಥದ್ದೊಂದು ರಚನಾತ್ಮಕವಾದದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ನಾವು ನಿಷ್ಕ್ರಿಯವಾಗಿ ಮಾಹಿತಿಯನ್ನು ಕೊಡೋದನ್ನು ನಿಲ್ಲಿಸಿ ವಿಮರ್ಶಾತ್ಮಕ ಚಿಂತನೆಯನ್ನು ಹೆಚ್ಚಿಸಬೇಕಾಗತ್ತೆ. ವಿಮರ್ಶಾತ್ಮಕ ಚಿಂತನೆ ಹೇಗೆ ಹೆಚ್ಚಾಗುತ್ತೆ ಅಂತಂದರೆ, ನಾವು ಮಕ್ಕಳಿಗೆ ಒಂದಷ್ಟು ವಿಚಾರಗಳನ್ನು ಕೊಡಬೇಕಾಗತ್ತೆ, ಒಂದಷ್ಟು ಅನುಭವಗಳನ್ನು ಕೊಡಬೇಕಾಗತ್ತೆ, ನೇರ ಅನುಭವಗಳನ್ನು ಕೊಡಬೇಕಾಗತ್ತೆ ಮತ್ತು ಒಂದಷ್ಟು ಚಟುವಟಿಕೆಗಳನ್ನು ನಾವು ಏರ್ಪಡಿಸಬೇಕಾಗತ್ತೆ. ಈ ಒಂದು ಚಟುವಟಿಕೆಗಳ ಮೂಲಕ ಅವರು ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸ್ಕೊಳ್ತಾರೆ. ಅಂದರೆ ಅವ್ರಿಗೆ ಕುತೂಹಲ ಜಾಸ್ತಿ ಆಗುತ್ತೆ, ಪ್ರಶ್ನೆಯನ್ನು ಕೇಳುವಂಥದ್ದು ಹೆಚ್ಚು ಮಾಡ್ತಾರೆ. ಅವ್ರಿಗೊಂದು ರೀತಿಯ ತುಂಬ ಕುತೂಹಲ, ಏನೆಲ್ಲ ತಿಳ್ಕೋಬೇಕು, ಅದಕ್ಕೇನೆಲ್ಲ ಪ್ರಶ್ನೆಗಳಿರ್ತವೆ. ಹಾಗಾಗಿ ಈ ಒಂದು ನಿರ್ಣಾಯಕ ಚಿಂತನೆ ಅಂತ ಏನು ಕರಿತೀವಿ, ಇಂಥದ್ದು ತಾರ್ಕಿಕವಾಗಿ ಯೋಚನೆ ಮಾಡುವಂಥದ್ದು, ಈ ಎಲ್ಲ ಒಂದಷ್ಟು ಕೌಶಲ್ಯಗಳನ್ನು ನಾವು ಇದ್ರ ಮೂಲಕ ಬೆಳೆಸ್ಬೋದು. ಹಾಗಾಗಿ ನಾವು ಮಕ್ಕಳಿಗೆ ಒಂದು ನಿಷ್ಕ್ರಿಯವಾದ ಮಾಹಿತಿಯನ್ನು ಕೊಡದೇನೆ ಅವರಿಗೆ ವಿಮರ್ಶಾತ್ಮಕ ಚಿಂತನೆಯನ್ನು ಉತ್ತೇಜಿಸಬೇಕು. ಅಂಥ ಒಂದು ವಾತಾವರಣವನ್ನು ನಾವು ಇಲ್ಲಿ ಕಲ್ಪಿಸಬೇಕಾಗತ್ತೆ. ಆಗ ಪರಿಣಾಮಕಾರಿ ಕಲಿಕೆ ಆಗತ್ತೆ. ಜೊತೆಗೆ ರಚನಾತ್ಮಕವಾದವು ಜನರು ಅಂದರೆ ವಿದ್ಯಾರ್ಥಿಗಳು ಹೇಗೆ ಕಲಿಯುತ್ತಾರೆ ಎಂಬುದರ ಆಧಾರದ ಮೇಲೆ ಒಂದು ಸಿದ್ಧಾಂತ ಮತ್ತು ವೀಕ್ಷಣೆಯಾಗಿದೆ. ಇದರ ಪ್ರಕಾರ ಹೊಸ ಮಾಹಿತಿಯ ಪ್ರಕಾರ ನಾವು ನಂಬುವ ವಿಷಯಗಳು ಪ್ರಸ್ತುತವಾಗಿದ್ದರೆ ಅಥವಾ ಅಪ್ರಸ್ತುತವಾಗಿದ್ದರೆ ಸಮನ್ವಯಗೊಳಿಸಲು ಅನುಭವಗಳನ್ನು ಅನುಭವಿಸುವ ಮತ್ತು ಪ್ರತಿಬಿಂಬಿಸುವ ಮೂಲಕ ಜನರು ತಮ್ಮ ಸುತ್ತಲಿನ ಘಟನೆಗಳ ಬಗ್ಗೆ ತಮ್ಮದೇ ಆದ ತಿಳುವಳಿಕೆ ಮತ್ತು ಜ್ಞಾನವನ್ನು ನಿರ್ಮಿಸಿಕೊಳ್ಳುತ್ತಾರೆ. ಇಲ್ಲಿ ಏನಪ್ಪ ಅಂತಂದರೆ, ನಾವು ನಮ್ಮದೇ ಆದ ತಿಳುವಳಿಕೆಯನ್ನು ನಿರ್ಮಿಸ್ಕೊಳ್ಬೇಕು, ನಮ್ಮದೇ ಆದ ಜ್ಞಾನವನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತೀವಿ. ಅದನ್ನು ನಾವು ನಿರ್ಮಿಸಿಕೊಳ್ಬೇಕು. ಸೊ ಯಾವುದೋ ಒಂದು ಪ್ರಸ್ತುತವಾಗಿರುವಂಥ ವಿಷಯ ಇದ್ದರೆ ಅದನ್ನು ನಾವು ನಿರ್ಮಿಸ್ಕೊಳ್ತಾ ಹೋಗ್ತೀವಿ, ಅಪ್ರಸ್ತುತವಾಗಿದ್ದರೆ ಅದನ್ನು ನಾವು ಬಿಟ್ಬಿಡ್ತೀವಿ. ಸೊ ಹಾಗಾಗಿ ನಾವು ಈ ಒಂದು ನಿರ್ಣಾಯಕ ಚಿಂತನೆಯನ್ನು ಮಾಡಿ ಯಾವ ವಿಷಯಗಳು ನಮಗೆ ಪ್ರಸ್ತುತವಾಗಿದ್ದಾವೆ, ಯಾವ ವಿಷಯಗಳು ಅಪ್ರಸ್ತುತವಾಗಿದ್ದಾವೆ ಅಂತ ನೋಡಿಕೊಂಡು ಅಲ್ಲಿ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಕಲಿಕೆಯು ನಿಷ್ಕ್ರಿಯ ಪ್ರಕ್ರಿಯೆಗಿಂತ ಸಕ್ರಿಯವಾಗಿದೆ,
ನಿಷ್ಕ್ರಿಯ ಪ್ರಕ್ರಿಯೆಯಲ್ಲಿ ಕಲಿಯುವವರು ಜ್ಞಾನದಿಂದ ತುಂಬುತ್ತಾರೆ ಎಂದು ನಾವು ನಿರೀಕ್ಷಿಸುತ್ತೇವೆ. ಆದರೆ ರಚನಾತ್ಮಕವಾದವು ಅವರ ಹಿಂದಿನ ಜ್ಞಾನ, ಹಿಂದಿನ ಅನುಭವಗಳು ಮತ್ತು ಹೊಸ ಜ್ಞಾನವು ಅರ್ಥಪೂರ್ಣ ಸಂಪರ್ಕಗಳನ್ನು ಮಾಡುವ ನೈಜ ಜೀವನದ ಸಮಸ್ಯೆ ಪರಿಹರಿಸುವ ಸನ್ನಿವೇಶಗಳೊಂದಿಗೆ ಸಕ್ರಿಯ ತೊಡಗಿಸಿಕೊಳ್ಳುವ ಆಧಾರದ ಮೇಲೆ ಜ್ಞಾನವನ್ನು ನಿರ್ಮಿಸುತ್ತದೆ ಅಂತ ಹೇಳುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಅರ್ಥಪೂರ್ಣ ಸಂಪರ್ಕಗಳನ್ನು ಮಾಡಬೇಕು, ನೈಜ ಜೀವನದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಬೇಕು ಅಂತ ಒಂದಷ್ಟು ಕೌಶಲ್ಯಗಳನ್ನು ಇಲ್ಲಿ ಬೆಳೆಸಬೇಕಾಗತ್ತೆ. ಸೊ ನಿಷ್ಕ್ರಿಯವಾದ ಒಂದು ಪ್ರಕ್ರಿಯೆಗಿಂತ ಸಕ್ರಿಯವಾದ ಪ್ರಕ್ರಿಯೆಯಲ್ಲಿ ಹೆಚ್ಚು ಒತ್ತನ್ನು ಕೊಡ್ತೀವಿ ನಾವು ಅದಕ್ಕೋಸ್ಕರ. ಸೊ ಈ ರಚನಾತ್ಮಕವಾದ ಅದರ ಮೂಲಕ ನಾವೇನು ಮಾಡ್ತಾ ಇದ್ದೀವಿ, ಹಿಂದಿನ ಅನುಭವಗಳು, ಹಿಂದಿನ ಜ್ಞಾನ, ಇದನ್ನೆಲ್ಲ ನಾವು ಹೊಸ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಉಪಯೋಗಿಸ್ಕೊಳ್ಳುವಂಥದ್ದು. ಸೊ ಎಲ್ಲಿ ಸಂಪರ್ಕವನ್ನು ಬೆಳೆಸಬಹುದು ಅಂತ ಕೂಡ ನಮಗೆ ಈ ರಚನಾತ್ಮಕವಾದ ಹೇಳ್ತದೆ. ಜೊತೆಗೆ ರಚನಾತ್ಮಕ ತರಗತಿಯ ಚಟುವಟಿಕೆಗಳ ಉದಾಹರಣೆಗಳು ಈ ಒಂದು ಜೋಡಿ ವಿದ್ಯಾರ್ಥಿಗಳನ್ನು ಮಾಡುವಂಥದ್ದು, ಪರಸ್ಪರ ಕಲಿಸಲು ಅನುಮತಿ ಕೊಡುವಂಥದ್ದು ಮತ್ತು ಕಲಿಯುವವರು ತಮ್ಮದೇ ಆದ ಪ್ರಶ್ನೆಗಳನ್ನು ಮುಂದಿಡುವಂಥದ್ದು ಮತ್ತು ಸಂಶೋಧನೆ ಮತ್ತು ನೇರ ವೀಕ್ಷಣೆಯ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕುವಂಥದ್ದು. ಇಲ್ಲಿ ನಾವು ವಿದ್ಯಾರ್ಥಿಗಳು ರಚನಾತ್ಮಕವಾದದಲ್ಲಿ ತೊಡಗಿದ್ದಾಗ ನಾವು ಗುಂಪುಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಈಗಾಗಲೇ ಹೇಳಿದ್ದೀನಿ. ಹಲವಾರು ಗುಂಪುಗಳನ್ನು ಮಾಡುವಂಥದ್ದು ಅದು ಕೂಡ ಒಂದು ಕೌಶಲ್ಯ ಅಂತ ಕೂಡ ನಾವೀಗಾಗಲೇ ಮಾತಾಡಿದ್ದೀವಿ. ಯಾವ ರೀತಿಯ ಗುಂಪುಗಳನ್ನು ಮಾಡಬೇಕು? ನಾವು ಒಂದೊಂದ್ಸಲ ಏನು ಮಾಡ್ತೀವಿ, 2 ವಿದ್ಯಾರ್ಥಿಗಳನ್ನು ಒಂದು ಗುಂಪು ಮಾಡ್ತೀವಿ, ಒಂದೊಂದ್ಸಲ 3 ವಿದ್ಯಾರ್ಥಿಗಳ ಗುಂಪನ್ನು ಮಾಡ್ತೀವಿ, 4 ವಿದ್ಯಾರ್ಥಿಗಳ ಗುಂಪನ್ನು ಮಾಡ್ತೀವಿ. ಹೀಗೆ ನಂಬರ್ ಡಿಫರ್ಸ್, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು. ನಾವು ಇದನ್ನು ಥಿಂಕ್ ಪೇರ್ ಶೇರ್ ಅಂತ ಕರಿತೀವಿ. ಇಬ್ಬರಿದ್ದಾಗ, 3 ಜನ ಇದ್ದಾಗ ಅದನ್ನು ಟ್ರಯೋಸ್ ಅಂತ ಕರಿತೀವಿ. ಮತ್ತು 4, 5 ಹೀಗೆ ಜಿಕ್ಸಾ ಅಂತ ಕೂಡ ಒಂದು ಮೆಥಡಾಲಜಿ ಇದೆ. ಅದರ ಮೂಲಕನೂ ಕೂಡ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಅಲ್ಲಿ ನಾವು ಅವರು ಮಾಸ್ಟರ್ ಲರ್ನರ್ಸ್ ಇರ್ತಾರೆ ಮತ್ತು ಅವರು ಹೋಗಿ ಇನ್ನೊಂದು ಗುಂಪಿನಲ್ಲಿ ಅವ್ರನ್ನ ಹೇಳ್ಕೊಡುವಂಥದ್ದಿರುತ್ತೆ. ಹೀಗೆ ನಾವು ಹಲವಾರು ರೀತಿಯ ಒಂದು ಜೋಡಿಗಳನ್ನು ಅಥವಾ ಗುಂಪುಗಳನ್ನು ಮಾಡಿ ಅದರ ಮೂಲಕ ನಾವು ಕಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಸೊ ಕಲಿಯೋರು ಏನು ಮಾಡ್ತಾರೆ, ಅವರು ಪ್ರಶ್ನೆಗಳನ್ನು ಮುಂದಿಡಬೇಕು, ಹಲವಾರು ಪ್ರಶ್ನೆಗಳು ಅವರಿಗೆ ಬರಬೇಕು ಮತ್ತು ಸಂಶೋಧನೆ ಮೂಲಕ ಮತ್ತು ನೇರ ವೀಕ್ಷಣೆಯ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕೊಳ್ತಾರೆ. ನಾವು ಯಾವ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಬೇಕು, ಸೃಷ್ಟಿ ಮಾಡಬೇಕು ಅಂತಂದರೆ ಅವರು ಪ್ರಶ್ನೆ ಕೇಳಬೇಕು, ಹೆಚ್ಚು ಪ್ರಶ್ನೆಗಳನ್ನು ಕೇಳಬೇಕು ಮತ್ತು ಸಂಶೋಧನೆಯನ್ನು ಮಾಡುವಂಥ ಒಂದು ಆ್ಯಟಿಟ್ಯೂಡ್ ಅವರಲ್ಲಿ ಬೆಳಿಬೇಕು ಮತ್ತು ನೇರ ವೀಕ್ಷಣೆಯ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕೋಬೇಕು. ಹಾಗಾಗಿ ನಾವೇನು ಮಾಡ್ತೀವಿ, ಈ ಒಂದು ರಚನಾತ್ಮಕವಾದದಲ್ಲಿ ಹೆಚ್ಚು ಒತ್ತನ್ನು ನಾವು ಯಾವುದಕ್ಕೆ ಕೊಡ್ತೀವಪ್ಪ ಅಂತಂದರೆ ಸಂಶೋಧನೆಗಳನ್ನು ಮಾಡುವಂಥದ್ದು ಮತ್ತು ನೇರ ವೀಕ್ಷಣೆ ಮಾಡುವಂಥ ಒಂದಷ್ಟು ಅನುಭವಗಳನ್ನು ನಾವು ಮಕ್ಕಳಿಗೆ ಕೊಡಬೇಕು ಅಂತ ಹೇಳುತ್ತೆ. ಮತ್ತು ಈ ಸಹಯೋಗ ಕಲಿಕೆ, ಎರಡನೇದು ಸಹಯೋಗ ಕಲಿಕೆ ಕೂಡ ಒಂದು ಬೋಧನಾ ಶಾಸ್ತ್ರ ಆಗಿರ್ತದೆ. ಈ ಒಂದು ಸಹಯೋಗ ಕಲಿಕೆ ಅಂದ್ರೇನು, ಸಹಯೋಗ ಕಲಿಕೆಯಲ್ಲಿ ನಾವು ಏನೆಲ್ಲ ಮಾಡಬಹುದು ಅಥವಾ ಯಾವ ರೀತಿ ಇದು ಮೊದಲನೆಯ ರಚನಾವಾದಕ್ಕಿಂತ ಭಿನ್ನವಾಗಿದೆ ಅಂತ ಹೇಳಿ ನೋಡೋಣ. ಇಲ್ಲಿ ವಿದ್ಯಾರ್ಥಿಗಳು ಒಟ್ಟಿಗೆ ಕಲಿಯುವ ಮತ್ತು ಸಮಸ್ಯೆಯನ್ನು ಪರಿಹರಿಸಲು ತಂತ್ರಗಳು, ಆಲೋಚನೆಗಳನ್ನು ನಿರ್ಮಿಸಲು, ಉತ್ಪನ್ನಗಳನ್ನು ರಚಿಸಲು ಅಥವಾ ಕೆಲಸವನ್ನು ಪೂರ್ಣಗೊಳಿಸಲು ಕಲಿಯುವವರ ಗುಂಪುಗಳನ್ನು ರಚಿಸುತ್ತಾರೆ. ಇಲ್ಲಿ ಮುಖ್ಯವಾಗಿ ಜೊತೆಯಾಗಿ ಕಲಿಯುವಂಥದ್ದು. ಸಹಯೋಗ ಕಲಿಕೆ ಅಂತಂದರೆ ವಿದ್ಯಾರ್ಥಿಗಳು ಒಟ್ಟಿಗೆ ಕಲಿಯುವಂಥದ್ದು, ಅವರು ಗುಂಪಿನಲ್ಲಿ ಕಲಿಯುವಂಥದ್ದು, ಪರಸ್ಪರ ಅರ್ಥ ಮಾಡಿಕೊಳ್ಳುವಂಥದ್ದು, ಪರಸ್ಪರ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿರುವಂಥದ್ದು ಮತ್ತು ಪರಸ್ಪರ ವಿಷಯಗಳನ್ನು ಅವರು ರೆಸ್ಪೆಕ್ಟ್ ಮಾಡುವಂಥದ್ದು. ಅಂದರೆ ಅವರ ಯಾವುದೋ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ ಇನ್ನೊಬ್ಬ ವಿದ್ಯಾರ್ಥಿ ಅಥವಾ ಸಮಾನ ವಯಸ್ಕರು ಅಂತಂದರೆ ಅದಕ್ಕೆ ನಾವು ಯಾವಾಗಲೂ ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಇಂಥ ಒಂದಷ್ಟು ವಿಷಯಗಳನ್ನು ನಾವಿಲ್ಲಿ ಸಹಯೋಗ ಕಲಿಕೆಯಲ್ಲಿ ಹೇಳ್ಕೊಡ್ತೇವೆ. ಸೊ ಬೌದ್ಧಿಕವಾಗಿ ಮತ್ತು ಮಾನಸಿಕವಾಗಿ ಅವರು ಒಂದು ಕನೆಕ್ಷನ್ ಅಂತೇನು ಕರಿತೀವಿ, ಈ ಸಂಪರ್ಕವನ್ನು ಇವರು ಪಡ್ಕೊಂಡಿರ್ತಾರೆ. ಈ ಸಹಯೋಗ ಕಲಿಕೆಯಲ್ಲಿ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸುವುದನ್ನು ಖಚಿತಪಡಿಸಿಕೊಳ್ಳಲು ಸಾಕಷ್ಟು ಚಿಕ್ಕ ಗುಂಪಿನಲ್ಲಿ ಚಟುವಟಿಕೆಗಳು ಅಥವಾ ಕಲಿಕೆಯ ಕಾರ್ಯಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವುದನ್ನು ಒಳಗೊಂಡಿರುತ್ತದೆ. ಸೊ ಈ ಒಂದು ಸಹಯೋಗ ಕಲಿಕೆಯಲ್ಲಿ ಯಾವಾಗಲೂ ವಿದ್ಯಾರ್ಥಿಗಳು ಗುಂಪಿನಲ್ಲೇ ಕೆಲಸ ಮಾಡುವಂಥದ್ದು, ಕೋಆಪರೇಟಿವ್ ಲರ್ನಿಂಗ್ ಅಂತ ಕರಿತೀವಿ. ಸಹಯೋಗ ಕಲಿಕೆ ಅಂತ ಹೇಳಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂಥದ್ದು, ಒಂದು ಗುಂಪಿನಲ್ಲಿ ಆ ಕೆಲಸವನ್ನು ಮಾಡುವಂಥದ್ದು. ಅಲ್ಲಿ ಒಂದು ನಾಯಕ ಇರಬಹುದು, ಅದರ ಜೊತೆಗೆ ತಮ್ಮ ಒಂದು ಅನಿಸಿಕೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳುವಂಥದ್ದು. ಚಿಕ್ಕ ಗುಂಪಿನಲ್ಲಾಗಿರ್ಬೋದು ಅಥವಾ ಸ್ವಲ್ಪ ದೊಡ್ಡ ಗುಂಪಾಗಿರ್ಬೋದು. ಆದರೆ ಇಡೀ ತರಗತಿಯಲ್ಲಿರುವಂಥ ಎಲ್ಲ ಮಕ್ಕಳ ಜೊತೆ ಅವರು ಕೆಲಸ ಮಾಡೋಲ್ಲ, ಒಂದು ಸಣ್ಣ ಗುಂಪಿನಲ್ಲಿ ಕೆಲಸ ಮಾಡುವಂಥದ್ದು. ಅಲ್ಲಿ ಅವರಿಗೆ ಒಂದಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟಿರ್ತೀವಿ, ಒಟ್ಟಾಗಿ ಕೆಲಸ ಮಾಡ್ತಾರೆ ಮತ್ತು ಜೊತೆಗೆ ತಮ್ಮ ಫಲಿತಾಂಶಕ್ಕೆ ತಾವೇ ಅದಕ್ಕೆ ಜವಾಬ್ದಾರಿಯಾಗಿರ್ತಾರೆ. ಯಾವುದೇ ಒಂದು ಪ್ರತ್ಯೇಕ ಕೆಲಸಗಳನ್ನು ಮಾಡಿದಾಗ ಅಥವಾ ಗುಂಪಿನಲ್ಲಿ ಮಾಡಿದಾಗ ಅವರು ತನ್ನ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಸೊ ಈ ಸಹಯೋಗ ಕಲಿಕೆಯಲ್ಲಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತೇನು ಕರಿತೀವಿ ಅದು ಹೆಚ್ಚಾಗಿರುತ್ತೆ ಮತ್ತು ತಮ್ಮ ಒಂದು ಗುಂಪಿಗೆ ಯಾವಾಗಲೂ ಅವರು ಲಾಯಲ್ ಆಗಿರ್ತಾರೆ, ಭಾಳ ಪ್ರಾಮಾಣಿಕವಾಗಿ ವರ್ತಿಸ್ತಾರೆ. ಅವರು ತಮ್ಮ ಗುಂಪಿಗೋಸ್ಕರ, ತಮ್ಮ ಗುಂಪಿನ ಏಳಿಗೆಗೋಸ್ಕರ ಕೆಲಸ ಮಾಡ್ತಾರೆ.
ಮತ್ತು ಕೆಲವು ಸಹಕಾರಿ ಕಲಿಕೆ ವಿಧಾನಗಳು ಜೋಡಿಗಳು, ಗುಂಪುಗಳು ಮತ್ತು ಮಿಶ್ರ ಸಾಧನೆ ತಂಡಗಳನ್ನು ಹೆಚ್ಚು ಪರಿಣಾಮಕಾರಿ ಸಹಯೋಗವನ್ನು ಹೆಚ್ಚಿಸಲು ಪರಸ್ಪರ ಪೈಪೋಟಿಯಲ್ಲಿ ಕೆಲಸ ಮಾಡುತ್ತವೆ. ಈಗಾಗಲೇ ಹೇಳಿದೆ, ಒಂದು ತಮ್ಮ ಗುಂಪಿಗೋಸ್ಕರ ಪೈಪೋಟಿ ನೆಲೆಸುತ್ತೆ ಅಥವಾ ಪೈಪೋಟಿ ಹುಟ್ಕೊಳ್ಳುತ್ತೆ. ಹೆಲ್ದಿ ಕಾಂಪಿಟೇಷನ್ ಅಂತ ಕರಿತೀವಿ. ಆರೋಗ್ಯಕರವಾದ ಒಂದು ಸ್ಪರ್ಧೆ ಏರ್ಪಡುತ್ತೆ. ಅದ್ರ ಮೂಲಕ ಅವರು ತಮ್ಮ ಒಂದು ಏನು ಉದ್ದೇಶಗಳು ನಾವೀಗಾಗಲೇ ಫಿಕ್ಸ್ ಮಾಡಿರ್ತೀವಿ ಅದನ್ನು ಈಡೇರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ವಿವಿಧ ರೀತಿಯ ಸಂಘಟನೆ ಮತ್ತು ಕಾರ್ಯಗಳನ್ನು ಒಳಗೊಂಡಿರುವ ಸಹಕಾರಿ ಮತ್ತು ಸಹಕಾರಿ ಕಲಿಕೆಗೆ ಬಹಳ ವ್ಯಾಪಕವಾದ ವಿಧಾನಗಳಿದ್ದಾವೆ. ಯಾವ್ಯಾವ ವಿಧಾನಗಳಿದ್ದಾವೆ? ಸಂಘಟನೆ ಆಗಬೇಕು, ಅವರು ಜೊತೆಯಾಗಿ ಕಲಿಬೇಕು, ಒಂದು ಆರ್ಗನೈಸ್ಡ್ ವೇನಲ್ಲಿ ಅವರು ಕಲಿಬೇಕಾಗತ್ತೆ. ಸೊ ಹಾಗಾಗಿ ಅವರೊಂದು ತನ್ನದೇ ಆದ ಸಂಘಟನೆಯನ್ನು ಮಾಡ್ಕೊಂಡಿರ್ತಾರೆ ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿರ್ತಾರೆ. ಯಾವಾಗಲೂ ಇದನ್ನು ಸಹಕಾರಿ ಮನೋಭಾವವನ್ನು ಬೆಳೆಸ್ಕೊಳ್ಳುವಂಥದ್ದು, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಕೋಆಪರೇಷನ್, ಅಸೋಸಿಯೇಷನ್ ಅಂತೆಲ್ಲ ಏನು ಕರಿತೀವಿ. ಈ ಎಲ್ಲ ಒಂದಷ್ಟು ಕೌಶಲ್ಯಗಳನ್ನು ನಾವಿಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಯಾಕೆಂದರೆ ಈಗಿನ ಕಾಲದ ಮಕ್ಕಳಿಗೆ ಆ ಒಂದು ಅಸೋಸಿಯೇಷನ್ ಇರ್ಬೋದು, ಜೊತೆಯಾಗಿ ಕೆಲಸ ಮಾಡುವಂಥದ್ದು ಇಂಥದ್ದೆಲ್ಲ ಅವ್ರಿಗೆ ಗೊತ್ತೇ ಇರಲ್ಲ. ಅವರು ಯಾವಾಗಲೂ ಜಾಯಿಂಟ್ ಫ್ಯಾಮಿಲಿನಲ್ಲಿ ಇಲ್ಲದೇ ಇರುವಂಥದ್ದು, ಒಟ್ಟು ಕುಟುಂಬಗಳು ನಮ್ಮಲ್ಲಿಲ್ಲ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಅಪ್ಪ ಅಮ್ಮ, ಒಂದು ಮಗು ಅಥವಾ 2 ಮಕ್ಕಳು ಇರ್ತಾರೆ. ಹಾಗಾಗಿ ಈ ಮಕ್ಕಳಿಗೆ ಯಾವ ರೀತಿ ಬೇರೆಯವರ ಜೊತೆ ಕೆಲಸ ಮಾಡಬೇಕು, ಯಾವ ರೀತಿ ತಮ್ಮ ಭಾವನೆಗಳನ್ನು ಹಂಚ್ಕೋಬೇಕು, ಯಾವ ರೀತಿ ಅವ್ರನ್ನ ಅಪ್ರೋಚ್ ಮಾಡಬೇಕು ಅನ್ನೋದು ಕೂಡ ಇದರಲ್ಲಿ ಗೊತ್ತಿರಲ್ಲ. ಹಾಗಾಗಿ ಈ ಸಹಕಾರಿ ಕಲಿಕೆ ಬಹಳ ಉತ್ತಮವಾದ ಒಂದು ಬೋಧನಾ ಶಾಸ್ತ್ರವಾಗಿದ್ದು, ಇಲ್ಲಿ ನಾವು ಮಕ್ಕಳಿಗೆ ಹಲವಾರು ರೀತಿಯ ಕೌಶಲ್ಯಗಳನ್ನು ನಾವು ಕಲಿಸ್ತಾ ಹೋಗ್ತೀವಿ. ನಮ್ಮ ಜೀವನಕ್ಕೆ ಬೇಕಾದಂಥ ಒಂದಷ್ಟು ಕ್ವಾಲಿಟೀಸ್ ಅಂತೇನು ಕರಿತೀವಿ, ಈ ಕ್ವಾಲಿಟೀಸ್ನೆಲ್ಲ ನಾವು ಇದ್ರ ಮೂಲಕ ಕಲಿಸ್ತೀವಿ. ಈಗ ನೆಕ್ಸ್ಟ್ ಮುಂದುವರಿದು ಸಮಗ್ರ ವಿಧಾನ ಕಲಿಕೆ 3ನೇದು. ಈ ಸಮಗ್ರ ವಿಧಾನಕ್ಕಾಗಿ ಅಥವಾ ವಿದ್ಯಾರ್ಥಿಗಳಿಗೆ ಕಲಿಕೆಯ ವಾತಾವರಣವನ್ನು ನೀಡಲಾಗುತ್ತದೆ. ಯಾವ ರೀತಿಯ ಕಲಿಕಾ ವಾತಾವರಣ? ಅದು ಪಠ್ಯಕ್ರಮದಾದ್ಯಂತ ಅವರ ಕಲಿಕೆಯೊಂದಿಗೆ ಸಂಪರ್ಕಿಸಲು ಸಹಾಯ ಮಾಡುತ್ತದೆ. ಈ ಇಡೀ ಪಠ್ಯಕ್ರಮವನ್ನು ಕಲ್ತ್ಕೋಬೇಕಾದ್ರೆ ಅವ್ರೇನು ಮಾಡ್ತಾರೆ, ಈ ಒಂದಷ್ಟು ಸಮಗ್ರ ವಿಧಾನ ಕಲಿಕೆಯನ್ನು ಉಪಯೋಗಿಸ್ಕೊಳ್ತಾರೆ. ಇದರಲ್ಲಿರುವಂಥ ಒಂದಷ್ಟು ಉದ್ದೇಶಗಳು ಯಾವುದಪ್ಪ ಅಂತಂದರೆ, ಕಲಿಕೆಯ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವುದು, ಯಾವ ರೀತಿ ಕಲಿಕಾ ಪ್ರಕ್ರಿಯೆ ನಡೀತಾ ಇದೆ ಅದ್ರ ಬಗ್ಗೆ ಅವರಿಗೆ ಮಾಹಿತಿ ಕೊಡಬೇಕು, ಮತ್ತು ಪ್ರಸ್ತುತತೆಯ ಮೂಲಕ ಸಮಸ್ಯೆಗಳನ್ನು ಪ್ರತ್ಯೇಕಿಸುವ ಪ್ರಾಯೋಗಿಕ ಸನ್ನಿವೇಶಗಳಲ್ಲಿ ಪಾಠಗಳನ್ನು ಬಳಸುವುದು. ಸೊ ಹೆಚ್ಚಾಗಿ ನಾವು ಪ್ರಾಯೋಗಿಕ ಸನ್ನಿವೇಶಗಳನ್ನು ಇಲ್ಲೂ ಕೂಡ ಕೊಡಬೇಕಾಗತ್ತೆ. ಮತ್ತು ನಿಯಮಿತ ಜೀವನದಲ್ಲಿ ಪರಿಕಲ್ಪನೆಗಳನ್ನು ಸಂಯೋಜಿಸುವುದು. ಸೊ ನಿಯಮಿತವಾಗಿ ಪರಿಕಲ್ಪನೆಗಳನ್ನು ನಾವು ಸಂಯೋಜನೆ ಮಾಡುವಂಥದ್ದು ಕೂಡ ಒಂದು ಕೌಶಲ್ಯ ಆಗಿರ್ತದೆ. ಸೊ ಮುಂದುವರಿದು ಈ ಸಮಗ್ರ ವಿಧಾನ ಕಲಿಕೆ ಎನ್ನುವುದು ಕಲಿಯುವವರು ಹೊಸ ಜ್ಞಾನ ಮತ್ತು ಅನುಭವಗಳನ್ನು ಬೆಂಬಲಿಸಲು ಹಿಂದಿನ ಜ್ಞಾನ ಮತ್ತು ಅನುಭವಗಳನ್ನು ಒಟ್ಟುಗೂಡಿಸುವ ವಿಧಾನವಾಗಿದೆ. ಇಲ್ಲಿ ಹಿಂದಿನ ಜ್ಞಾನವನ್ನು ಪಡ್ಕೊಂಡಿರ್ತಾರೆ, ಅದನ್ನು ಆ ಅನುಭವಗಳನ್ನು, ಹಿಂದಿನ ಜ್ಞಾನವನ್ನು ಮತ್ತು ಹೊಸ ಜ್ಞಾನದ ಜೊತೆಗೆ ಅದನ್ನು ಒಟ್ಟುಗೂಡಿಸುವಂಥದ್ದನ್ನು ನಾವು ಸಮಗ್ರ ವಿಧಾನ ಕಲಿಕೆಯಲ್ಲಿ ನೋಡ್ಬೋದು. ಇದನ್ನು ಮಾಡುವುದರ ಮೂಲಕ ಕಲಿಯುವವರು ತಮ್ಮ ಕೌಶಲ್ಯಗಳನ್ನು ಸೆಳೆಯುತ್ತಾರೆ ಮತ್ತು ಅವುಗಳನ್ನು ಹೆಚ್ಚು ಸಂಕೀರ್ಣ ಮಟ್ಟದಲ್ಲಿ ಹೊಸ ಅನುಭವಗಳಿಗೆ ಅನ್ವಯಿಸುತ್ತಾರೆ. ಈಗ ಯಾವುದೋ ಕಲ್ತಿರುವಂಥ ಹಿಂದಿನ ಜ್ಞಾನ ಇರ್ಬೋದು, ಅನುಭವಗಳಿರ್ಬೋದು, ಅದನ್ನು ಮುಂದಿನ ಕಲಿಕೆಗೆ ಅದನ್ನು ಅವ್ರೇನು ಮಾಡ್ತಾರೆ, ಒಳ್ಳೆಯ ಒಂದು ಸಂಪರ್ಕವನ್ನು ಕಲ್ಪಿಸ್ತಾರೆ. ಅದನ್ನು ಸಂಕೀರ್ಣ ಮಟ್ಟದಲ್ಲಿ ಹೊಸ ಅನುಭವಗಳಿಗೆ ಅನ್ವಯಿಸ್ತಾರೆ. ಇಂಥದ್ದೊಂದಷ್ಟು ಕೌಶಲ್ಯಗಳನ್ನು ನಾವು ಈ ಮೂಲಕ ಬೆಳೆಸಬಹುದು. ಸಹಯೋಗಿ ಚಟುವಟಿಕೆಗಳು ಕಲಿಯುವವರು ಜೋಡಿಯಾಗಿ ಅಥವಾ ಗುಂಪುಗಳಲ್ಲಿ ಸಹಕಾರದಿಂದ ಕೆಲಸ ಮಾಡುವ ಚಟುವಟಿಕೆಗಳಾಗಿವೆ. ಸೊ ಸಹಕಾರದಿಂದ ಕೆಲಸ ಮಾಡೋದು ಅಂತಂದ್ರೂ 2 ಅಥವಾ 3 ಜನ, 4 ಜನ ಈ ಥರ ಒಂದಷ್ಟು ಗುಂಪುಗಳಲ್ಲಿ ಅವರು ಕಲಿತಾ ಹೋಗ್ತಾರೆ. ಮತ್ತು ಮುಂದುವರಿದು ನೆಕ್ಸ್ಟ್ 4ನೇದು ಪ್ರತಿಫಲಿತ ಕಲಿಕೆ. ಪ್ರತಿಫಲಿತ ಕಲಿಕೆ ಅಥವಾ ವಿಧಾನದ ಪ್ರಕಾರ ವಿದ್ಯಾರ್ಥಿಗಳು ತಮ್ಮನ್ನು ತಾವು ಮೌಲ್ಯಮಾಪನ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಅವರು ಒಂದು ಸನ್ನಿವೇಶಗಳನ್ನು ಹೇಗೆ ಸೃಷ್ಟಿಸ್ತಾರೆ ಅಂತಂದರೆ, ಅವರು ತಮ್ಮನ್ನು ತಾವೇ ಮೌಲ್ಯಮಾಪನ ಮಾಡಿಕೊಳ್ಳುವಂಥದ್ದು, ಅದನ್ನು ರಿಫ್ಲೆಕ್ಷನ್ಸ್ ಅಂತ ಅಂತೀವಿ. ಅವರ ಅನುಭವಗಳನ್ನು ಇಲ್ಲಿ ಉಪಯೋಗಿಸ್ಕೊಂಡು ಮಕ್ಕಳು ಕಲಿತಾರೆ. ಸೊ ತರಗತಿಯಲ್ಲಿ ಶಿಕ್ಷಕರು ಮತ್ತು ಇತರ ವಿದ್ಯಾರ್ಥಿಗಳ ಚಟುವಟಿಕೆಗಳನ್ನು ಗಮನಿಸುವುದು ಮತ್ತು ಅವರದನ್ನು ಹೇಗೆ ಮಾಡುತ್ತಾರೆ ಮತ್ತು ಹೇಗೆ ಕಾರ್ಯನಿರ್ವಹಿಸುತ್ತಾರೆ ಅನ್ನೋದನ್ನು ವಿಶ್ಲೇಷಣೆ ಮಾಡುವಂಥದ್ದು. ಇಲ್ಲಿ ವಿದ್ಯಾರ್ಥಿಗಳು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ, ಅವರ ವಿದ್ಯಾರ್ಥಿಗಳ ಚಟುವಟಿಕೆಗಳನ್ನು ಗಮನಿಸ್ತಾರೆ ಮತ್ತು ಅದನ್ನು ಯಾಕೆ ಮಾಡ್ತಿದ್ದಾರೆ, ಹೇಗೆ ಮಾಡ್ತಿದ್ದಾರೆ ಅಂತ ಕೂಡ ಅವರು ನೋಡುವಂಥದ್ದು, ಈ ಒಂದು ವಿಶ್ಲೇಷಣೆಯನ್ನು ಮಾಡುವಂಥದ್ದು ಈ ಒಂದು ಪ್ರತಿಫಲಿತ ಕಲಿಕೆಯಲ್ಲಿ ಆಗ್ತಾ ಇರುತ್ತೆ. ಈ ಪ್ರತಿಫಲಿತ ಶಿಕ್ಷಣ ಶಾಸ್ತ್ರವು ಅಥವಾ ಬೋಧನಾ ಶಾಸ್ತ್ರವು ಕಲಿಕೆಯ ಸ್ವಯಂ ಅರಿವಿನ ಸುತ್ತ ಕೇಂದ್ರೀಕೃತವಾಗಿದೆ ಮತ್ತು ಕಲಿತದ್ದನ್ನು ಮಾತ್ರವಲ್ಲದೆ ಅದನ್ನು ಏಕೆ ಕಲಿತಿದೆ ಮತ್ತು ಈ ಜ್ಞಾನದಿಂದ ಏನನ್ನು ಸಾಧಿಸಬೇಕು ಎಂಬುದರ ಮೇಲೆ ಕೇಂದ್ರೀಕೃತವಾಗಿದೆ. ನಾವು ರಿಫ್ಲೆಕ್ಷನ್ಸ್ ಅಂತೇನು ನಾವೀಗಾಗಲೇ ಒಂದಷ್ಟು ಕಲ್ತ್ಕೊಂಡಿದ್ವಿ. ನಮ್ಮ B.Ed ವಿದ್ಯಾರ್ಥಿಗಳಿಗೂ ಕೂಡ ನಾವು ಹೇಳ್ತಾ ಇರ್ತೀವಿ ರಿಫ್ಲೆಕ್ಟಿವ್ ಜರ್ನಲ್ ಅಂತ ಬರೀಬೇಕು ಅಂತ. ಸೊ ಅವರು ತನ್ನ ಅನುಭವಗಳು ಏನಾಗಿತ್ತು, ನನಗೆ ಅದರಿಂದ ಏನು ವಿಷಯಗಳು ಅಥವಾ ಸಹಾಯ ಸಿಕ್ತು ಅಥವಾ ಅದರಿಂದ ಏನು ಬೆನಿಫಿಟ್ಸ್ ಆಯಿತು ಅಂತ ಹೇಳಿ ನೋಡುವಂಥದ್ದು. ಹಾಗೆ ನಾವು ಈ ಪ್ರತಿಫಲಿತ ಕಲಿಕೆಯಲ್ಲಿ
ಮಕ್ಕಳು ತಮ್ಮ ಸ್ವಯಂ ಅರಿವಿನ ಸುತ್ತ ಕೇಂದ್ರೀಕೃತವಾಗಿರುವಂಥದ್ದು. ಕಲಿತಿದ್ದನ್ನು ನಾವು ಯಾವ ರೀತಿಯಲ್ಲಿ ಕಲಿತಿದ್ದೇವೆ, ಎಷ್ಟು ಕಲಿತಿದ್ದೇವೆ, ಈ ಒಂದು ಕಲಿಕೆಯಿಂದ ಯಾವ ರೀತಿಯ ಒಂದು ಬೆನಿಫಿಟ್ಸ್ ಆಗ್ತಾ ಇದೆ ಅಂತ ಹೇಳಿ ಒಂದು ವಿಮರ್ಶೆಯನ್ನು ಮಾಡುವಂಥದ್ದು. ಅದನ್ನು ನಾವು ಪ್ರತಿಫಲಿತ ಕಲಿಕೆ ಅಂತ ಕರೆದಿದ್ದೀವಿ. ಪ್ರತಿಫಲಿತ ಕಲಿಕೆ ಬರೀ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ಬೋಧಕರು ಕೂಡ ನಿರಂತರವಾಗಿ ತಮ್ಮ ಬೋಧನೆಯ ಬಗ್ಗೆ ಪ್ರತಿಫಲಿತ ವಿಚಾರಗಳನ್ನು ನೋಡ್ಕೋಬಹುದು. ಈಗ ಯಾವ ರೀತಿ ಪ್ರತಿಬಿಂಬಿಸುವುದನ್ನು ಕೂಡ ಇದನ್ನು ನಾವು ಒಳಗೊಂಡಿರುತ್ತದೆ. ಹಾಗಾಗಿ ಶಿಕ್ಷಕರು ತಮ್ಮ ಅಭ್ಯಾಸಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುವುದು ಮತ್ತು ಮುಂದೆ ಸುಧಾರಣೆಗಳನ್ನು ಹೇಗೆ ಮಾಡ್ಬೋದು ಅಂತ ಹೇಳಿ ನೋಡ್ಕೊಳ್ಳುವಂಥದ್ದು, ತಮ್ಮ ಬೋಧನೆ ಸರಿಯಾದ ರೀತಿಯಲ್ಲಿ ನಡೀತಾ ಇದೆಯಾ, ಪರಿಣಾಮಕಾರಿಯಾಗಿದೆಯಾ ಅಂಥೇಳಿ ನೋಡ್ಕೊಳ್ಳುವಂಥದ್ದು, ಇದನ್ನು ಕೂಡ ನಾವು ಮಾಡ್ಬೋದು. ವಿದ್ಯಾರ್ಥಿಗಳಿಗೆ ಇದು ಹೆಚ್ಚು ಪರಿಣಾಮಕಾರಿಯಾದಂಥ ಒಂದು ವಿಧಾನ. ಸೊ ಅವರು ಕಲ್ತಿರುವಂಥ ವಿಷಯಗಳು ಸಾಕಾ ಅಥವಾ ಇನ್ನು ಬೇಕಾ, ಅಥವಾ ಯಾವ ರೀತಿ ಅದನ್ನು ನಾವು ಒಂದು ಉತ್ತಮದಾಯಕವಾಗಿ ಮಾಡಬಹುದು ಅಂತ ಕೂಡ ಇದರಲ್ಲಿ ಕಲ್ತ್ಕೋಬೋದು. ಕೊನೆಯದಾಗಿ ವಿಚಾರಣೆ ಆಧಾರಿತ ಕಲಿಕೆ. ವಿಚಾರಣೆ ಆಧಾರಿತ ಕಲಿಕೆಯಲ್ಲಿ ವಿಧಾನದಲ್ಲಿ ಶಿಕ್ಷಣ ತಜ್ಞರು ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸುವುದಿಲ್ಲ, ಆದರೆ ಅವರ ಆಲೋಚನೆಗಳನ್ನು ಅನ್ವೇಷಿಸುವ, ಸವಾಲು ಮಾಡುವ, ಸುಧಾರಿಸುವ ಮತ್ತು ಪರಿಷ್ಕರಿಸುವ ಸಂಸ್ಕೃತಿಯನ್ನು ನಿರ್ಮಿಸುವ ನಿರೀಕ್ಷೆ ಇದೆ. ಈ ಒಂದು ಹೆಸರೇ ಹೇಳೋ ಹಾಗೆ ವಿಚಾರಣೆ ಆಧಾರಿತ ಕಲಿಕೆ ಅಂತಂದರೆ ನಾವು ಅವ್ರಿಗೆ ರೆಡಿಮೇಡ್ ಡೋಸಸ್ ಆಫ್ ನಾಲೆಡ್ಜ್ ಅಂತೇನಂತೀವಿ ಅದನ್ನು ನಾವು ಕೊಡಲ್ಲ. ಮಕ್ಕಳೇ ಅದನ್ನು ವಿಚಾರಣೆಯ ಮೂಲಕ, ವಿಚಾರಣೆ ಮಾಡುವ ಮೂಲಕ ಅದನ್ನು ಪರಿಷ್ಕರಿಸ್ಕೋಬೇಕಾಗತ್ತೆ ಮತ್ತು ಅದನ್ನು ಸೃಷ್ಟಿ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಸವಾಲು ಮಾಡುವ, ಸುಧಾರಿಸುವ ಮತ್ತು ಪರಿಷ್ಕರಿಸುವ ಸಂಸ್ಕೃತಿಯನ್ನು ನಿರ್ಮಿಸುವಂಥ ನಿರೀಕ್ಷೆ ಇರುತ್ತೆ. ಇದು ವಿದ್ಯಾರ್ಥಿಗಳು ಪ್ರಶ್ನೆಯ ಬಗ್ಗೆ ಚಕಿತಗೊಳಿಸುವ ಸ್ಥಾನದಿಂದ ಉತ್ತರವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನಂತರ ಅದನ್ನು ಪ್ರಶ್ನಿಸುವ ಗುರಿಯನ್ನು ಈ ಒಂದು ವಿಚಾರಣೆ ಆಧಾರಿತ ಕಲಿಕೆ ಹೊಂದಿದೆ. ಈ ಗುರಿಯ ಮೂಲಕ ನಾವು ಪರಿಣಾಮಕಾರಿಯಾದಂಥ ಕಲಿಕೆಯನ್ನು ನಾವು ತಂದ್ಕೋಬಹುದು. ಮತ್ತು ವಿಮರ್ಶಾತ್ಮಕ ವಿಚಾರಣೆಯು ಉತ್ತಮವಾದ ವಿಶ್ಲೇಷಣೆ ಮತ್ತು ತಿಳುವಳಿಕೆಯನ್ನು ಉತ್ಪಾದಿಸಲು ಮತ್ತು ಹೊಸ ಆಲೋಚನೆಗಳು, ಅನ್ವಯಿಸುವಿಕೆಗಳು ಮತ್ತು ಪ್ರಶ್ನೆಗಳಿಗೆ ಕಾರಣವಾಗುವಂತೆ ಬಹುದೃಷ್ಟಿಕೋನಗಳಿಂದ ಮಾಹಿತಿ, ಕಲ್ಪನೆಗಳು ಮತ್ತು ಊಹೆಗಳನ್ನು ಸಂಗ್ರಹಿಸುವ ಮತ್ತು ಮೌಲ್ಯಮಾಪನ ಮಾಡುವ ಪ್ರಕ್ರಿಯೆಯಾಗಿರುತ್ತೆ. ಇಲ್ಲಿ ಏನಪ್ಪ ನಾವು ಮಾಡ್ತೀವಿ, ಮಕ್ಕಳಿಗೆ ಏನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ವಿಮರ್ಶಾತ್ಮಕ ಚಿಂತನೆಯ ಮೂಲಕ ಅವರು ವಿಶ್ಲೇಷಣೆ ಮಾಡುವಂಥದ್ದು, ತಿಳುವಳಿಕೆಯನ್ನು ಉತ್ಪಾದಿಸುವಂಥದ್ದು ಮಾಡ್ತಾ ಇರ್ತೀವಿ. ಹೊಸ ಆಲೋಚನೆಗಳನ್ನು ಮಕ್ಕಳಲ್ಲಿ ಬರೆಸ್ತೀವಿ ಮತ್ತು ಅನ್ವಯಿಸುವಿಕೆಗಳು ಮತ್ತು ಪ್ರಶ್ನೆಗಳಿಗೆ ಕಾರಣವಾಗುವಂಥ ಬಹುದೃಷ್ಟಿಕೋನಗಳಿಂದ ಮಾಹಿತಿಯನ್ನು ಸಂಗ್ರಹಿಸುವಂಥದ್ದು. ಒಂದೇ ಒಂದು ಪ್ರಶ್ನೆ, ಎರಡು ಪ್ರಶ್ನೆಯಲ್ಲಿ ನಾವು ಮಾಹಿತಿಯನ್ನು ಸಂಗ್ರಹಣೆ ಮಾಡೋಲ್ಲ. ಈ ಒಂದು ಹಲವಾರು ರೀತಿಯ ದೃಷ್ಟಿಕೋನಗಳಿಂದ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತೀವಿ. ಈ ಒಂದು ವಿಚಾರಧಾರೆ ಇಲ್ಲಿ ಆಗ್ತಾ ಇರುತ್ತೆ. ಮತ್ತು ಇದರಲ್ಲಿ ತತ್ವಗಳು ಕೂಡ ಒಳಗೊಂಡಿದೆ. ಯಾವ ತತ್ವಗಳು ಇದರಲ್ಲಿ ಒಳಗೊಂಡಿದೆ ಅಂತಂದರೆ ಜ್ಞಾನದ ಪರಸ್ಪರ ಕ್ರಿಯೆ ಮತ್ತು ಜ್ಞಾನವನ್ನು ವೈಯಕ್ತಿಕಗೊಳಿಸುವುದು, ಸಮತೆ ಮತ್ತು ಸೇರ್ಪಡೆ ಮತ್ತು ಸಾರಾಂಶಗಳನ್ನು ಕೊಡುವಂಥದ್ದು. ಈ 4 ತತ್ವಗಳು ಈ ಒಂದು ಬೋಧನಾಶಾಸ್ತ್ರದಲ್ಲಿ ಅಡಗಿವೆ. ಈ ಒಂದು ಮಾಲಿಕೆಯಲ್ಲಿ ನಾವು ಈ ದಿನ ಕಲಿಕೆ ಮತ್ತು ಬೋಧನಾಶಾಸ್ತ್ರದ ಬಗ್ಗೆ ಕೂಲಂಕಷವಾಗಿ ತಿಳ್ಕೊಂಡಿದ್ದೀವಿ. ಈ ಕಲಿಕೆ ಮತ್ತು ಬೋಧನಾಶಾಸ್ತ್ರ ಈಗಾಗಲೇ ಹೇಳಿದ್ದೀನಿ, ಒಂದಕ್ಕೊಂದು ಪೂರಕವಾಗಿರುವಂಥದ್ದು. ಕಲಿಕೆ ಚೆನ್ನಾಗಿದೆ ಅಥವಾ ಚೆನ್ನಾಗಿ ಆಗಬೇಕಾಗಿದೆ ಅಥವಾ ಚೆನ್ನಾಗಿ ಆಗ್ತಾ ಇದೆ ಅಂತಂದರೆ ಬೋಧನಾಶಾಸ್ತ್ರ ಅಲ್ಲಿ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಬೋಧನಾಶಾಸ್ತ್ರಗಳು ನಾವು ಸರಿಯಾದ ಅಥವಾ ಬೋಧನಾ ವಿಧಾನಗಳನ್ನು ನಾವು ಸರಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಕಲಿಕೆ ಉಂಟಾಗ್ತದೆ. ಹೀಗೆ ಕಲಿಕೆ ಮತ್ತು ಬೋಧನಾಶಾಸ್ತ್ರ ಎರಡು ಒಂದಕ್ಕೊಂದು ಪೂರಕವಾಗಿರುತ್ತೆ. ಹಾಗಾಗಿ ನಾವಿಲ್ಲಿ ಕಲಿಕೆ ಚೆನ್ನಾಗಿ ಆಗಬೇಕು ಅಂತಂದರೆ ಒಂದಷ್ಟು ಹಲವಾರು ಅಂಶಗಳನ್ನು ನಾವು ಪರಿಗಣಿಸಬೇಕು. ಮೊದಲನೇದು, ಯಾವ ರೀತಿಯ ಒಂದು ತರಗತಿ ಇರಬೇಕು ಅಂಥೇಳಿ ನೋಡೋಣ. ತರಗತಿ ಚೆನ್ನಾಗಿರಬೇಕು ಅಂತಂದರೆ ಏನು, ಯಾವ ರೀತಿಯ ತರಗತಿ ಇದ್ದರೆ ಅಥವಾ ನಾವು ಸೃಷ್ಟಿ ಮಾಡಿದರೆ ಅಲ್ಲಿ ಒಂದು ಪರಿಣಾಮಕಾರಿಯಾದಂಥ ಕಲಿಕೆ ಉಂಟಾಗತ್ತೆ ಅಂಥೇಳಿ ನೋಡೋದಾದರೆ, ಮೊದಲನೇದಾಗಿ ನಾವು ಈ ಒಂದು ತರಗತಿ ಹೇಗಿರಬೇಕು ಅಂತಂದರೆ ತರಗತಿಯಲ್ಲಿ ನಾವು ಯಾವಾಗಲೂ ಹೆಚ್ಚು ಚರ್ಚೆಗಳನ್ನು ಏರ್ಪಡಿಸಬೇಕಾಗತ್ತೆ. ಹೆಚ್ಚು ಚರ್ಚೆಗಳು ನಮಗೆ ಬಹಳ ಮಹತ್ವವನ್ನು ತರ್ತವೆ. ಯಾವ ರೀತಿ ಚರ್ಚೆಗಳು ಇಲ್ಲಿ ಮಹತ್ವಪೂರ್ಣವಾಗಿದೆ ಅಂತಂದರೆ ಈ ಚರ್ಚೆಗಳ ಮೂಲಕ ಮಕ್ಕಳು ತಮ್ಮ ಒಂದು ಕಾನ್ಫಿಡೆನ್ಸ್ ಅಂತೇನಂತೀವಿ ಅದನ್ನು ಬೆಳೆಸ್ಕೊಳ್ತಾರೆ. ಹೆಚ್ಚು ಕಾನ್ಫಿಡೆನ್ಸ್ ಇದ್ದರೆ ಅವರು ಖಂಡಿತ ಒಂದು ಎಲ್ಲ ಜೀವನ ಕೌಶಲ್ಯಗಳನ್ನು ಬೆಳೆಸ್ಕೊಳ್ತಾರೆ. ಅವರು ಬಹಳ ಯಶಸ್ವಿ ಜೀವನವನ್ನು ನಡೆಸ್ತಾರೆ. ಮತ್ತು ಜೊತೆಗೆ ಮಕ್ಕಳು ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಒಂದಷ್ಟು ಸನ್ನಿವೇಶಗಳನ್ನು ಸೃಷ್ಟಿ ಮಾಡಬೇಕು. ಸ್ವತಂತ್ರವಾಗಿ ಯಾವುದೇ ರೀತಿಯಾದಂಥ ಒಂದು ಡಿಪೆಂಡೆನ್ಸಿ ಇರಬಾರ್ದು. ಅಂಥ ಒಂದು ಸನ್ನಿವೇಶವನ್ನು ನಾವು ಮಕ್ಕಳಿಗೆ ಕಲ್ಪಿಸಬೇಕಾಗತ್ತೆ. ಸ್ವತಂತ್ರವಾಗಿ ಕೆಲಸ ಮಾಡುವಂಥದ್ದು ಅಂತಂದ್ರೇನು, ಅವರಿಗೆ ಬೇಕಾದಷ್ಟು ಸವಾಲೆನಿಸುವ ಒಂದಷ್ಟು ಅಸೈನ್ಮೆಂಟ್ಗಳನ್ನು ಕೊಡುವಂಥದ್ದು, ಒಂದಷ್ಟು ಚಟುವಟಿಕೆಗಳನ್ನು ಕೊಡುವಂಥದ್ದು, ಈ ಎಲ್ಲ ಒಂದು ವಿಷಯಗಳ ಮೂಲಕ ನಾವು ಅವ್ರಿಗೆ ಒಂದು ಒಳ್ಳೆಯ ಕಲಿಕೆಯನ್ನು ಅಥವಾ ಕಲಿಕೆಯ ವಾತಾವರಣವನ್ನು ಕಲ್ಪಿಸ್ಬೋದು. ಅವ್ರಿಗೆ ನಾವು ಒಂದು ಸಂಶೋಧನೆಯ ಮೂಲಕ ಕೂಡ ಒಳ್ಳೆಯ ಕಲಿಕೆಯನ್ನು ಬರೆಸ್ಬೋದು. ಅಂದರೆ ಒಂದು ಒಳ್ಳೆಯ ವರ್ತನೆಯಲ್ಲಿ ಬದಲಾವಣೆಯನ್ನು ತರ್ಬೋದು. ರಿಸರ್ಚ್ ಓರಿಯೆಂಟೆಡ್ ಅಂತ ಕರಿತೀವಿ.
ಈ ಒಂದು ಸಂಶೋಧನಾಧಾರಿತ ಸನ್ನಿವೇಶಗಳನ್ನು ಚಟುವಟಿಕೆಗಳನ್ನು ಮಕ್ಕಳಿಗೆ ಕೊಡುವಂಥದ್ದು. ಅಂದರೆ ಎಲ್ಲವನ್ನೂ ನಾವು ವಿಷಯಗಳನ್ನು ರೆಡಿಮೇಡಾಗಿ ಕೊಡೋದ್ರ ಬದಲು ಅವರೇ ಅದನ್ನು ಕಂಡುಹಿಡಿಯುವಂಥ ಅಥವಾ ಪಡೆದುಕೊಳ್ಳುವಂಥ ರಚಿಸುವಂಥ ಒಂದಷ್ಟು ಅವಕಾಶಗಳನ್ನು ನಾವು ಮಕ್ಕಳಿಗೆ ಕೊಡಬೇಕಾಗತ್ತೆ. ಜೊತೆಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳುವಂಥದ್ದು. ನಾವು ಯಾವಾಗಲೂ ಈ ಪ್ರಶ್ನೆಗಳನ್ನು ಯಾಕೆ ಕೇಳಬೇಕು, ಪ್ರಶ್ನೆಗಳು ಅಥವಾ ಅದರ ಮಹತ್ವತೆ ಏನು ಅಂತ ಹೇಳಿದ್ರೆ, ಪ್ರಶ್ನೆಗಳು ನಮ್ಮ ತರಗತಿಯ ಒಂದು ಗುಣಮಟ್ಟವನ್ನು ನಮಗೆ ಹೇಳುತ್ತೆ ಅಥವಾ ನಿರ್ಧಾರ ಮಾಡುತ್ತೆ. ಎಷ್ಟು ಪ್ರಶ್ನೆಗಳನ್ನು ಶಿಕ್ಷಕರು ಕೇಳಿದರು ಮತ್ತು ಎಷ್ಟು ಪ್ರಶ್ನೆಗಳಿಗೆ ಮಕ್ಕಳು ಉತ್ತರವನ್ನು ನೀಡಿದರು ಅನ್ನುವಂಥ ಒಂದು ಆಧಾರದ ಮೇಲೆ ನಾವು ಇದನ್ನು ನಿರ್ಧರಿಸ್ತೇವೆ. ಹಾಗಾಗಿ ಮಕ್ಕಳು ಪ್ರಶ್ನೆಗಳನ್ನು ಕೇಳುವಂಥ ಒಂದು ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಬೇಕಾಗತ್ತೆ. ಹೆಚ್ಚು ಪ್ರಶ್ನೆಗಳನ್ನು ಕೇಳುವ ಒಂದು ಪರಿಸ್ಥಿತಿಯನ್ನು ಅಥವಾ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಬೇಕು. ಪ್ರಶ್ನೆಗಳು ಹೆಚ್ಚಾಗಿದ್ದರೆ ಅಥವಾ ಹೆಚ್ಚಿನ ಪ್ರಶ್ನೆಗಳು ಇದ್ದರೆ ಆ ಒಂದು ತರಗತಿಯ ಕ್ವಾಲಿಟಿ ಅಥವಾ ಗುಣಮಟ್ಟ ಏನು ಕರಿತೀವಿ ಅದು ಚೆನ್ನಾಗಿರುತ್ತೆ ಅಂತ ಅರ್ಥ. ಜೊತೆಗೆ ಕುತೂಹಲಕ್ಕೆ ಮಹತ್ವವನ್ನು ಕೊಡಬೇಕು. ಕುತೂಹಲ, ಮಕ್ಕಳಿಗೆ ಯಾವಾಗ ಕುತೂಹಲ ಬರುತ್ತೆ? ಕುತೂಹಲ ಯಾವಾಗ ಬರುತ್ತೆ ಅಂತಂದರೆ ನಾವು ಅವರಿಗೆ ನೇರ ಅನುಭವಗಳನ್ನು ಕೊಟ್ಟಾಗ. ನಾವು ಯಾವುದೋ ಒಂದು ವಿಷಯವನ್ನು ಪಾಠ ಮಾಡ್ತಿದ್ದಾಗ ಅವರಿಗೆ ನೇರ ಅನುಭವಗಳನ್ನು ಕೊಟ್ಟರೆ ಅವರಿಗೆ ಕುತೂಹಲ ಹೆಚ್ಚಾಗುತ್ತೆ. ಈಗ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಒಂದು ಲೀಫ್ ತೋರಿಸಿ, ಎಲೆಯನ್ನು ತೋರಿಸಿ ನಾವೇನು ಹೇಳ್ತೀವಿ, ಇದು ಯಾಕೆ ಹಸಿರು ಕಲರ್ ಇದೆ ಅಥವಾ ಹಸಿರಾಗಿದೆ ಅಂತ ಹೇಳುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಎಕ್ಸ್ಪರಿಮೆಂಟ್ಸ್ ಅಥವಾ ಪ್ರಯೋಗಗಳನ್ನು ಮಾಡಿದ್ರೆ ಮಕ್ಕಳಿಗೆ ಅದು ಅರ್ಥ ಆಗುತ್ತೆ. ಆಗ ಅವರಿಗೆ ಪ್ರಶ್ನೆಗಳನ್ನು ಕೇಳುವಂಥ ಒಂದು ಕ್ವಾಲಿಟಿ ಅವರಲ್ಲಿ ಬರುತ್ತೆ. ಜೊತೆಗೆ ಕುತೂಹಲ ಭರಿತ ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ಅವರಿಗೆ ಕೂಡ ಅರ್ಥ ಆಗುತ್ತೆ. ಜೊತೆಗೆ ಅವರ ಒಂದು ಹಲವಾರು ಕೌಶಲ್ಯಗಳಾದಂಥ ನಿರ್ಣಾಯಕ ಚಿಂತನೆ ಇರಬಹುದು, ತಾರ್ಕಿಕ ಶಕ್ತಿ ಇರಬಹುದು, ಅಥವಾ ಕುತೂಹಲ ಹೆಚ್ಚಾಗಿರುವಂಥ ಒಂದಷ್ಟು ಕೌಶಲ್ಯ ಇರ್ಬೋದು, ಅಥವಾ ಅಬ್ಸರ್ವೇಷನ್ ಅಂತ ಏನು ಕರಿತೀವಿ, ಈ ಒಂದು ಅಬ್ಸರ್ವ್ ಮಾಡುವಂಥದ್ದು, ವೀಕ್ಷಣೆ ಮಾಡುವಂಥ ಒಂದಷ್ಟು ವಿಷಯಗಳನ್ನು ಕೂಡ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಸೊ ನಮ್ಮ ಈ ಒಂದು ಕ್ಲಾಸ್ ರೂಮ್ ಹೇಗಿರಬೇಕಪ್ಪ ಅಂದರೆ ಈ ಒಂದು ಅಂಶಗಳನ್ನು ಒಳಗೊಂಡಿರಬೇಕು. ಸಂಶೋಧನೆಗಳಿರಬೇಕು ಅಥವಾ ಒಂದು ಸವಾಲೆಸೆಯುವಂಥ ಒಂದಷ್ಟು ಯೋಜನೆಗಳಿರ್ಬೋದು. ಈ ಎಲ್ಲ ಒಂದು ಪ್ರಯತ್ನಗಳನ್ನು ನಾವಿಲ್ಲಿ ಮಾಡಬೇಕಾಗತ್ತೆ. ಹೀಗೆ ಒಂದು ಒಳ್ಳೆಯ ತರಗತಿಯನ್ನು ನಾವು ಆಯೋಜಿಸಿದ್ರೆ ಅಥವಾ ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ರೆ ಅಲ್ಲಿ ಒಂದು ಕಲಿಕೆ ಪರಿಣಾಮಕಾರಿಯಾಗಿ ಆಗತ್ತೆ ಅಂಥೇಳಿ. ಜೊತೆಗೆ ಇಲ್ಲಿ ಒಂದು ಶಿಕ್ಷಕನ ಪಾತ್ರ ಏನಾಗಿರಬೇಕು, ಯಾವ ರೀತಿಯ ಶಿಕ್ಷಕ ಇದ್ದರೆ ಅಲ್ಲಿ ಒಂದು ಪರಿಣಾಮಕಾರಿಯಾದಂಥ ಕಲಿಕೆ ಉಂಟಾಗುತ್ತೆ ಅಂತ ಹೇಳಿ ಕೂಡ ನಾವು ನೋಡಬೇಕಾಗತ್ತೆ. ಶಿಕ್ಷಕ ಯಾವ ರೀತಿ ಇರಬೇಕು, ಅವನ ಒಂದು ಕ್ವಾಲಿಟೀಸ್ ಅಂತ ಏನು ಕರಿತೀವಿ, ಗುಣಲಕ್ಷಣಗಳು ಏನಾಗಿರಬೇಕು ಅಂತಂದರೆ ಶಿಕ್ಷಕ ಯಾವಾಗಲೂ ಎನರ್ಜಿ ಬೂಸ್ಟರ್ ಆಗಿರಬೇಕು ಅಂತ ಹೇಳಿ ಕರಿತೀವಿ. ಸೊ ಅವನು ಒಂದು ಹೆಚ್ಚಿನ ಒಂದು ರೀತಿಯಾದಂಥ ಎನರ್ಜಿ ಅಥವಾ ಶಕ್ತಿಯನ್ನು ಮಕ್ಕಳಿಗೆ ಕೊಡಬೇಕಾಗತ್ತೆ. ಜೊತೆಗೆ ಅವನು ಸುಗಮಕಾರನಾಗಿ ಕೆಲಸ ಮಾಡಬೇಕಾಗತ್ತೆ. ಯಾವ ಒಂದು ಅವಶ್ಯಕತೆಗಳು ಬೇಕು ಮಕ್ಕಳಿಗೆ, ಯಾವ ಒಂದು ಆಸಕ್ತಿಯನ್ನು ಹೊಂದಿದ್ದಾರೆ, ಯಾವ ಒಂದು ರೀತಿಯ ಗುಣಗಳು ಅವರಲ್ಲಿ ಇದೆ ಅಥವಾ ಯಾವ ಒಂದು ಶೈಲಿಯಲ್ಲಿ ಕಲಿಕಾ ಶೈಲಿಯಲ್ಲಿ ಕಲಿತಾರೆ ಅಂಥೇಳಿ ನಾವು ನೋಡಿಕೊಂಡಾಗ ಅಂಥದ್ದೇ ಒಂದಷ್ಟು ವ್ಯವಸ್ಥಿತವಾಗಿ ಪರಿಸ್ಥಿತಿಯನ್ನು ಅಥವಾ ಸನ್ನಿವೇಶವನ್ನು ನಿರ್ಮಾಣ ಮಾಡಬಹುದು. ಹಾಗಾಗಿ ಇಲ್ಲಿ ಒಂದು ಶಿಕ್ಷಕನ ಪಾತ್ರ ಬಹಳ ಮುಖ್ಯ ಆಗಿರ್ತದೆ. ಯಾವ ರೀತಿಯ ಸನ್ನಿವೇಶಗಳನ್ನು ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿ ನೋಡಬೇಕಾಗತ್ತೆ ಮತ್ತು ಪರದೆಯ ಹಿಂದೆ ನಿಂತು ಅವನು ಕೆಲಸ ಮಾಡುವಂಥ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಯಾವಾಗಲೂ ನನಗೆ ಎಲ್ಲ ಗೊತ್ತು, ನಾನೇ ಎಲ್ಲ ಹೇಳ್ಕೊಡ್ತೀನಿ ಅಂತ ಅವನು ಮುಂದೆ ಹೋಗಬಾರ್ದು. ಅವನು ಯಾವಾಗಲೂ ಶಿಕ್ಷಕ ಕೇಂದ್ರಿತ ವಿಧಾನಗಳನ್ನು ಉಪಯೋಗಿಸ್ಕೊಳ್ಳದೆ ಮಗು ಕೇಂದ್ರಿತ ವಿಧಾನಗಳನ್ನು ಬಳಸ್ಕೊಂಡ್ರೆ ಮಗುವನ್ನೇ ನಾವು ಸೆಂಟರ್ ಅಂತ ಏನು ಕರಿತೀವಿ, ಚೈಲ್ಡ್ ಸೆಂಟರ್ಡ್ ಅಂತ, ಮಗುವನ್ನು ಕೇಂದ್ರವಾಗಿ ಇಟ್ಕೊಂಡು ಅವನ ಆಸಕ್ತಿ, ಅಭಿವ್ಯಕ್ತಿ, ಅವನ ಒಂದು ಅವಶ್ಯಕತೆಗಳನ್ನು ಅನುಗುಣವಾಗಿ ನಾವು ಪಾಠ ಮಾಡಿದ್ರೆ ಅಥವಾ ವ್ಯವಸ್ಥಿತವಾಗಿ ಒಂದು ವಿಷಯವನ್ನು ಕೊಟ್ಟರೆ ಅಥವಾ ಒಂದು ಸನ್ನಿವೇಶವನ್ನು ಕೊಟ್ಟರೆ ಖಂಡಿತ ಮಕ್ಕಳು ಮುಂದೆ ಬರ್ತಾರೆ. ಈ ರೀತಿಯಾಗಿ ನಾವು ಒಂದು ರೀತಿಯಲ್ಲಿ ಮಕ್ಕಳಿಗೆ ನಾವು ಸಹಾಯ ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿಗೆ ನಾವು ಈ ಒಂದು ಚರ್ಚೆಯನ್ನು ನಿಲ್ಲಿಸೋಣ. ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಂಥ ಭಾರತೀಯ ಪ್ರಶಿಕ್ಷಣ ಸಂಸ್ಥೆ ಗುಜರಾತ್ ಇವರಿಗೆ ನಾನು ಆಭಾರಿಯಾಗಿದ್ದೇನೆ. ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು.